आनन्दतीर्थभगवत्पादाचार्यगुरुभ्यो नमः। हरिः ओम्। योऽन्तः प्रविश्य मम वाचमिमां प्रसुप्तां सञ्जीवयत्यखिलशक्तिधरस्वधाम्ना अन्यां च हस्तचरणश्रवणत्वगानीं प्राणान् नमो भगवते पुरुषाय तुभ्यम्। बुद्धिर्बलं यशोधैर्यं निर्भयत्वमरोगता अजाड्यं वाक्पटुत्वञ्च हनूमत्स्मरणात् भवेत्। चित्रैः पदैश्च गम्भीरैः वाक्यैर्मानैरखण्डितैः गुरुभावं व्यञ्जयन्ति भातिश्री जयतीर्थवाक्। अर्थ्यकल्पितकल्पोऽयं प्रत्यक्षगजकेसरी व्यासतीर्थयतिर्भूयादस्मदुष्टार्थसिद्धये। तपो विद्या विरक्त्यादि सद्गुणो भाकरानहं वादिराजगुरून् वन्दे हयग्रीवदयाश्रयान्। दुर्वादिध्वान्तरवये वैष्णवेन्दीवरेन्दवे श्रीराघवेन्द्रगुरवे नमो अत्यन्तदयालवे। वसुधाचलविख्यातं वैराग्यादिगुणार्णवं वेदवेदान्तचक्रं वसुधीन्द्रगुरुं भजे। धरणीमण्डले ख्यातं धैर्यादिगुणबृंहितं चित्रताशेषवादीभं धीरसिंहगुरुं भजे। सुषमीन्द्रकराब्जोत्थं राघवेन्द्रगुरुप्रियं श्वेतीन्द्रगुरुं वन्दे मूलरामार्चनेरतम्। आपादमौलिपर्यन्तं गुरूणाम् आकृतिं स्मरेत् तेन विघ्नाः प्रणश्यन्ति सिद्ध्यन्ति च मनोरथाः। नारायणं सुरगुरुं जगदेकनाथं भक्तप्रियं सकललोकनमस्कृतं च त्रैगुण्यवर्जितमजं विभुमाद्यमीशं वन्दे भगवत्तममरासुरसिद्धवन्द्यं। नारायणं नमस्कृत्य नरं चैव नरोत्तमं देवीं सरस्वतीं व्यासं ततो जयमुदीरयेत्। नारायणाय परिपूर्णगुणार्णवाय विश्वोदयस्थितिलयो नियतिप्रदाय ज्ञानप्रदाय विबुधासुरसौख्यदुःखसत्कारणाय जगदाय नमो नमस्ते। श्रीहरिवाय गुरुभ्यो नमः। हरिः ओम्। हरिः ओम्। ಪರಮ ಪವಿತ್ರವಾದ ಈ ಅಧಿಕ ಮಾಸದ ಪರ್ವಕಾಲದಲ್ಲಿ ವಿಶೇಷವಾಗಿ ಪಂಚಮ ವೇದ ಅಂತ ಅನ್ನಿಸಿದಂತಹ ಮಹಾಭಾರತದ ಪ್ರವಚನದ ಜ್ಞಾನಯಜ್ಞ ಕಾರ್ಯಕ್ರಮವನ್ನು ನಮ್ಮ ಎಲ್ಲ ಸದ್ಭಕ್ತರು ಬಹಳ ಶ್ರದ್ಧೆಯಿಂದ ಆಸಕ್ತಿಯಿಂದ ಇದನ್ನು ಒಂದು ನಿಯೋಜನೆ ಮಾಡಿ ತನ್ಮೂಲಕ ಇಲ್ಲಿರ್ತಕ್ಕಂತಹ ಎಲ್ಲ ಭಗವದ್ಭಕ್ತರಿಗೂ ಕೂಡ ಒಂದು ಭಗವಂತನ ಚಿಂತನೆಯನ್ನು ಮಾಡುವ ಮೂಲಕ ಭಗವತ್ ಸೇವೆಯನ್ನು ಮಾಡುವಂತಹ ಒಂದು ದೊಡ್ಡ ಸದವಕಾಶವನ್ನು ಕಲ್ಪಿಸಿಕೊಟ್ಟಿರ್ತಕ್ಕಂಥವರಾಗಿದ್ದಾರೆ. ನಾವು ಮಾಡುವ ಸತ್ಕರ್ಮಗಳು ಪ್ರತಿನಿತ್ಯ ಬರ್ತೇವೆ, ದೇವಸ್ಥಾನಕ್ಕೆ ಬರ್ತೇವೆ, ದೇವರ ದರ್ಶನ ಮಾಡ್ತೇವೆ, ಪ್ರದಕ್ಷಿಣೆ ಮಾಡ್ತೇವೆ. ಇವೆಲ್ಲದರ ಹಿನ್ನೆಲೆಯಲ್ಲಿ ನಾವು ಮಾಡುವ ಕರ್ಮಗಳ ಹಿನ್ನೆಲೆಯಲ್ಲಿ ಜ್ಞಾನ ಅದು ಬಹಳ ಮಹತ್ವದ್ದಾದ. ವೇದ ಹೇಳುತ್ತದೆ, ಯದೇವ ವಿದ್ಯೆಯ ಕರೋತಿ ತದೇವ ಶ್ರದ್ಧೆಯ ಉಪನಿಷದ. ನಾವು ಮಾಡುವ ಯಾವ ಕೆಲಸಗಳನ್ನು ಮಾಡ್ತೇವೆ ಅದು ಬಹಳ ಶ್ರದ್ಧೆಯಿಂದ ಮಾಡಬೇಕು. ಆ ಶ್ರದ್ಧೆಯ ನಾವು ಮಾಡುವ ಕೆಲಸದಲ್ಲಿ ಬರಬೇಕು ಅಂತಂದ್ರೆ ಮಾಡುವ ಕರ್ತವ್ಯದ ಪರಿಜ್ಞಾನ ಸಂಪೂರ್ಣ ಇರಬೇಕು. ಯಾವ ಕಾರ್ಯವನ್ನು ಯಾಕೆ ಮಾಡ್ತಾ ಇದ್ದೀವಿ, ಆ ಮಾಡುವ ಕಾರ್ಯದ ಹಿನ್ನೆಲೆ ಏನು, ಇದನ್ನು ಯಾರು ಮಾಡ್ತಾ ಇದ್ದಾರೆ, ಇದನ್ನು ಸಂಪೂರ್ಣವಾಗಿ ಅರಿತು ಆ ಕಾರ್ಯವನ್ನು ಮಾಡಿದಾಗ ಇನ್ನಿಷ್ಟು ಹೆಚ್ಚು ಶ್ರದ್ಧೆಯಿಂದ ಆ ಕಾರ್ಯವನ್ನು ಮಾಡಲಿಕ್ಕೆ ಸಾಧ್ಯವಾಗುತ್ತೆ. ಏನೋ ಒಂದು ದಾನ ಮಾಡ್ತಾ ಇರ್ತೀವಿ, ಪ್ರದಕ್ಷಿಣೆ ಮಾಡ್ತಾ ಇರ್ತೀವಿ, ದೇವರ ನಮಸ್ಕಾರ ಮಾಡ್ತಾ ಇರ್ತೀವಿ. ಆದರೆ ಆ ಮಾಡುವಾಗ ಆ ಕರ್ಮದ ಹಿನ್ನೆಲೆಯಲ್ಲಿ ನಾವು ನಮಗೆ ಇರಬೇಕಾಗಿರ್ತಕ್ಕಂತಹ ಆಸ್ತಿಕ್ಯ ಬುದ್ಧಿ ಶ್ರದ್ಧಾ ಭಾವನೆ ಅದು ಇದ್ದಾಗ ಮಾಡುವ ಕರ್ಮಕ್ಕೆ ಬೆಲೆ ಜಾಸ್ತಿ. ಅದಕ್ಕೆ ಏನು ಮಾಡಬೇಕು, ಅದು ಜ್ಞಾನಪೂರ್ವಕವಾಗಿರಬೇಕು. ಆ ಜ್ಞಾನಪೂರ್ವಕವಾದಾಗ ಅದರ ಬಗ್ಗೆ ಶ್ರದ್ಧೆ ಜಾಸ್ತಿ ಬರುತ್ತೆ. ಯಾವ ದೇವಸ್ಥಾನಕ್ಕೆ ಬಂದು ನಾವು ನಮಸ್ಕಾರ ಸತ್ಕರ್ಮಗಳನ್ನು ಮಾಡ್ತೀವೋ ಆ ದೇವರ ಬಗ್ಗೆ ಚೆನ್ನಾಗಿ ಜ್ಞಾನ ಇತ್ತು ಅಂತಾದರೆ ಆ ದೇವರ ಚಿಂತನೆಯಲ್ಲಿ ನಮಸ್ಕಾರ ಮಾಡಲಿಕ್ಕೆ ನಾವು ಪ್ರಯತ್ನ ಪಡ್ತೀವಿ.
ಇಲ್ಲದೇ ಇದ್ರೆ ದೇವಸ್ಥಾನಕ್ಕೆ ಬಂದರೂ ಕೂಡ ಏನಾಗುತ್ತೆ, ಆ ದೇವರ ಬಗ್ಗೆ ಜ್ಞಾನ ಶ್ರದ್ಧೆ ಇಲ್ಲ ಅಂತಾದ್ರೆ ಪ್ರದಕ್ಷಿಣೆ ಹಾಕಲಿಕ್ಕೆ ಬಂದಾಗ ದೇವಸ್ಥಾನಕ್ಕೆ ಬಂದಿರ್ತೀವಿ, ಚಪ್ಪಲಿ ಹೊರಗೆ ಬಿಟ್ಟಿರ್ತೀವಿ, ಅಯ್ಯೋ ಚಪ್ಪಲಿ ಯಾರು ಕರ್ಕೊಂಡು ಹೋಗ್ತಾರೋ ಅನ್ನೋ ಚಿಂತನೆಯಲ್ಲೇ ನಾವು ಮಗ್ನರಾಗ್ತೀವಿ. ಮಾಡೋ ಸತ್ಕರ್ಮನೇ, ದೇವರ ಪ್ರದಕ್ಷಿಣೆಯನ್ನು ಹಾಕೋದು ಸತ್ಕರ್ಮವೇ ಆಗಿರುತ್ತೆ. ಆದರೆ ಮಾಡಬೇಕಾದ್ರೆ ಅದರ ಬಗ್ಗೆ ಸರಿಯಾದ ಶ್ರದ್ಧೆ ಬರೋದಿಲ್ಲ. ಯಾಕೆ? ಅದರ ಬಗ್ಗೆ ಜ್ಞಾನ ಇಲ್ಲ ನಮಗೆ. ಆ ಜ್ಞಾನ ಲೋಪದಿಂದ ಇಂತಹ ಶ್ರದ್ಧಾಲೋಪ ಆಗಿ ಮಾಡುವ ಸತ್ಕರ್ಮಗಳಲ್ಲಿ ನಮಗೆ ಫಲಕಾರಿಯಾಗುವುದಿಲ್ಲ. ಹಂಗಾಗಿ ಅದರಿಂದ ಏನು ಮಾಡ್ತೇವೋ ಅದನ್ನು ಶ್ರದ್ಧೆಯ ಉಪನಿಷದ ವಿಶೇಷವಾಗಿ ನಾವು ಅದರ ಬಗ್ಗೆ ತಿಳಿದುಕೊಂಡು ಆ ದೇವರ ಮಹತ್ವವನ್ನು ತಿಳಿದುಕೊಂಡು ಚಿಂತನೆ ಮಾಡಿ ನಾವು ಮಾಡಿದ ಪ್ರದಕ್ಷಿಣೆ ನಮಸ್ಕಾರಗಳು ಇದೆಲ್ಲ ಮಾಡುವ ಕರ್ಮವನ್ನು ಸಂಪೂರ್ಣವಾಗಿ ಫಲದಾಯಕವಾಗುವಂತೆ ಮಾಡಿ. ಈ ನಿಟ್ಟಿನಲ್ಲಿ ಈ ಅಧಿಕ ಮಾಸದಲ್ಲಿ ಅನೇಕ ಪುರುಷರು ಮಹಿಳೆಯರು ಎಲ್ಲರೂ ಒಗ್ಗೂಡಿ ಒಂದು ದೊಡ್ಡ ದೊಡ್ಡ ಕರ್ಮಗಳನ್ನು, ಭಜನೆಗಳನ್ನು, ಏನೋ ಕರ್ಮಗಳನ್ನು ಮಾಡ್ತಾ ಇದ್ದೀವಿ. ಆದರೆ ಆ ಮಾಡುವಾಗ ಇರಬೇಕಾದ ಹಿನ್ನೆಲೆ ಅದು ಜ್ಞಾನ ಆಗಿರಬೇಕು, ಅದು ಭಗವತ್ಪೂರ್ವಕವಾಗಿರತಕ್ಕಂತಹ ಜ್ಞಾನಪೂರ್ವಕವಾಗಿರಬೇಕು. ಈ ನಿಟ್ಟಿನಲ್ಲಿ ಈ ಜ್ಞಾನ ಕಾರ್ಯ ಇದು ಬಹಳ ನಿಜವಾಗಿಯೂ ಕೂಡ ಪ್ರಶಂಸಾದಾಯಕವಾದ, ಹರಿಗೆ ಪರಮಾತ್ಮನಿಗೆ ಅತ್ಯಂತ ಪ್ರೀತಿಕರವಾಗಿರತಕ್ಕಂತಹ ಕಾರ್ಯ. ಉದ್ಧವನಿಗೆ ಕೃಷ್ಣ ಒಂದು ಮಾತನ್ನು ಹೇಳ್ತಾನೆ, ದೇವರಿಗೆ ನಾವು ಕೊಡುವ ದಕ್ಷಿಣೆ ಅದು ಒಂದು ಹಂತದಲ್ಲಿ ನಮ್ಮ ಎಲ್ಲ ವಿಧವಾದ ಪಾಪಕ್ಕೆ ಪ್ರಾಯಶ್ಚಿತ್ತ ರೂಪವಾಗಿ ದಕ್ಷಿಣೆಯನ್ನು ಕೊಡ್ತೇವೆ. ನಾವು ತಪ್ಪು ಮಾಡಿರ್ತೇವೆ, ಗುಂಡಿಗೆ ಕಾಣಿಕೆಯನ್ನು ಹಾಕ್ತೇವೆ. ಆದರೆ ಅದರಿಂದ ನಾವು ಎಷ್ಟು ಮನೋಭಾವನೆಯಿಂದ ಹಾಕಿರ್ತೀವೋ ಅಷ್ಟು ಪರಿಹಾರ ಮಾಡ್ತಾನೆ ಅಂತ ಇಟ್ಕೊಳ್ಳೋಣ. ಆದರೆ ನಿಜವಾಗಿ ದೇವರಿಗೆ ಪ್ರೀತಿಯಾಗುವುದು ಯಾವುದರಿಂದ? ಉದ್ಧವನಿಗೆ ಹೇಳ್ತಾನೆ ಕೃಷ್ಣ, ದಕ್ಷಿಣ ಜ್ಞಾನ ಸಂದೇಶ. ನಿಜವಾಗಿಯೂ ನನಗೆ ಕೊಡಬೇಕಾದ ದಕ್ಷಿಣ ಯಾವುದು ಗೊತ್ತಾ? ಕಾಣಿಕೆ ಅಂದರೆ ಅದು ಜ್ಞಾನ. ಜ್ಞಾನವನ್ನು ಪಡೆದುಕೊಳ್ಳಿ. ಆ ಜ್ಞಾನವನ್ನು ಪಡೆದುಕೊಂಡಾಗ ಅದರಿಂದ ನಾನು ತೃಪ್ತನಾಗುವಷ್ಟು ಇನ್ಯಾವುದರಿಂದಲೂ ತೃಪ್ತನಾಗುವುದಿಲ್ಲ ಅಂತ ಭಗವಂತ ಜ್ಞಾನ ಕಾರ್ಯಕ್ಕೆ ಮಹತ್ವವನ್ನು ಕೊಟ್ಟಿದ್ದಾನೆ. ದಕ್ಷಿಣ ಜ್ಞಾನ ಸಂದೇಶ. ಅದರಿಂದ ಇವತ್ತೆಲ್ಲ ನಾವು ಮಾಡೋದು ಎತ್ತರೋಸಿ ಯದಷ್ಟಾಸಿ ಯಜ್ಜುಹೋಸಿ ಯದಾಸಿ, ಅದೆಲ್ಲವೂ ಕೂಡ ಭಗವಂತನಿಗೆ ಸಮರ್ಪಣೆ. ನಾವೇನೇನು ಕರ್ಮಗಳನ್ನು ಮಾಡ್ತಾ ಇದ್ದೇವೆ ಅದು ಜ್ಞಾನಪೂರ್ವಕವಾಗಿ ದೇವರಿಗೆ ಸಮರ್ಪಿತವಾಗಬೇಕು. ಆದ್ದರಿಂದ ಇಂತಹ ಜ್ಞಾನ ಕಾರ್ಯ ಭಗವಂತನಿಗೆ ಪ್ರೀತಿದಾಯಕವಾದದ್ದು. ಅದನ್ನು ಇಲ್ಲಿಯ ಎಲ್ಲ ಸದ್ಭಕ್ತರು ಬಹಳ ಶ್ರದ್ಧೆಯಿಂದ ಆಚರಣೆ ಮಾಡಿದ್ದಾರೆ. ಆ ಜ್ಞಾನ ನಾವು ತಿಳಿದುಕೊಳ್ಬೇಕಾದ್ರೆ ಆ ಜ್ಞಾನ ಹೇಗಿರಬೇಕು? ಅದು ಒಂದು ಆ ಜ್ಞಾನ ನಮ್ಮ ಧ್ಯಾನಕ್ಕೆ ಸಾಧನ ಆಗಬೇಕು. ಜ್ಞಾನ ಅನ್ನೋದು ಧ್ಯಾನಕ್ಕೆ ಸಾಧನ. ಆ ಧ್ಯಾನ ಮಾಡಬೇಕು ಅಂತಂದರೆ ನಮ್ಮ ಮನಸ್ಸಿನಲ್ಲಿ ದೇವರ ಒಂದು ಸಂಸ್ಕಾರಮಯವಾಗಿರ್ತಕ್ಕಂಥ ಒಂದು ಪ್ರತಿಮೆಯನ್ನು ನಿರ್ಮಾಣ ಮಾಡಿಕೊಳ್ಬೇಕು. ಒಂದು ಪ್ರತಿಮೆ ಒಂದು ಮಣ್ಣಿನಿಂದ ಪ್ರತಿಮೆ ಮಾಡಬೇಕಾದ್ರೆ ಮಣ್ಣನ್ನು ಅದಕ್ಕೆ ನೀರನ್ನು ಹಾಕಿ ಅದರಲ್ಲಿ ಬಂದಂತಹ ಮಣ್ಣಿಗೆ ಇರ್ತಕ್ಕಂತಹ ಕಲ್ಲು ಮಣ್ಣು ಎಲ್ಲ ಕಸ ಕಡ್ಡಿಗಳನ್ನು ತೆಗೆದು ಅದಕ್ಕೆ ಚೆನ್ನಾಗಿ ಎಷ್ಟು ಬೇಕು ಅಷ್ಟು ನೀರನ್ನು ಹಾಕಿ ಆ ಮಣ್ಣಿನಿಂದ ಪ್ರತಿಮೆಯನ್ನು ವಿಗ್ರಹವನ್ನು ನಿರ್ಮಾಣ ಮಾಡಿ ಅದನ್ನು ಮನೆಯಲ್ಲಿಟ್ಟು ಪೂಜೆ ಮಾಡ್ತೀವಿ. ಹಾಗೆ ನಮ್ಮ ಮನಸ್ಸಿನಲ್ಲಿ ಆ ಪ್ರತಿಮೆಯನ್ನು ನಮ್ಮ ಮನಸ್ಸಿನಲ್ಲಿ ಚಿಂತನೆ ಮಾಡಬಾರದು. ಪ್ರತಿಮೆ ದೇವರಲ್ಲ, ಪ್ರತಿಮೆಯ ಒಳಗಡೆ ದೇವರಿರ್ತಾನೆ. ಹಾಗಾದರೆ ಧ್ಯಾನ ಅಂದರೆ ಮನಸ್ಸಿನ ಒಳಗಡೆ ಇರತಕ್ಕಂತಹ ಸಂಸ್ಕಾರಮಯವಾದ ಭಗವಂತನ ಚಿಂತನೆ ಬೇಕು. ಅಂದರೆ ದೇವರ ಬಗ್ಗೆ ಗುಣಗಳ ಚಿಂತನೆ. ದೇವರು ಹೇಗಿದ್ದಾನೆ ಹೀಗಿದ್ದಾನೆ ಅಂತ ಅವನನ್ನು ಪ್ರತ್ಯಕ್ಷದಿಂದ ಯಾರು ನೋಡ್ಲಿಕ್ಕೆ ಸಾಧ್ಯ ಇಲ್ಲ. ಅವನನ್ನು ತಿಳಿಸಿಕೊಡ್ತಕ್ಕಂಥದ್ದು ಶಾಸ್ತ್ರ ಯೋಗಿತ್ವ. ಅವನು ಶಬ್ದದಿಂದ ಮಾತ್ರ ಸಂಬಂಧಿಗಮ್ಯ. ವೇದಗಳು, ಪುರಾಣಗಳು, ಮಹಾಭಾರತಾದಿಗಳು ಇವುಗಳಿಂದ ಮಾತ್ರ ಭಗವಂತ ತಿಳಿತಾನೆ. ಅದರಿಂದ ಚೆನ್ನಾಗಿ ತಿಳಿದುಕೊಂಡು ಚೆನ್ನಾಗಿ ಭಕ್ತಿ ಬೆಳೆಸಿಕೊಳ್ಬೇಕು. ನೀರು ಅಂದರೆ ಅದು ಭಕ್ತಿಗೆ ಸಂಕೇತವಾದ. ಆ ಭಕ್ತಿಯನ್ನು ನೀರೆಂಬ ಭಕ್ತಿ ಎಂಬ ನೀರನ್ನು ಹಾಕಿ ನಮ್ಮ ಸಂಸ್ಕಾರವೆಂಬ ಮಣ್ಣನ್ನು ಹಾಕಿ ಆ ಸಂಸ್ಕಾರದಲ್ಲಿ ಆ ಮಣ್ಣಿನಲ್ಲಿ ಕಲ್ಲು ಕಸ ಕಡ್ಡಿಗಳು ಯಾವುದು ಇರಬಾರದು. ಹಾಗೆ ದೇವರ ಬಗ್ಗೆ ನಮಗೆ ಸಂಶಯ ವಿಪರೀತ ಜ್ಞಾನಗಳು ಯಾವುದು ಇರಬಾರದು. ಬರೀ ಜ್ಞಾನ ಪಡ್ಕೊಳ್ಬೇಕು ಅಂತ ಆಚಾರ್ಯ ಹೇಳಿದ್ದಾರೆ. ಒಂದು ಯೂಟ್ಯೂಬ್ ಓಪನ್ ಮಾಡಿಬಿಟ್ರೆ ಯಾರ್ಯಾರೋ ಉಪನ್ಯಾಸ ಬರ್ತಾ ಇರುತ್ತೆ ಅಥವಾ ಪುಸ್ತಕ ಬರ್ತಾ ಇರುತ್ತೆ, ಅದನ್ನೆಲ್ಲ ಕೇಳಿಬಿಟ್ರೆ ಜ್ಞಾನ ಬರ್ತದೆ, ಧ್ಯಾನ ಮಾಡ್ತೇವೆ ಅಂತ ಕೊಡಬಾರದು. ಗುರುಗಳ ಉಪದೇಶದಿಂದ ಪಡೆದಾಗ ಆ ಪಡೆದ ಹೇಗಾಗುತ್ತೆ? ಬರೀ ನಾವು ನದಿಗೆ ಹೋಗಿ ಮಣ್ಣನ್ನು ಆರಿಸಿಕೊಂಡು ಬಂದರೆ ಕಲ್ಲು ಮುಳ್ಳು ಎಲ್ಲ ಇರತಕ್ಕಂತಹ ಮಣ್ಣಿನಿಂದ ಪ್ರತಿಮೆಯನ್ನು ನಿರ್ಮಾಣ ಮಾಡಲಿಕ್ಕೆ ಆಗೋದಿಲ್ಲ ನಮಗೆ.
ಜರಡಿ ಹಿಡಿದಾಗ ಶುದ್ಧವಾದ ಮಣ್ಣು ಸಿಗುತ್ತೆ. ಆ ಮಣ್ಣಿನಿಂದ ಮಾತ್ರ ಪ್ರತಿಮೆಯನ್ನು ನಿರ್ಮಾಣ ಮಾಡಲಿಕ್ಕಾಗುತ್ತೋ ಇನ್ನು. ಹಾಗೆ ನಾವು ಈ ಪುರಾಣಾದಿಗಳನ್ನು ಗುರುಮುಖೇನ ಮಾಡಿದಾಗ ಆ ಗುರುಗಳು ಹೇಳಿದ ಅವರಲ್ಲಿ ನಮಗೆ ಬಂದಂತಹ ಸಂಶಯ, ವಿಪರೀತ ಜ್ಞಾನಗಳೆಂಬ ಕಲ್ಲು ಮುಳ್ಳನ್ನು ದೂರ ಸರಿಸ್ತಾರೆ. ದೂರ ಸರಿಸಿದಾಗ ಪರಿಶುದ್ಧವಾದ ಸಂಸ್ಕಾರವೆಂಬ ಮಣ್ಣು ನಿರ್ಮಾಣ ಆಗುತ್ತೆ. ಆ ಮಣ್ಣು ನಿರ್ಮಾಣ ಆಯಿತು ಅಂತಂದರೆ ಅದಕ್ಕೆ ಭಕ್ತಿ ಎಂಬ ರಸವನ್ನು ಹಾಕಿದಾಗ ಸಂಸ್ಕಾರ ಗಟ್ಟಿಯಾಗಿ ಮನಸ್ಸಿನಲ್ಲೇ ದೇವರ ಗುಣಚಿಂತನೆಯ ಪ್ರತಿಮೆಯನ್ನು ನಾವು ಮಾಡಿಕೊಂಡಾಗ ಮನಸ್ಸಿನಿಂದ ಅವಲೋಕನ ಮಾಡೋದೇ ಧ್ಯಾನ. ನಮಗಿವತ್ತು ಧ್ಯಾನ ಅಂತ ಪರಿಜ್ಞಾನ ಗೊತ್ತಿಲ್ಲ. ಸುಮ್ಮನೆ ದೇವರ ಮುಂದೆ ಬರ್ತೇವೆ, ಕಣ್ಣು ಮುಚ್ಕೊಂಡು ಕೂಡ್ತೇವೆ, ಇದು ಧ್ಯಾನ ಅಲ್ಲ. ದೇವರ ಗುಣಚಿಂತನೆ ಬರಬೇಕು. ಆ ಗುಣಚಿಂತನೆ ಅದು ಸಂಸ್ಕಾರಮಯವಾಗಿರಬೇಕು, ಅದು ಮುಕ್ತಿಯುಕ್ತವಾಗಿರಬೇಕು. ಅದಕ್ಕೆ ಇಂತಹ ಉಪನ್ಯಾಸಾದಿಗಳೆಲ್ಲವೂ ಕೂಡ ಅದಕ್ಕೆ ಮಾರ್ಗದರ್ಶಕವಾದದ್ದು. ಅಂತಹ ಜ್ಞಾನ, ಪರಿಶುದ್ಧವಾದ ಜ್ಞಾನ, ಪಂಚಮ ವೇದ ಅಂತ ಅನಿಸಿದಂತಹ ಮಹಾಭಾರತ ಇವತ್ತು ನಮಗೆ ಕೊಡು. ಇದನ್ನು ಎಲ್ಲ ಜನಾಂಗಕ್ಕೂ ಕೂಡ ಮಹಾಭಾರತದಿಂದ ಸಿಗುವ ಶ್ರೀಶೂದ್ರ ಬ್ರಹ್ಮಬಂಧೂನ ತ್ರೈನ ಶ್ರುತಿಗೋಚರ ಇತಿ ಭಾರತ ನಾಟ್ಯಾನ ಕೃಪಯಾ ಮುನಿರಾಮ. ಮಹಾಭಾರತ ಇವತ್ತು ಜಗತ್ತಿನಲ್ಲಿ ಜೀವಿಗಳಿಗೆ, ಪ್ರತಿಯೊಬ್ಬ ಜೀವರಿಗೂ ಕೂಡ ಮೋಕ್ಷ ಪಡೆಯುವಂತಹ ಹಕ್ಕಿದೆ ಅಂತ ತೋರಿಸಿದಂತಹ ಆಚಾರ್ಯರು ಶ್ರೀಗಳ ಅನಂತ ಭಗವತ್ಪಾದಾಚಾರ್ಯರು ವೇದಾಭ್ಯಾಸದ ಸಿದ್ಧಾಂತದ ಮೂಲಕ ಎಲ್ಲರಿಗೂ ಮೋಕ್ಷದ ಹಕ್ಕಿದೆ. ಅದು ಸ್ತ್ರೀಯರಿಗಾಗಲಿ, ಪಶುಗಳಾಗಲಿ, ಪಕ್ಷಿಗಳಾಗಲಿ ಅವರವರ ಯೋಗ್ಯತಾನುಸಾರವಾಗಿ ಅವರವರ ಉಪಾಸನೆಯನ್ನು ಮಾಡಿದರೆ ಖಂಡಿತವಾಗಿಯೂ ಕೂಡ ಪುರುಷರು ಸಾಧನೆ ಮಾಡಿ ಪಡೆಯುವಂತಹ ಮೋಕ್ಷವನ್ನ ಸ್ತ್ರೀಯರೂ ಕೂಡ ಪಡೆಯಬಹುದು ಅಂತ ತಿಳಿಸಿಕೊಟ್ಟಂತಹ, ಅದಕ್ಕೋಸ್ಕರ ಅವರಿಗಾಗಿ ರಚನೆ ಮಾಡಿರತಕ್ಕಂತಹ ಗ್ರಂಥ ಅದು ಮಹಾಭಾರತ ಗ್ರಂಥ. ಎಲ್ಲರೂ ಇದಕ್ಕೆ ಅಧಿಕಾರಿಗಳು. ಅದರಲ್ಲಿ ಬಂದಂತಹ ಜ್ಞಾನವನ್ನ ಶ್ರದ್ಧಾಭಕ್ತಿಗಳಿಂದ ಎಲ್ಲರೂ ಕೂಡ ಅದನ್ನು ಸ್ವೀಕಾರ ಮಾಡಬೇಕು. ಇದು ಒಂದು ಹಂತ. ನಾವೆಲ್ಲ ಇವತ್ತೇನು ಆಧುನಿಕವಾಗಿ ನಾವು ಚಿಂತನೆ ಮಾಡಿದ್ದೇವೆ, ನೀವೆಲ್ಲ ಎಷ್ಟು ದಿವಸ ಭಾಗವತದ ಮಹಾಭಾರತದ ಕಥಾಶ್ರವಣವನ್ನು ಮಾಡಿರ್ತೀವಿ. ಏನ್ರಿ, ಬಹಳ ಅಣ್ಣ ತಮ್ಮಂದಿರ ಜಗಳ, ದ್ಯೂತ ಪಾಂಡವರ ಜಗಳದಿಂದ ವನವಾಸಕ್ಕೆ ದ್ಯೂತ ಆಸೆಯಿಂದ ದ್ಯೂತವನ್ನು ಆಡಿ ಎಲ್ಲ ಧರ್ಮರಾಜಾದಿಗಳೆಲ್ಲ ಕಾಡಿಗೆ ಹೋಗುವಂತಹ ಸ್ಥಿತಿ ಬಂತು. ನಮ್ಮಂತೆ ಆದ್ರಲ್ಲ, ಇದೆಲ್ಲ ದೇವತೆಗಳಿಗೂ ತಪ್ಪಿದ್ದಲ್ವಾ ಇದು? ಅವರಿಗೂ ಕೂಡ ಇಂತಹ ದುರ್ಬುದ್ಧಿಗಳು ಬರ್ತದೆ. ದ್ಯೂತವನ್ನು ಆಡುವಂತಹ ದುರ್ಬುದ್ಧಿ. ದ್ಯೂತ ಅಂದರೆ ಸಾಕ್ಷಾತ್ ಕಲಿಯದು. ದ್ಯೂತಂ ಪಾನಂ ವಯಸ್ಸೂನ ಎಲ್ಲ ಧರ್ಮ ಚತುರ್ವಿಧ ಅಂತ ಹೇಳಿದ್ದಾರೆ. ಈ ದ್ಯೂತ ಅದು ಕಲಿಯ ಆವಾಸ ಸ್ಥಾನ. ಪರೀಕ್ಷಿತರಾದರೂ ಕಲಿಯನ್ನು ನಿಗ್ರಹ ಮಾಡಬೇಕಾದ್ರೆ ನನಗೆ ಆವಾಸ ಸ್ಥಾನ ಕೊಡು ಅಂತ ಕೇಳಿದಾಗ ಮೊಟ್ಟ ಮೊದಲಿಗೆ ಕೊಟ್ಟಿದ್ದೇ ದ್ಯೂತ. ಆ ದ್ಯೂತದಲ್ಲಿ ನೀನು ಸನ್ನಿಹಿತನಾಗುವುದು. ಹಾಗಾದ್ರೆ ಇಂತಹ ಕಲಿಯ ಆವಾಸ ಸ್ಥಾನವನ್ನ ಪಾಂಡವರು ಮಾಡಿದ್ರಲ್ಲ ಅಂತ ನಮಗೆಲ್ಲ ಭಾವನೆ ಬರ್ತದೆ. ಹಾಗೆಲ್ಲ ಭಾವಿಸಬಾರದು. ಪಾಂಡವರೆಲ್ಲ ದೇವತೆಗಳೆಲ್ಲ ಮಹಾ ದೇವಾಂಶ ಸಂಭೂತರು. ಆದರೆ ಅವರೆಲ್ಲ ಇಂತಹ ಕಾರ್ಯಗಳನ್ನು ಮಾಡಿ ತಾವು ಅನೇಕ ಕಷ್ಟಗಳನ್ನು ಪಟ್ಟಂತೆ ತೋರಿಸಿಕೊಳ್ತಾರಲ್ಲ, ಇದು ಅವರಿಗೆ ಪ್ರಾರಬ್ಧ ಕರ್ಮದಿಂದ ಮಾಡಿರ್ತಕ್ಕಂತಹ ಕರ್ಮಭೋಗಗಳಲ್ಲ. ಮತ್ತೆ ಮನುಷ್ಯರಿಗೆ ಬದುಕಿದಾಗ ಜೀವರಿಗೆ ಇಂತಹ ಕಾರ್ಯಗಳನ್ನು ಮಾಡಿದರೆ ಎಂತಹ ಅನರ್ಥಗಳನ್ನು ನಾವು ಪಡಿತೇವೆ ಅಂತ ಜಗತ್ತಿಗೆ ಮಾರ್ಗದರ್ಶನ ಮಾಡಬೇಕಾಗಿದೆ. ಆ ಉದ್ದೇಶದಿಂದ ದೇವತೆಗಳಿಗೆ ಯಾವ ಪ್ರಾರಬ್ಧ ಕರ್ಮಗಳು ಇಲ್ಲ ಅಂತ ಹೇಳಿ ಇಲ್ಲದೇ ಇದ್ರೂ ಕೂಡ ಸಾಮಾನ್ಯರಾಗಿರತಕ್ಕಂತಹ ಕಲಿಯುಗದ ಜನರು ಮಾಡುವ ತಪ್ಪುಗಳನ್ನ ತಾವು ಮಾಡಿದಂತೆ ತೋರಿಕೊಂಡು, ತಾವ್ಯಾರು ಮಾಡೋದಿಲ್ಲ, ಈ ದೇವತೆಗಳೆಲ್ಲ ಮಹಾ ಅಪರೋಕ್ಷ ಜ್ಞಾನಿಗಳು, ಮಾಡಿದಂತೆ ತೋರಿಕೊಂಡು ಇದರಿಂದ ಜಗತ್ತು ಎಚ್ಚರಗೊಂಡು ಹೇಗೆ ಬದುಕಿನ ಮೂಲ್ಯಗಳನ್ನು ಇಂತಹ ಕಷ್ಟ ಕಾಲದಲ್ಲಿ ನಾವು ಯಾವ ಪರಮಾತ್ಮನ ಪಾದವನ್ನ, ಧರ್ಮದ ನಂಬಿಕೆಯನ್ನ ಯಾವತ್ತಿಗೂ ಬಿಡದೇನೆ ಈ ಕಷ್ಟಗಳನ್ನೆಲ್ಲ ದೂರ ಮಾಡಿಕೊಂಡು ಕಲಿಯುಗದಲ್ಲಿ ಬರ್ತಕ್ಕಂತಹ ಎಲ್ಲ ಜನರೂ ಕೂಡ ಇಂತಹ ಒಂದು ಆಪತ್ತುಗಳು ಬಂದೊದಗಿದಾಗ ಬದುಕಿನ ಮಾರ್ಗವನ್ನು ಹೇಗೆ ಸುಧಾರಿಸಿಕೊಳ್ಳಬೇಕು ಅಂತ ಜಗತ್ತಿಗೆ ಪಾಠ ಕಲಿಸಲಿಕ್ಕೋಸ್ಕರ ದೇವತೆಗಳು ಇಂತಹ ಕಾರ್ಯಗಳನ್ನು ಮಾಡಿದಂತೆ ತೋರಿಕೊಂಡ್ರೆ ಹೊರತಾಗಿ ನಮ್ಮಂತೆ ಸಾಮಾನ್ಯರಂತೆ ಏನೋ ಒಂದು ದ್ಯೂತದ ಆಸೆಯಿಂದ ತಾವು ದ್ಯೂತವನ್ನು ಆಡಿ ಸಂಪತ್ತನ್ನು ಕಳೆದುಕೊಂಡು ಇವತ್ತೆಲ್ಲ ನಾನಾ ವಿಧವಾದಂತಹ ಕಾರ್ಯಗಳನ್ನು ಮಾಡತಕ್ಕಂತಹ ಜನರನ್ನು ನೋಡ್ತೇವೆ. ಎಲ್ಲ ತಮ್ಮ ಸಂಪತ್ತನ್ನು ಸಂಪೂರ್ಣವಾಗಿ ಮನೆ, ಮಠ, ಎಲ್ಲ ಹೊಲ ಗದ್ದೆಗಳನ್ನೆಲ್ಲ ಪಣಕ್ಕಿಡ್ತಾರೆ. ನಾನಾ ವಿಧವಾಗಿರ್ತಕ್ಕಂಥ ಯಾವುದೋ ಒಂದು ಬೆಟ್ಟಿಂಗಿನ ಉದ್ದೇಶದಿಂದ ತಮ್ಮ ಜೀವನವನ್ನೇ ಹಾಳು ಮಾಡಿಕೊಳ್ಳುವಂತಹ ಪ್ರಸಂಗಗಳನ್ನು ನಾವು ಕಾಣ್ತೇವೆ. ಆದರೆ ಇಂತಹ ಸಂದರ್ಭದಲ್ಲಿ ನಾವು ನಮ್ಮ ಮುಂದಿನ ಜನಾಂಗಕ್ಕೆ, ಇವತ್ತಿನ ಜನಾಂಗಕ್ಕೆ ತಿಳಿದುಕೊಳ್ಳಬೇಕಾದ ತತ್ವ ಏನು? ಮಹಾಭಾರತ
ಮಹಾಭಾರತ ಗ್ರಂಥಗಳ ಅಧ್ಯಯನವನ್ನು ಮಾಡಿದಾಗ ಇಂತಹ ಸಂದರ್ಭದಲ್ಲೂ ಧರ್ಮದ ಚಿಂತನೆಯನ್ನು ಬಿಡದೇನೆ, ಭಗವಂತನ ಪಾದಾರವಿಂದದ ಚಿಂತನೆಯನ್ನು ಬಿಡದೇನೆ ಎಲ್ಲ ಕಷ್ಟಗಳನ್ನು ಕೂಡ ದೂರ ಮಾಡಿಕೊಂಡಂತಹ ಮಹಾನುಭಾವರು ಪಾಂಡವರು ಅಂತ ನಾವು ಚಿಂತನೆ ಮಾಡಿದಾಗ ನಮ್ಮ ಜೀವನದಲ್ಲೂ ಕೂಡ ಇಂತಹ ಅನರ್ಥಗಳಿಗೆ ನಾವು ಎದೆಗೊಡದೇನೆ ಸಂಪೂರ್ಣವಾದ ಧರ್ಮಮಯವಾಗಿರ್ತಕ್ಕಂತಹ ಮಾರ್ಗವನ್ನು ನಡೆಸಲಿಕ್ಕೆ ಇದು ಒಂದು ದೊಡ್ಡ ಪಾಠ ಮಹಾಭಾರತ ನಮಗೆ ಮಾಡತಕ್ಕಂಥ. ಇವತ್ತೆಲ್ಲ ನಮ್ಮ ಶೈಕ್ಷಣಿಕ ಪದ್ಧತಿಗಳೆಲ್ಲ ಬದಲಾಗಬೇಕು. ಏನು ತಿಳಿಸಿಕೊಡುತ್ತದೆ? ಎಲ್ಲ ನಮ್ಮ ಪರರ ಇನ್ನೊಂದು ದೇಶದ ಆಕ್ರಮಣಕ್ಕೆ ಒಳಗಾಗಿ ಅವರ ಒಂದು ಸಂಸ್ಕೃತಿಯನ್ನ ಅಧ್ಯಯನವನ್ನು ಮಾಡಿಕೊಂಡು ನಮ್ಮ ದೇಶದ ಸಂಸ್ಕೃತಿಗಳನ್ನು ಇವತ್ತು ಹಾಳು ಮಾಡಿಕೊಳ್ತಾ ಇದ್ದೀವಿ. ಆದ್ದರಿಂದ ಇಂತಹ ಕಷ್ಟಗಳು ಬಂದಾಗ ಇದಕ್ಕೆ ಪರಿಹಾರಕವಾಗಿ ಬೇರೆ ಯಾವ ಸಂಸ್ಕೃತಿಗಳಲ್ಲೂ ಕೂಡ ಇದನ್ನು ಗೆಲ್ಲುವಂತಹ ಉಪಾಯಗಳಿಲ್ಲ. ಆದರೆ ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ ಮಾತ್ರ ಇದಕ್ಕೆ ತಕ್ಕದಾದ ಮಹಾಭಾರತ, ಭಾಗವತ ಇವೆಲ್ಲ ಪ್ರತಿಯೊಬ್ಬ ಜೀವನ ಬದುಕಿನ ಮೌಲ್ಯಗಳನ್ನು ತಿಳಿಸಿಕೊಡುವಂತಹ ದೊಡ್ಡ ಪರಮೋಚ್ಚ ಗ್ರಂಥಗಳು ಅಂತಂದರೆ, ನಮ್ಮ ಸಂವಿಧಾನಾತ್ಮಕವಾದ ಗ್ರಂಥಗಳು ಅಂತಂದರೆ ಅದು ಭಾಗವತ, ರಾಮಾಯಣ, ಮಹಾಭಾರತ. ಇವನ್ನು ಚಿಂತನೆ ಮಾಡಿ ಬದುಕಿದಾಗ ನಮ್ಮ ಮಕ್ಕಳಿಗೆ, ನಮ್ಮ ಇವತ್ತಿನ ಸಮಾಜಕ್ಕೆ ಅತ್ಯವಶ್ಯಕವಾಗಿರತಕ್ಕಂಥದ್ದು ಇಂತಹ ಚಿಂತನೆಗಳು. ಅದು ಬದುಕಬೇಕು. ಹೇಗೆ ಬದುಕಬೇಕು? ಏವಂ ಅಧ್ಯಾತ್ಮ ನಿಷ್ಠವಹಿ ಭಾರತಂ ಪರಿಚಕ್ಷತೆ. ಇದು ಕೇವಲ ಆಚಾರ್ಯರು, ಶ್ರೀಮದಾಚಾರ್ಯರು ಒಂದು ಮಾತನ್ನು ಹೇಳ್ತಾರೆ. ಪಾಂಡವರ ಕೌರವರ ಕಥೆಗಳನ್ನು ಕೇವಲ ಒಂದು ಅಣ್ಣ ತಮ್ಮಂದಿರ ಜಗಳ ಅಂತ ಚಿಂತನೆ ಮಾಡಬೇಡ್ರಿ. ನಮ್ಮ ಜೀವನದ ಬದುಕಿನ ಸದ್ಗುಣ ದುರ್ಗುಣಗಳ ಒಂದು ದೊಡ್ಡ ಕಲಹದ ಸಂಘರ್ಷಗಳು ಅಂತ ಚಿಂತನೆ ಮಾಡಿ. ನಮ್ಮ ಜೀವನದಲ್ಲೂ ಮನಸ್ಸಾಗ್ತಾ ಇರ್ತದೆ, ಏನು ಅಂತ ಉಪನ್ಯಾಸಕ್ಕೆ ಹೋಗೋಣ, ಧರ್ಮ ಕಾರ್ಯ ಮಾಡೋಣ ಅಂತ ಮನಸ್ಸಾಗ್ತಾ ಇರ್ತದೆ. ಅದು ಬಹಳ ಒಳ್ಳೆಯ ಮನಸ್ಸು ಬರೋದು ಬಹಳ ಕಡಿಮೆ. ಆದರೆ ಕೆಟ್ಟ ಯೋಚನೆಗಳು, ಅಯ್ಯೋ ಇವತ್ತು ಮ್ಯಾಚ್ ಇದೆ, ಅಲ್ಲೋ ಇವತ್ತು ಧಾರಾವಾಹಿ ನೋಡಿ ಬಿಟ್ಟು ಬರಬೇಕು, ಇಷ್ಟೆಲ್ಲ ಮನೆ ಸಮಸ್ಯೆಗಳನ್ನು ಬಿಟ್ಟು ನೋಡಿ ಬರಬೇಕು, ಇಂತಹ ದುರ್ಗುಣಗಳು ಬೇಕಾದಂತೆ ಇರ್ತದೆ. ಹಾಗಾದರೆ ಒಂದು ಪಾಂಡವರು 5 ಜನ, ಕೌರವರು 106 ಜನ. ಆದರೆ ನಮ್ಮಲ್ಲಿರ್ತಕ್ಕಂತಹ ಧರ್ಮಕ್ಕೆ ಪ್ರತೀಕರಾದ ಪಾಂಡವರು ಅಂತಂದರೆ ಒಳ್ಳೆಯ ಗುಣಗಳು ಅದು 1 2 ಇರ್ತದೆ. ಅವರು 5 ಇದ್ರು, ನಮ್ಗೆ 1 2 ಇರ್ತದೆ. ಕೌರವರು ಮಾತ್ರ 1000 ಇರ್ತಾರೆ. ಒಂದು ಕಾರ್ಯ ಮಾಡಬೇಕಾದ್ರೆ ಅದರ ಬಗ್ಗೆ ದುರಾಲೋಚನೆ, ದುಶ್ಚಟಗಳು ಇವೆಲ್ಲ 1000 ಆ ಕೌರವಗಳ ಆಕ್ರಮಣ ಆಗ್ತಾ ಇದೆ. ಈ 2 ಕಲಹಗಳ ಸಂಘರ್ಷದಲ್ಲಿ ನಮ್ಮಲ್ಲಿ ಯಾರಿಗೆ ಜಯ ಉಂಟಾಗುತ್ತೆ ಕೊನೆಗೆ ಅಂತಂದ್ರೆ, ನಮ್ಮ ಮನೋದೌರ್ಬಲ್ಯದಿಂದ ಕೌರವರೆಂಬ ದುರ್ಗುಣಗಳಿಗೆ ಜಯ ಆಗ್ತಾ ಇದೆ. ಯಾಕೆ? ನಮ್ಮ ಮನಸ್ಸಿನ ದೌರ್ಬಲ್ಯ, ನಮ್ಮ ಮನಸ್ಸು ದೇವರನ್ನ ಚಿಂತನೆ. ಪಾಂಡವರು ಯಾರನ್ನ ಆಶ್ರಯಿಸಿದಾಗ ಈ ಒಂದು ಆಪತ್ತುಗಳನ್ನು ಪರಿಹಾರ ಮಾಡಿಕೊಂಡು ಕೌರವರನ್ನ ಗೆದ್ದರು. ದೇವರ ಪಾದಾರವಿಂದವನ್ನು ಆಶ್ರಯಿಸಿದಾಗ, ದೇವರ ಕಡೆ ಸಂಪೂರ್ಣವಾಗಿ ತಮ್ಮನ್ನು ತಾವು ಸಮರ್ಪಿಸಿಕೊಂಡಾಗ ಎಂತಹ ಕೌರವರ ಸೈನ್ಯ, ಅಂತಹ ಕೌರವರ ಸೈನ್ಯವನ್ನು ಕೂಡ ವತ್ಸ ಪದಂಸ್ತ ಯತ್ಲವ ಅಂತ ಹೇಳಿದ್ದಾರೆ. ಒಂದು ಹಸುವಿನ ಪಾದ ಇಟ್ಟಾಗ ಅಲ್ಲಿ ಒಂದಿಷ್ಟು ನೀರು ಬಿದ್ದಿರ್ತದೆ. ಆ ನೀರು ಬಿಟ್ಟಂತಹ ನೀರನ್ನು ದಾಟಲಿಕ್ಕೆ ಯಾರಾದರೂ ಶ್ರಮ ಪಡ್ತಾರೆ? ದಾಟೋದು ಬಹಳ ಕಷ್ಟ. ಸಮುದ್ರವನ್ನು ದಾಟೋದಾದರೆ ಶ್ರಮ ಪಡ್ತಾರೆ. ಆದರೆ ಕೌರವರ ಸೈನ್ಯ ಅನ್ನೋದು ಒಂದು ದೊಡ್ಡ ಸಾಗರ. ಆದರೆ ಭಗವಂತನ ಅನುಗ್ರಹದಿಂದ ಅದು ಹೇಗಾಯಿತು ಆ ಕೌರವರ ಸೈನ್ಯ ಅಂತಂದ್ರೆ, ವತ್ಸ ಪದಂಸ್ಮ ಯತ್ಲವ, ಕೇವಲ ಒಂದು ಗೋಪಾದವನ್ನು ದಾಟಿದಷ್ಟು ಸುಲಭವಾಗಿ ಅನಾಯಾಸವಾಗಿ ಕೌರವರ ಸೈನ್ಯವನ್ನು ದಾಟಿಬಿಟ್ರು. ಇದು ದೇವರನ್ನು ನಂಬಿದರೆ ನಮ್ಮ ಜೀವನದಲ್ಲಿ ಎಂತಹ ಆಪತ್ತುಗಳನ್ನಾದರೂ ಕೂಡ ನಾವು ಪರಿಹಾರ ಮಾಡಿಕೊಳ್ಳಬಹುದು ಅನ್ನೋದಕ್ಕೆ ವಿಶಿಷ್ಟವಾಗಿ ಈ ಮಹಾಭಾರತದ ಚಿಂತನೆಗಳನ್ನೆಲ್ಲ ತಿಳಿಸಿಕೊಡುತ್ತೆ. ಅದರಿಂದ ಬರೀ ಕಥೆಗಳನ್ನು ಹೇಳಬೇಕಾದ್ರೆ ಇದು ಅವರಿಗೆ ಮಾತ್ರ ಸಂಬಂಧಪಟ್ಟದ್ದು, ನಾವ್ಯಾರೂ ಕೂಡ ಹೇಗಿಲ್ಲ ಅಂತ ಚಿಂತನೆ ಮಾಡಬಾರ್ದು. ಆ ಕೌರವರು ಮಾಡುವಂತಹ ಪ್ರತಿಯೊಂದು ಯೋಚನೆಗಳು ಅದನ್ನೆಲ್ಲ ಮಹಾಭಾರತ ಯಾಕೆ ಉಲ್ಲೇಖ ಮಾಡಿರ್ತದೆ ಅಂತ ಚಿಂತನೆ ಮಾಡಬೇಕು ಅಂದರೆ, ನಮ್ಮ ಜೀವನದಲ್ಲಿ ಇಂತಹ ಘಟನೆಗಳು ನಡೀತಾ ಇರ್ತದೆ. ಆ ದುರ್ಗುಣಗಳೆಲ್ಲ ಅದರ ಪ್ರಭಾವ ತೋರಿಸ್ತಾ ಇರ್ತದೆ. ಅದು ಬಂದಾಗ ಯಾವ ರೀತಿಯಾಗಿ ಎಚ್ಚೆತ್ತುಕೊಳ್ಳಬೇಕು, ಈ ಪಾಠವನ್ನು ಮಹಾಭಾರತ ನಮಗೆ ಮಾಡಿ ತೋರಿಸ್ತದೆ. ಅದರಿಂದ ಈ ಅಂಶದಲ್ಲಿ ಮಹಾಭಾರತದ ಅಧ್ಯಯನವನ್ನು ಮಾಡಿದಾಗ ಇವತ್ತಿನ ಕಾಲಕ್ಕೆ ಬಹಳ ಅತ್ಯುಪಯುಕ್ತವಾಗಿರ್ತಕ್ಕಂತಹ ಗ್ರಂಥ ಅಂತಂದರೆ ಅದು ಮಹಾಭಾರತ ಗ್ರಂಥ. ಹಿಂದಿನ ಪ್ರವಚನದವರೆಗೂ ನಾವು ಎಲ್ಲ ಪಾಂಡವರು ಕೂಡ ತಮ್ಮ ಭಗವಂತನ ಇಚ್ಛೆಯಂತೆ ಯೂತದಲ್ಲಿ ವನವಾಸವನ್ನು ಎಲ್ಲ ಸಂಪತ್ತನ್ನು ಕಳೆದುಕೊಂಡು ಕಾಡಿನಲ್ಲಿ ದ್ವೈತವನಕ್ಕೆ ತಾವು ವನವಾಸದಲ್ಲಿ ವಾಸ ಮಾಡುವಂತಹ ಪ್ರಸಂಗ ಬಂದಿದೆ. ಆ ಪ್ರಸಂಗದಲ್ಲಿ ಅನೇಕ ತಾವು ಕಾಡಿನಲ್ಲಿ ಇದ್ದರೂ ಕೂಡ
ಯಾವ ಭಗವಂತನ ಚಿಂತನೆಯನ್ನೂ ಕೂಡ ಬಿಡದೇನೆ ನಾಡಿನಲ್ಲಿ ಬದುಕುವವರಿಗಿಂತಲೂ ಕೂಡ ಬಹಳ ಸಂತೋಷವಾಗಿ ಬದುಕ್ತಾ ಇದೆ. ಗೃಹಂ ಪ್ರಮತ್ತಸ್ಯ ವನೇಶ್ವಪಿ ಸ್ಯಾತ್. ಎಷ್ಟು ಮನೆಯಲ್ಲಿ ಕಾಡಿಗೆ ಹೋಗಿ ತಪಸ್ಸನ್ನು ಮಾಡಿ ಮಹಾಭಾರತ ಭಾಗವತ ಇವತ್ತು ನಮಗೆ ಉಪದೇಶ ಮಾಡುವ ತತ್ವ ಸಂದೇಶ ಏನು ಅಂದರೆ, ನೀವು ಸಾಧನೆ ಮಾಡಬೇಕಾದ್ರೆ ಕಲಿಯುಗದಲ್ಲಿ ಕಾಡಿಗೆ ಹೋಗಿ ಮಾಡಬೇಕಾಗಿಲ್ಲ. ಇವತ್ತೆಲ್ಲ ಎಂದ್ಕೊಳ್ತಾರೆ ಹಿಂದಿನ ಮಹಾಭಾರತ ಇವೆಲ್ಲ ಋಷಿಗಳು ಮುನಿಗಳಿಗೆ ಇವುಗಳಿಗೆ ಮಾತ್ರ ಸೀಮಿತವಾದದ್ದು, ನಮಗಲ್ಲ ಅನ್ನೋದನ್ನ ಇದನ್ನೆಲ್ಲ ನಾವೇನ್ ಮಾಡ್ತೀವಿ, ಶೋಕೇಸಿಗೆ ಮಾತ್ರ ಸೀಮಿತ ಮಾಡಿಬಿಟ್ಟಿದ್ದೀವಿ ನಮ್ಮ ಗ್ರಂಥಗಳಲ್ಲಿ. ಆದರೆ ಭಾಗವತ ಮಹಾಭಾರತ ಹಾಗೆ ಹೇಳ್ತಾ ಇಲ್ಲ. ಭಯಂ ಪ್ರಮತ್ವಸ್ಯ ವನ್ನೇಶ್ವಪಿ ಸ್ಯಾತ್ ಗೃಹೇ ವಸಂತ ಸಹಸಟ್ ಸಪತ್ನ. ನೀವು ಈ ಸಂಸಾರದ ಭಯದಿಂದ ಪಾರಾಗಬೇಕು ಅಂತ ಹೇಳಿ ಕಾಡಿಗೆ ಹೋಗಿ ತಪಸ್ಸು ಮಾಡಿ ಅಂತ ಶಾಸ್ತ್ರಗಳು ಪುರಾಣಗಳು ಉಲ್ಲೇಖ ಮಾಡೋದಿಲ್ಲ. ನಿಮ್ಮ ಜೀವನದಲ್ಲಿ ನೀವು ಬದುಕುವ ಕಾಲದಲ್ಲೇನೆ ಅರಿಷಟ್ವರ್ಗಾದಿಗಳೆಂಬ ಒಳಗಿನ ಶತ್ರುಗಳನ್ನು ಗೆಲ್ಲರೆ ಸುಖವಾಗಿ ಈ ಸಂಸಾರದಲ್ಲಿ ಗೃಹಸ್ಥಾಶ್ರಮವನ್ನು ಜೀವನ ಮಾಡಿಕೊಂಡೇನೆ ಅದು ಬದುಕುವಂಥದ್ದು. ಈ ಕಾಮಕ್ರೋಧಾದಿಗಳೆಂಬ ಅರಿಷಡ್ವರ್ಗಗಳನ್ನು ಮನಸ್ಸಿನಲ್ಲಿ ತುಂಬಿಕೊಂಡು ಕಾಡಿಗೆ ಹೋದರೂ ನೆಮ್ಮದಿಯಿಂದ ಇರುವುದಿಲ್ಲ, ಯಾವ ಊರಿಗೆ ಹೋದ್ರೂ ನೆಮ್ಮದಿಯಿಂದ ಇರುವುದಿಲ್ಲ. ನಾನು ಹೇಳಿದ್ದೇನೆ, ದೇವಸ್ಥಾನಕ್ಕೆ ಬಂದಾಗ ನಮ್ಮ ಚಿಂತನೆ ಎಲ್ಲ ಏನಿರ್ತದೆ, ಅಯ್ಯೋ ನನ್ನ ಚಪ್ಪಲಿ ಏನಾಯಿತು, ನಮ್ಮ ಮನೆ ಏನಾಯಿತು, ಈ ಚಿಂತನೆಯಲ್ಲೇ ಇರ್ತದೆ. ಹಾಗಾದ್ರೆ ದೇವಸ್ಥಾನಕ್ಕೆ ಬಂದಾದರೂ ಏನು ಉಪಯೋಗ, ಮನೆಯಲ್ಲಿ ಇದ್ದಾದರೂ. ಹಾಗಾದ್ರೆ ಮುಖ್ಯ ಯಾವುದಕ್ಕೆ ಬೆಲೆ, ದೇವಸ್ಥಾನಕ್ಕೆ ಬರಬಾರದು ಅನ್ನೋದು ಮುಖ್ಯ ಅಲ್ಲ. ನಮ್ಮ ಭಾವನೆ, ನಮ್ಮ ಮನಸ್ಸು ಚಿಂತನೆ ಯಾವುದರಲ್ಲಿ ಇರಬೇಕು ಅನ್ನೋದು ಮುಖ್ಯ ಚಿಂತನೆ. ಕಾಮಕ್ರೋಧಾದಿಗಳಿಗೆ ಒಳಗಾಗದೇನೆ ನಮ್ಮ ಮನಸ್ಸು ನಿರ್ಮಲವನ್ನಾಗಿ ಮಾಡಿಕೊಂಡು ಯಾವ ಕಾರ್ಯವನ್ನು ನಾವು ದೇವರು ನಮಗೆ ಕರುಣಿಸಿರ್ತಾನೋ ಅದನ್ನು ಪ್ರಾಮಾಣಿಕತನದಿಂದ ಜೀವನವನ್ನು ಮಾಡಿಸ್ತಕ್ಕಂತಹದ್ದೇ ಇದು ದೊಡ್ಡ ದೇವರ ಪೂಜೆ ಅಂತ ತಿಳಿಸತಕ್ಕಂತಹದ್ದು ಮಹಾಭಾರತ. ಇದು ಮಹಾಭಾರತ. ಅದಕ್ಕೆ ಪಾಂಡವರು ಕಾಡಿನಲ್ಲಿ ಇದ್ರೂ ಭಾರಿ ಸುಖವಾಗಿದ್ದಾರೆ, ಭಾರಿ ಸುಖವಾಗಿದ್ದಾರೆ. ದೇವರ ಅನುಗ್ರಹವೆಂಬ ರಕ್ಷಾ ಕವಚದಲ್ಲಿ ಯಾವ ಭಯ ಇಲ್ಲದೇನೆ ದ್ವೈತವನದಲ್ಲಿ ಸನ್ನಿಹಿತರಾಗಿದ್ದಾರೆ. ಎಂತಹ ಒಂದು ಅದ್ಭುತವಾಗಿರತಕ್ಕಂತಹ ದಿವ್ಯ. ಇದನ್ನು ನಾವೆಲ್ಲ ಪಾಠ ಕಲಿಬೇಕು. ಕಾಡಿನಲ್ಲಿ ನಾಡಿನಲ್ಲೂ ನೆಮ್ಮದಿ ಇರುವುದಿಲ್ಲ, ನಾಡಿನಲ್ಲೇ ಇರ್ತೀವಿ ನಾವು. ಆದರೆ ಮಹಾಭಾರತ ಹೇಳುತ್ತದೆ ಪಾಂಡವರು ಭಾರಿ ಸುಖವಾಗಿತ್ತು. ನಾವೆಲ್ಲ ಹಿಂದಿನ ಪರ್ವಗಳಲ್ಲೆಲ್ಲ ಪಾಠ ಕೇಳಿದ್ವಿ. ದ್ರೌಪದಿ ಎಷ್ಟು ಮನೆಯಲ್ಲಿ ಬೇಕಾದಷ್ಟು ಸೌಭಾಗ್ಯಗಳಿರ್ತದೆ, ಒಂದು ಹೆಂಡತಿಯನ್ನು ನಿಭಾಯಿಸಲಿಕ್ಕೆ ಆಗದೇನೆ ಒದ್ದಾಡ್ತಾ ಇರ್ತಾನೆ ಪುರುಷ. ಆದರೆ 10 ಜನ ಪತಿಯರನ್ನ ಯಾವ ಧರ್ಮದ ಚ್ಯುತಿ ಇಲ್ಲದೇನೆ ಏಕೈಕವಾಗಿ ದ್ರೌಪದಿ ದೇವಿ ಪತಿಯ ಸೇವೆಗಳನ್ನು ಮಾಡ್ತಾ ಎಷ್ಟು ಧರ್ಮಿಷ್ಠವಾಗಿ ಆ ಕಾರ್ಯಗಳನ್ನು ನಿಭಾಯಿಸಿದ್ರು. ಇದೆಲ್ಲ ಸತ್ಯಭಾಮೆ ಆ ದ್ರೌಪದಿಯ ಮೂಲಕ ಜಗತ್ತಿಗೆ ಸಂದೇಶವನ್ನು ಕೊಡಬೇಕು ಅಂತ ಹಿಂದಿನ ಪರ್ವಗಳಲ್ಲೆಲ್ಲ ಅದನ್ನು ನಾವು ನೋಡಿದ್ದೇವೆ. ಇದೆಲ್ಲ ದೊಡ್ಡ ಸ್ತ್ರೀಯರಿಗೆ ಮಾರ್ಗದರ್ಶಕವಾಗಿರತಕ್ಕಂತಹ ಪರ್ವಗಳನ್ನು ಉಪದೇಶ ಮಾಡಿದೆ. ಈಗ ಘೋಷಯಾತ್ರಾ ಪರ್ವ ಅಂತ, ಈ ಘೋಷಯಾತ್ರಾ ಪರ್ವ ಅಂತಂದರೆ ಅವರೆಲ್ಲ ಕಾಡಿಗೆ ಹೋಗಿದ್ದಾರೆ. ಇವರು ಕಾಡಿನಲ್ಲಿದ್ದರೂ ಸುಖವಾಗಿದ್ದಾರೆ ಪಾಂಡವರು, ಇವರು ನಾಡಿನಲ್ಲಿದ್ದರೂ ಸುಖವಾಗಿಲ್ಲ ದುರ್ಯೋಧನ. ನೋಡ್ರಿ ಅಂತ ಹೃದಯ ಪರಿಸ್ಥಿತಿ. ಕಾರಣ ಏನಂದರೆ ಅವರೆಲ್ಲ ಅಲ್ಲಿ ಹೋಗಿದ್ದಾರೆ, ಆದರೆ ಅಲ್ಲೂ ಆರಾಮಿದ್ದಾರೆ. ಅವರು ಹೇಗಾದರೂ ಮಾಡಿ ಹೊಟ್ಟೆ ಹೋಗಿಸ್ಬೇಕು ಅಂತೀವಿ, ಅಲ್ಲೂ ಆರಾಮಿದ್ದಾರೆ. ಇವ್ರಿಗೆ ಕಷ್ಟ ಆಗಬೇಕು ಅನ್ನೋ ಉದ್ದೇಶದಿಂದ ಹೇಗಾದರೂ ಮಾಡಿ ಇಡೀ ಅವರ ಸಂಪತ್ತನ್ನು ಪಣಕ್ಕೆ ಇರಿಸಿಕೊಂಡು ಮೋಸದಿಂದ ಜೂತವನ್ನು ಆಡಿ ಎಲ್ಲ ಸಂಪತ್ತನ್ನು ಹರಣ ಮಾಡಿದರೂ ಕೂಡ ಸಮಾಧಾನ ಕಾಡಿಗೆ ಕಳಿಸಿದ್ರು. ಅವರು ಆರಾಮಿದ್ದಾರೆ. ಆದರೆ ಅವರಿಗೆ ಕೆಟ್ಟು ಬಯಸಿದಂತಹ ಈ ದುರ್ಯೋಧನಾದಿಗಳು ಒಳ್ಳೆ ರಾಜ್ಯಭಾರದಲ್ಲಿ ಅರಮನೆಯಲ್ಲಿ ಇದ್ದರೂ ಮನಸ್ಸಿನಲ್ಲಿ ಏನೋ ಉದ್ವಿಗ್ನತೆ. ಶಕುನಿ, ದುರ್ಯೋಧನ ಎಲ್ಲ ದುರ್ಜನರ ಈ ಒಂದು ಸ್ವತಃ ಕಲಿಯೇ ಒಂದು ದೊಡ್ಡ ದುಷ್ಟ ಕಲಿ ದುರ್ಯೋಧನ. ಅದರ ಜೊತೆಗೆ ಇಂತಹ ಸಹಕಾರಿಗಳ ಸಾಮಗ್ರಿಗಳು ಬೇರೆ, ಕರ್ಣ, ಶಕುನಿ ಮುಂತಾದ ಎಲ್ಲರೂ ನಮಗೆ ನಾನಾ ವಿಧವಾಗಿರ್ತಕ್ಕಂತಹ ರೀತಿಯಲ್ಲಿ ಬೋಧನೆ ಮಾಡ್ತಾರೆ. ನೋಡು, ನಾವು ಪಾಂಡವರನ್ನ ಹೇಗಾದರೂ ಮಾಡಿ ಹೊಟ್ಟೆ ಮುಗಿಸ್ಬೇಕು. ಏನು ಮಾಡೋಣ, ಅವ್ರು ನೋಡ್ಲಿಕ್ಕೆ ಅಂತ ಹೋಗೋಣ. ಬೇಕಾದಷ್ಟು ಎಲ್ಲ ವೈಭೋಗದಿಂದ ನಮ್ಮ ಎಲ್ಲ ವೈಭೋಗದ ಸಂಪತ್ತಿನ ವೈಭೋಗಗಳನ್ನೆಲ್ಲ ಅವರ ಮುಂದೆ ಪ್ರದರ್ಶನ ಮಾಡೋಣ. ಪ್ರದರ್ಶನ ಮಾಡಿದಾಗ ಅವರು ನಮ್ಮನ್ನು ನೋಡಿ ಹೊಟ್ಟೆ ಉರಿತಿದ್ದ ಆವಾಗ ನಾವು ಸಂತೋಷ ಪಡ್ಬೋದು. ದುರ್ಯೋಧನ ನನ್ನ ಮನಸ್ಸಿನಲ್ಲಿ ಇದನ್ನೇ ಹೇಳಿದ್ವಿ. ನನ್ನ ಮನಸ್ಸಿನಲ್ಲಿ ನಮಗೆ ಏನೋ ಕೆಟ್ಟ ಕೆಲವರನ್ನೆಲ್ಲ ಎಷ್ಟೇ ನಾವು ದ್ವೇಷ ಮಾಡ್ತಾ ಇರ್ತೀವಿ, ಕೆಲವರು ಸಜ್ಜನರನ್ನ ವೈಷ್ಣವರನ್ನ ದ್ವೇಷ ಮಾಡ್ತಾ ಇರ್ತೀವಿ. ಅವರು ನಮ್ಮನ್ನು ಏನು ದ್ವೇಷನೂ ಮಾಡೋದಿಲ್ಲ, ಆದರನೂ ಮಾಡೋದಿಲ್ಲ, ಏನು ಮಾಡೋದಿಲ್ಲ. ಆದರೆ ಅವರ ಮನಸ್ಸಿನಲ್ಲೇ ನಿರಂತರವಾಗಿ ಚಿಂತನೆ ಮಾಡ್ತಾ ಅವರನ್ನೇ ನೆನೆಸಿಕೊಳ್ತಾ ನಮ್ಮ ಮನಸ್ಸಿನ
ನೆಮ್ಮದಿಯನ್ನು ನಾವು ಹಾಳು ಮಾಡಿಕೊಂಡಿರ್ತೀವಿ ಹೊರತಾಗಿ ಅವ್ರು ಮಾತ್ರ ಸುಖವಾಗಿರ್ತಾರೆ. ದುರ್ಯೋಧನನ ಪರಿಸ್ಥಿತಿ ಹಾಗಾಗಿದೆ. ಆದ್ದರಿಂದ ಅಂತಹ ಒಂದು ಈ ಘೋಷಯಾತ್ರೆಯ ಚಿಂತನೆಯನ್ನು, ಘೋಷ ಅಂತಂದರೆ ಈ ಕಾಡು, ಅದಕ್ಕೇನು ಮಾಡ್ತಾರೆ, ಮೊದಲಿಗೆ ದುರ್ಯೋಧನ ಬಂದು ಹೇಳ್ತಾನೆ, ಹೀಗೆ ಕಾಡಿಗೆ ಹೋಗಿ ಬರ್ತೀವಿ, ಪಾಂಡವರನ್ನು ನೋಡ್ಕೊಂಡು ಬರ್ತೀವಿ ಅಂತ ಹೇಳ್ತಾನೆ ಧೃತರಾಷ್ಟ್ರನ ಅಂತ. ಆದರೆ ಧೃತರಾಷ್ಟ್ರ ಅಂತಾನೆ ಹಾಗೆಲ್ಲ ಮಾಡಬಾರ್ದು. ಅವನು ಎಷ್ಟೇ ದುಷ್ಟನಾಗಿ ಆ ವಿಚಿತ್ರ ವೀರ್ಯನ ಮಗನಾಗಿ ಏನು ವೇದವ್ಯಾಸ ದೇವರ ಒಂದು ವಿಶೇಷವಾದ ಅನುಗ್ರಹದಿಂದ ತಾನು ಜನ್ಮವನ್ನು ತಾಳಿದ್ದಾನೆ, ಅದರ ಒಂದು ಪ್ರಭಾವ ಅವನಲ್ಲಿ ವಿಶೇಷವಾದ ಧೃತರಾಷ್ಟ್ರ ಅನ್ನೋ ಗಂಧರ್ವನ ಆವೇಶ ಅಂತ ಶ್ರೀಮದಾಚಾರ್ಯರು ನಿರೂಪಣೆ ಮಾಡಿದ್ದಾರೆ. ಅದು ಕೆಲಸ ಮಾಡ್ತಾರೆ. ಪಾಂಡವರಿಗೆಲ್ಲ ಇಷ್ಟು ಅನ್ಯಾಯಗಳನ್ನು ನಾವು ಮಾಡತಕ್ಕಂಥದ್ದು ಸರಿಯಲ್ಲ. ಯಾಕೆ ಅಂತಂದರೆ ನಾವು ಮೋಸದಿಂದ ಸಂಪಾದನೆ ಮಾಡಿದ್ದೀವಿ. ಅವರೇನೋ ಯಾವುದೋ ದ್ಯೂತದ ಜ್ಞಾನ ಇಲ್ಲದೇನೆ ಸಮಸ್ತ ಸಂಪತ್ತುಗಳನ್ನು ಕಳೆದುಕೊಂಡು ಇವತ್ತು ಕಾಡಿಗೆ ಹೋಗಿದ್ದಾರೆ ಅಂತ ಭಾವಿಸುವುದಲ್ಲ. ಈ ಶಕುನಿಯ ಒಂದು ಕೆಟ್ಟ ಮೋಸದ ಆಟದಿಂದ ಎಲ್ಲ ಸಂಪತ್ತುಗಳನ್ನು ಹರಣ ಮಾಡುವಂತೆ ಇಂತಹ ಕಾರ್ಯಗಳನ್ನು ಮಾಡಿರ್ತಕ್ಕಂಥವರಾಗಿದ್ದಾರೆ. ಆದ್ದರಿಂದ ಅವರ ಬಗ್ಗೆ ತಿಳಿದುಕೊಳ್ಬೇಕು ಅಂತ ಹೇಳಿ ಒಬ್ಬ ಬ್ರಾಹ್ಮಣನನ್ನು ಕಳಿಸ್ತಾನೆ ದುರ್ಯೋಧನ. ಧೃತರಾಷ್ಟ್ರ ಪಾಂಡವರು ಹೇಗಿದ್ದಾರೆ ನೋಡ್ಕೊಂಡು ಬಾರ. ಏನು ಮನೆಯಲ್ಲಿ ಪ್ರತಿನಿತ್ಯ ಆ ಕಾಡಿನಲ್ಲಿ ಇದ್ದಾಗ ಲಕ್ಷ ಜನರಿಗೆ ಭೋಜನವನ್ನು ಮಾಡ್ತಾ ಇದ್ದಾರೆ. ಒಬ್ಬ ಅರಮನೆಯಲ್ಲಿ, ನಮ್ಮ ಮನೆಯಲ್ಲಿ ಒಬ್ಬ ಬ್ರಾಹ್ಮಣರು ಬಂದರೆ ಯಾಕಾದರೂ ಬಂದರೂ ಅವ್ರನ್ನ ಹೇಗೆ ಏನಾದರೂ ಕಳಿಸ್ಬೇಕು ಅಂತ ಚಿಂತನೆ ಮಾಡ್ತೀವಿ. ಕಾಡಿನಲ್ಲಿ ಇದ್ರೂ ಕೂಡ ಪಾಂಡವರು ಪ್ರತಿನಿತ್ಯ ಲಕ್ಷ ಎಲೆಗಳು ಅಲ್ಲೇ ಸನ್ನಿಹಿತರಾಗಿದ್ದರು. ಅವ್ರಿಗೆಲ್ಲ ಭೋಜನವನ್ನು ಮಾಡಿಸ್ತಾ ಇದ್ರು. ಇಷ್ಟು ದ್ರೌಪದಿಯ ಸಾಮರ್ಥ್ಯ, ಇಷ್ಟು ಜನರಿಗೆ ಯಾವ ಬೇಸತ್ತುಕೊಳ್ಳದೆ ಕಾಫಿ ಚಾ ಮಾಡ್ಲಿಕ್ಕೆ ಓದಾಡ್ತೀವಿ ನಾವು. ಪ್ರತಿಯೊಬ್ಬರಿಗೂ ಮೃಷ್ಟಾನ್ನ ಭೋಜನ ಮಾಡಿಸ್ತಾ ಇದ್ರು ದ್ರೌಪದಿ ದೇವಿ. ಎಂತಹ ಸೌಭಾಗ್ಯ! ಅರಮನೆಯಲ್ಲಿದ್ದಾಗಲಾದರೂ ಇಷ್ಟು ಸೌಭಾಗ್ಯ. ಎಲ್ಲ ಯತಿಗಳು, ಗೃಹಸ್ಥಾಶ್ರಮಗಳು ಎಲ್ಲರೂ ಒಂದು ರೀತಿ ಹೊಸದಾದ ರಾಜ್ಯವನ್ನೇ ಸೃಷ್ಟಿ ಮಾಡಿಕೊಂಡು ಕಾಡಿನಲ್ಲಿ ವಾಸವನ್ನು ಮಾಡುವಂತಹ ಒಂದು ದೊಡ್ಡ ಸೌಭಾಗ್ಯವನ್ನು ಭಗವಂತ ಕೊಟ್ಟಿದ್ದ. ಅಕ್ಷಯ ಪಾತ್ರೆ, ಯಾವುದಕ್ಕೂ ಕೊರತೆ ಇಲ್ಲ. ಎಷ್ಟು ಬೇಕೋ ಅಷ್ಟು ಅನ್ನವನ್ನು ಸಂಪಾದನೆ ಮಾಡಿಕೊಳ್ಳುವಂತಹ ಸಾಮರ್ಥ್ಯವನ್ನು ದೇವರು ಕೊಟ್ಟಿದ್ದಾನೆ. ಇದಕ್ಕಿಂತ ಸೌಭಾಗ್ಯ ಬೇಕಾ? ದೇವರ ಅನುಗ್ರಹ ಇತ್ತು ಅಂತಂದರೆ ಕಿಮಲಭ್ಯಂ ಭಗವತಿ ಪ್ರಸನ್ನೆ ಶ್ರೀನಿಕೇತನೆ. ಅದರಿಂದ ದೇವರ ಚಿಂತನೆಯಲ್ಲಿ ಇದ್ದಾಗ ಯಾವುದೂ ಇಲ್ಲ, ಆರಾಮಾಗಿರ್ತಾರೆ. ಕಾಡಿನಲ್ಲಿ ಇದ್ರೂ ಕೂಡ ದೇವರ ಅನುಗ್ರಹ ಇತ್ತು ಅಂತಂದರೆ ಅತಿಚ್ಯುತಂ ತಿಷ್ಠತಿ ದಿಷ್ಟರಕ್ಷಿತಂ ಗೃಹೇ ಸ್ಥಿತಂ ತದ್ವಿಹತಂ ವಿನಶ್ಯತಿ. ದೇವರ ರಕ್ಷಣೆ ಇತ್ತು ಅಂತಂದರೆ ಎಷ್ಟೇ ಕಾಡಿನಲ್ಲಿ ರಕ್ಷಣೆ, ಆರಾಮಾಗಿ ಭಗವಂತನ ರಕ್ಷಣೆಯಲ್ಲಿ ಇರ್ತದೆ. ಮನೆಯಲ್ಲಿ ಇದ್ರೂ ಕೂಡ ಭಯದಿಂದ ಜೀವನವನ್ನು ಮಾಡುವಂತಹ ಬ್ರಾಹ್ಮಣ ಅಂತಾನೆ. ಏನ್ರಿ ಪಾಂಡವರ ವೈಭೋಗ! ಧೃತರಾಷ್ಟ್ರನಿಗೆ ಹೇಳ್ತಾನೆ, ಆನಂದ ಆಗುತ್ತೆ, ನನಗೆ ಬರಲಿಕ್ಕೆ ಮನಸ್ಸು ಬರಲಿಲ್ಲ, ಅಲ್ಲೇ ಇರಬೇಕು ಅಂತ ಅನಿಸ್ಬಿಡುತ್ತೆ ನನಗೆ. ಅಂತಹ ವೈಭೋಗದಿಂದ ನಾನು ಚಿಂತನೆ ಮಾಡಲಿಕ್ಕೆ ಅಲ್ಲ. ಹೇಗಿದ್ದಾರೆ ಒಂದು ಕಾರಣ ನೋಡಿ, ಧೃತರಾಷ್ಟ್ರನ ಒಳ್ಳೆಯ ಗುಣ ಮಹಾಭಾರತ ಎರಡೂ ತೋರಿಸ್ತು. ನಮ್ಮ ಜೀವನದಲ್ಲಿ ನಮ್ಮ ಕೆಟ್ಟ ಬುದ್ಧಿಯೂ ನಡೀತಾ ಇರ್ತದೆ. ನಮ್ಮ ದೇಹದ ಕಾರ್ಯಗಳಲ್ಲಿ ಪ್ರತಿಯೊಬ್ಬರಲ್ಲೂ ಒಳ್ಳೆಯ ಬುದ್ಧಿಯೂ ನಡೀತಾ ಇದೆ. ಧೃತರಾಷ್ಟ್ರನ ಹಾಗೆ ನಾವು ಇಲ್ಲಿ ಕಣ್ಣು ಕುರುಡರಾಗಿದೆ. ಭಗವಂತನ ಆಧ್ಯಾತ್ಮಿಕ ತತ್ವಜ್ಞಾನಕ್ಕೆ ಬಟ್ಟೆ ಕಟ್ಕೊಂಡ್ಬಿಟ್ಟಿದ್ದೀವಿ ನಾವು. ಆಧ್ಯಾತ್ಮಿಕ ತತ್ವಜ್ಞಾನ ನಮ್ಮ ಮಾರ್ಗವನ್ನು ತೋರಿಸುವ ಬೆಳೆದು ಅದನ್ನು ಬಟ್ಟೆ ಕಟ್ಕೊಂಡ್ಬಿಟ್ಟಿದ್ದೀವಿ ಧೃತರಾಷ್ಟ್ರನ. ಆದರೆ ಒಳಗಡೆ ಇದೆ, ಏನಾದರೂ ಸಾಧನೆ ಮಾಡಬೇಕು, ದೇವರ ಹತ್ರ ಹೋಗಬೇಕು, ಮೋಕ್ಷವನ್ನು ಪಡೆಯಬೇಕು ಅಂತ ತಬಕ ಇದೆ. ಆದರೆ ನಮ್ಮೆಲ್ಲ ಪ್ರತಿಬಂಧಕಗಳು, ಮಕ್ಕಳು, ಮನೆ ವ್ಯಾಮೋಹ, ಧೃತರಾಷ್ಟ್ರ ಮಗನ ವ್ಯಾಮೋಹದಿಂದ ಬಂಧಿತನಾಗಿ ಅಜ್ಞಾನವೆಂಬ ಕಣ್ಣಿನ ಬಟ್ಟೆಯನ್ನು ಕಟ್ಟಿಕೊಂಡಂತೆ ನಮ್ಮ ಜೀವನದಲ್ಲಿ ಇವತ್ತು ಹಾಗೆ ಅಂತಾನೆ. ನನ್ನ ಪಾಂಡವರು, ನನ್ನ ಮಕ್ಕಳು ಅಂತಾನು ಹೇಗಿದ್ದಾರೆ? ಅಥೋಪವಿಷ್ಟ ಪ್ರತಿಸತ್ಕೃತಶ್ಚ ವೃದ್ಧೇನ ರಾಜ್ಞ ಕುರು ಸಮ್ಮತೇನ ಪ್ರಚೋದಿತ ಸಂಹತಯಾ ಬಭೂವ ಧರ್ಮಾನಿಲೇಂದ್ರ ಪ್ರಭವಾನ್ಯಮೂಚ. ಭೀಮಸೇನ, ಅರ್ಜುನ, ನಕಲ, ಸಹೋದರ ಇವರೆಲ್ಲ ಸಹದೇವರು ಎಷ್ಟು ಆತ್ಮೀಯತೆಯಿಂದ ಧರ್ಮ ಮಾರ್ಗದಿಂದ ಇರತಕ್ಕಂಥವ್ರು. ಸಣ್ಣ ಮಕ್ಕಳು ಇನ್ನೂ ಕೂಡ ಅವರೆಲ್ಲ ಕಾಡಿನಲ್ಲಿ ಹೇಗಿದ್ದಾರೇನೋ, ತಾನು ಕಾಡಿನಲ್ಲಿ ನಿರಂತರ ಮಾಡ್ಕೋಬೇಕು, ಪರಮಾತ್ಮನಾಗಿ ಎಂದು ಇನ್ನೊಬ್ಬರಿಗೆ ಮನಸ್ಸಿನಿಂದಲೂ ಕೆಟ್ಟದನ್ನು ಚಿಂತನೆ ಮಾಡದೇ ಇರತಕ್ಕಂತಹ ಆ ನನ್ನ ಧರ್ಮರಾಜ ಹೇಳ್ತಾರೆ, ವಾಚಂ ಕಥಚಿತ್ ಸುರತಾನುಪೇತ್ಯ ತತ್ಸರ್ವಮಾತ್ಮ ಪ್ರಭವಂ ವಿಚಿತ್ಯ ಕಥಂ ನು ಸತ್ಯ ಶುಚಿರಾಜ ವೃತ್ತೋ ಜ್ಯೇಷ್ಠಾಂ ಸುತಾನಾಂ ಮಮ ಧರ್ಮರಾಜ. ಅಜಾತಶತ್ರು ಮಗನ ಬಗ್ಗೆ ಹೇಳ್ತಾ ಇದ್ದಾನೆ, ಹೇಗಿದ್ದಾನೆ ನನ್ನ ಮಗ. ಒಬ್ಬರಿಗೂ ಮನಸ್ಸಿನಿಂದ ಎಂದೂ ಕೆಡಕನ್ನು ಬಯಸಿದವನಲ್ಲ. ಎಂತಹ ಶತ್ರುಗಳಿಗೂ ಕೂಡ
ಅಪ್ಪ ಅಮ್ಮಂದ್ರೆ ಶತ್ರುಗಳಾಗಿರ್ತಾರೆ. ಯಾಕೆಂತಂದ್ರೆ ಏನು ಅಂತಂದ್ರೆ ನಮಗೆ ಯಾರು ನಮ್ಮ ಚಿಂತನೆಗೆ ಯಾರು ವಿರುದ್ಧರಾಗ್ತಾರೋ ಅವರೆಲ್ಲ ಶತ್ರುಗಳು, ನಮ್ಮ ಕಾಮನೆಗೆ ಯಾರು ಪ್ರತಿಬಂಧಕರಾಗಿರ್ತಾರೋ ಅವರೆಲ್ಲ ಶತ್ರುಗಳು. ಹಾಗಿರುವಾಗ ದೇವರು ಜಗತ್ತಿನಲ್ಲಿ ಸೃಷ್ಟಿ ಮಾಡಿದಂತಹ ಪ್ರತಿಯೊಂದು ವಸ್ತುವಿನಲ್ಲಿ ಒಂದೊಂದು ಗುಣಗಳನ್ನು ಹೇಳಿದ್ದಾರೆ. ಯಾವುದರಲ್ಲೂ ಏನೂ ವ್ಯರ್ಥವಾದ ಕೆಲಸಕ್ಕೆ ಬರದೇ ಇರತಕ್ಕಂತಹ ವಸ್ತುಗಳು ಜಗತ್ತಿನಲ್ಲಿ ಯಾವುದೂ ಕೂಡ ಇಲ್ಲ. ಆ ಗುಣಗಳನ್ನು ನಾವು ಗಮನಿಸಿ ಅದನ್ನು ನಾವು ಅಳವಡಿಸಿಕೊಂಡಾಗ ನಮ್ಮಲ್ಲಿ ಅಗಾಧ ಶತ್ರುತ್ವ ಬೆಳೆದಿದೆ ಎಂದು ಭಾಗವತದಲ್ಲಿ ಮಹಾಭಾರತ ಎಷ್ಟು ಸುಂದರವಾಗಿ ಹೇಳುತ್ತದೆ. ನಮ್ಮ ಜೀವನದಲ್ಲಿ ಒಂದು ಜಡವಾದ ವಸ್ತುಗಳು, ಭೂಮಿ, ಅದರಲ್ಲಿ ಒಂದು ಗುಣ ಕಾಣ್ರಿ, ಆಕಾಶ ಅದರಲ್ಲಿ ಒಂದು ಗುಣ ಕಾಣ್ರಿ. ಭೂಮಿ ಎಷ್ಟು ತಿತಿಕ್ಷಾ, ನಾವು ಮಾಡುವ ಎಲ್ಲ ಅಪರಾಧಗಳನ್ನು ಸಹಿಸಿಕೊಳ್ತಾ ಇದೆ. ದೇವರು ಕೊಟ್ಟ ನಮಗೇನಾದರೂ ಒಬ್ಬರು ಊಟಕ್ಕೆ ಜಾಗ ಹಿಡಿಲಿಲ್ಲ ಅಂದ್ರೆ ಸಿಟ್ಟು ಬರ್ತದೆ. ಎಲ್ಲಿ ಬರ್ತಿದ್ದೀವಿ ಊಟಕ್ಕೆ, ನಮ್ಮ ಊಟಕ್ಕೆ ಜಾಗ ಇಲ್ಲ, ಸಿಟ್ಟು ಬರ್ತದೆ. ಸಹನೆ ಇಲ್ಲ ಜೀವನದಲ್ಲಿ. ಇದರಿಂದ ಕಾಮನೆಯಿಂದ ಕ್ರೋಧಕ್ಕೆ ಲೋಭ, ಇದೆಲ್ಲ ಅರಿಷಡ್ ವರ್ಗಗಳಿಗೆ ಬಲಿಯಾಗುವುದಕ್ಕೆ ನಮ್ಮ ಕಾಮನೆ. ಇದು ನನಗೆ ಹಿಡಿಲಿಲ್ಲ, ನಂದಾಗಿಲ್ಲ, ನನ್ನ ಮಾತು ನಡೀಲಿಲ್ಲ, ಇದೇ ಒಂದು ಮೂಲಭೂತ ಅಹಂ ಮಮಾಭಿಮಾನ ಅಂತ ಇಲ್ಲಿ ಅಂತ ಹೇಳ್ತಾರೆ ಪರಮಾತ್ಮ. ಇದರಿಂದ ಏನಾಗುತ್ತೆ, ಆವಾಗ ಅವುಗಳಲ್ಲಿ ಇರತಕ್ಕಂಥ ಗುಣಗಳು ಕಾಣಿಸಲ್ಲ, ಕೆಟ್ಟದ್ದೇ ಕಾಣಿಸ್ತದೆ. ನೋಡ್ರಿ, ನಮ್ಗೆ ಯಾಕೆ ಹೇಳಿಲ್ಲ, ಇನ್ನೊಬ್ಬ ಅವ್ರಿಗೆ ಮಠಕ್ಕೆ ಕರಿಬಾರ್ದು ಅಂತ ಹೀಗೆಲ್ಲ ದ್ವೇಷ ಮಾಡ್ತಾರೆ. ಹಾಗಾಗಿ ಪ್ರತಿಯೊಬ್ಬರಲ್ಲೂ ಕೂಡ ಇರತಕ್ಕಂಥ ಗುಣಗಳನ್ನು ಕಾಣಬೇಕು. ಇದು ಅಜಾತ ಶತ್ರುತ್ವಕ್ಕೆ ಕಾರಣ. ಯಾರೇ ಒಬ್ಬ ಕೆಟ್ಟ ಮನುಷ್ಯನಲ್ಲಿ, ಧರ್ಮರಾಜನ ಹತ್ರ ಇದೇ ಮಹಾಭಾರತ ಒಂದು ಪ್ರಸಂಗದಲ್ಲಿ ಹೇಳುತ್ತದೆ. ಧರ್ಮರಾಜನನ್ನ ಕೂಡಿಸಿಕೊಂಡ್ರೆ, ದುರ್ಯೋಧನನ್ನ ಕೂಡಿಸಿಕೊಂಡ್ರು, ಒಂದು ಕಡೆ ಧರ್ಮರಾಜನನ್ನು ಕೂಡಿಸಿಕೊಂಡ್ರು. ಇದರ ಕೇಳ್ತಾನೆ, ದುರ್ಯೋಧನನೇ ಕೇಳ್ತಾನೆ, ನಿನಗೆ ಇಷ್ಟು ಜನ ಪಾಂಡವರು ಕಾಣ್ತಾ ಇದ್ದಾರೆ, ಯಾರು ಅತಿ ಧರ್ಮಾತ್ಮರು ಅಂತ ಕಾಣ್ತಾರೆ? ಯಾರು ಧರ್ಮಾತ್ಮ? ದುರ್ಯೋಧನ ಅಂತ. ಯಾರು ಧರ್ಮಾತ್ಮ ಅಲ್ಲ, ಧರ್ಮರಾಜ. ಅವನು ಧರ್ಮಿಕ. ಯಾಕೆಂದ್ರೆ ಹೆಂಡತಿ ಕಳ್ಕೊಂಡ ನಮ್ಬಿಟ್ಟು ಅವನೇ ಧರ್ಮಿಕ. ಯಾರು ಧರ್ಮಿಕ? ನಾನೇ ಧರ್ಮಿಕ. ಹಾಗಾದ್ರೆ ಯಾವುದರಲ್ಲೂ ಒಳ್ಳೆಯ ಗುಣ ಅವನಿಗೆ ಕಾಣಿಸಲೇ ಇಲ್ಲ. ವಿದುರ ಪಾಂಡವರ ಹತ್ರ ಬಂದ. ಪಾಂಡವರ ಹತ್ರ ಎಲ್ಲರ ಹತ್ರ ಕೇಳಬೇಕಾದ್ರೆ ಮೊದಲಿಗೆ ಧರ್ಮರಾಜನನ್ನು ಕೇಳಿದ. ಧರ್ಮರಾಜ, ಇಷ್ಟು ಜನ ಕೌರವರಿದ್ದಾರೆ, ನೀನು ಯಾರಲ್ಲಿ ಹೆಚ್ಚು ಪ್ರೀತಿ, ಎಷ್ಟು ಧರ್ಮವನ್ನು ನಡೆಸ್ತಕ್ಕಂಥವ್ರು ಯಾರು ಅಂದರೆ ದುರ್ಯೋಧನ. ಕೃಷ್ಣರು ಧರ್ಮರಾಜ ದುರ್ಯೋಧನ ಏನು, ಅವನಲ್ಲಿ ಒಂದು ಒಳ್ಳೆಯ ಗುಣ ಕಂಡಿದ್ದಾನೆ. ಏನು ಅಂತಂದ್ರೆ, ಯಾವ ಕೆಲಸವನ್ನು ತಾನು ಮನಸ್ಸಿನಲ್ಲಿ ಚಿಂತನೆ ಮಾಡ್ತಾನೋ ಅದನ್ನ ಎಷ್ಟೇ ಕಷ್ಟ ಬಂದರೂ ಅದನ್ನು ಬಿಡದೇನೆ ಮಾಡುವ ಛಲ ಇದೆ. ಇದೊಂದು ಧರ್ಮ, ಕ್ಷತ್ರಿಯರ ಧರ್ಮ. ಆ ಧರ್ಮ ನಮಗೆ ಕಾಣಿಸಲಿಲ್ಲ, ಅದು ಧರ್ಮರಾಜನಿಗೆ ಕಾಣಿಸ್ತು. ಹಾಗಾದ್ರೆ ಇದನ್ನು ನೋಡಿ ದುರ್ಯೋಧನಿಗೆ ಆಶ್ಚರ್ಯ ಆಯಿತು, ಏನು ನನ್ನಲ್ಲಿ ಒಳ್ಳೆ ಗುಣ ಕಂಡಿದ್ದಾನಲ್ಲ ಇವನು. ಈ ಭಾವನೆ ನಮ್ಮಲ್ಲಿ ಜೀವನದಲ್ಲಿ ಬರೋದಿಲ್ಲ. ಯಾರಲ್ಲಿ ನೋಡಿದರೆ ಅದು ಕೆಟ್ಟ ಗೌಣ ಮೈನಸ್ ಪಾಯಿಂಟನ್ನೇ ಸ್ವೀಕಾರ ಮಾಡ್ತೇವೆ ಹೊರತಾಗಿ ಒಳ್ಳೆಯ ಪಾಯಿಂಟನ್ನು ಸ್ವೀಕಾರ ಮಾಡುವ ಬುದ್ಧಿ ಬರುವುದಿಲ್ಲ. ಆದ್ದರಿಂದ ಹೇಳ್ತಾರೆ, ಜೀವನದಲ್ಲಿ ಎಲ್ಲ ಭಗವಂತನ ಸೃಷ್ಟಿಯಲ್ಲಿ ಪ್ರತಿಯೊಂದು ಉತ್ತಮವಾದ ಸದ್ಗುಣಗಳನ್ನು ಇಟ್ಟಿರ್ತಾರೆ. ಉದ್ಧವ ಗೀತೆಯಲ್ಲಿ ಭಗವಂತ ಅವಧೂತ ಗೀತೆಯನ್ನು ನಡೆಸ್ತಾನೆ, ಉಪದೇಶ ಮಾಡ್ತಾನೆ. ಪ್ರತಿಯೊಂದು ಭೂಮಿ ರಾಪೋ ಖಲಂ ವಾಯು, ಎಲ್ಲ ವಾಯು ಗಾಳಿಯನ್ನು ನೋಡಿ ಅದರಿಂದ ಒಂದು ಗುಣಗಳನ್ನು ಕಳೆದು ಎಲ್ಲ ಕಡೆ ಸಂಚಾರ ಮಾಡ್ತಾ ಇರ್ತಾರೆ. ಕೆಟ್ಟ ಪ್ರದೇಶಕ್ಕೂ ಚರಂಡಿ ಮೇಲೂ ಗಾಳಿ ಹಾರಾಡ್ತಾರೆ. ಹಾಗೆ ಒಳ್ಳೆ ಸುಮಧುರವಾದಂತಹ ಉದ್ಯಾನದಲ್ಲೂ ಹಾರಾಡ್ತಾರೆ. ಯಾವುದಾದರೂ ಗಾಳಿಗೆ ಸಂಪರ್ಕದಾದರೆ ಲೇಪ ಉಂಟ. ನಮ್ಮ ಜೀವನದಲ್ಲಿ ಎಲ್ಲ ವಿಧವಾದ ಕರ್ಮಗಳು, ಕಷ್ಟಗಳು ಬರುತ್ತವೆ, ದುಃಖಗಳು ಬರುತ್ತವೆ. ಅದನ್ನು ಅತಿಯಾಗಿ ಹಚ್ಚಿಕೊಂಡು ಜೀವನದಲ್ಲಿ ಒರಗಿ ಇದ್ದರೆ ಯಾವುದು ನಿಸ್ಸಂಗವಾಗಿ ಲೇಪ ಇಲ್ಲದೇನೆ ಬದುಕುವಂತಹ ಸ್ಥಿತಿಯನ್ನು ನಾವು ಪ್ರತಿಯೊಂದು ಪ್ರಕೃತಿಯಿಂದಲೂ ಕೂಡ ಪಾಠವನ್ನು ಕಲಿಯಬಹುದು ಅಂತ ತಿಳಿಸಿದಂತಹ ಒಂದು ಆಧ್ಯಾತ್ಮಿಕವಾದ ಗ್ರಂಥ ಅಂದರೆ ಅದು ನಮ್ಮ ಮಹಾಭಾರತ. ಅದನ್ನು ಅರ್ಥ ಮಾಡಿಕೊಳ್ಳಬೇಕು. ಅದರಿಂದಲೇ ಹೀಗಿದ್ದಾಗ ಅಜಾತ ಶತ್ರುತ್ವಗಳು. ನಮ್ಮ ಮಧ್ವಾಚಾರ್ಯರು ಅವರ ಗುರುಗಳು ಒಮ್ಮೆ ಪಾಠ ಮಾಡ್ತಾ ಇದ್ರು. ಪಾಠ ಮಾಡಬೇಕಾದ್ರೆ ಆ ಪಾಠದಲ್ಲಿ ಪದೇ ಆ ಪ್ರಶ್ನೆ ಬಂತು. ಅವರು ಹೇಳುವ ಪಾಠದಲ್ಲಿ ಬ್ರಹ್ಮಸೂತ್ರಗಳಿಗಾಗಿ ಸಿಟ್ಟು ಬಂದು ಒಂದು ಬಾರಿ ಇಷ್ಟೆಲ್ಲ ಪ್ರಶ್ನೆ ಮಾಡ್ತೇವೆ, ನಿನಗೆ ಅಷ್ಟು ಗೊತ್ತಿದ್ರೆ ನೀನೇ ವ್ಯಾಖ್ಯಾನ ಮಾಡು ಅಂತ ಸಿಟ್ಟು ಬಂದು ಬೈದು ಮಧ್ವಾಚಾರ್ಯರು ಬೈದು, ಅಕ್ಷರ ಪರೀಕ್ಷೆ ಬೈದು, ನಾವೇನಾದರೂ ಈ ಗುರುಗಳ ವಿದ್ಯಾರ್ಥಿಗಳು ಸರಿಯಾಗಿ ಪ್ರಶ್ನೆ ಕೇಳಿದ್ರು ಉತ್ತರ ಕೊಡಲಿಕ್ಕಾಗಲ್ಲ ಅಂದರೆ ನಮಗೆ ಬೈತಾರೆ ಅಂತ ಹೇಳಿ ಗುರುಗಳನ್ನು ನಿಂದನೆ ಮಾಡಿ ನಮ್ಮ ಮಧ್ವಾಚಾರ್ಯ ಏನು ಮಾಡಿದ್ರು ಗೊತ್ತಾ? ಬೈದು ನಿಂದನೆ ಮಾಡಿ. ಮತ್ತು ಗುರುಗಳು ಅಷ್ಟು ಅವರ ಆಗ್ರಹದಿಂದ ಹೇಳಿದರೂ ಕೂಡ ಅವರು ನಿನಗೆ ಗೊತ್ತಿದ್ರೆ ಮಾಡುವಂತಂದ್ರಲ್ಲ, ಅದನ್ನು ಗುರು ಆಜ್ಞೆಯನ್ನು ಸ್ವೀಕಾರ ಮಾಡಿ. ತಲ್ಲೀನ ಮಾಕ್ಷೇಪ ಮುಭವಿಷ್ಠ್ಯತಾಫಲಂ ವಾರೀವ ಸಂತೋಹಿ ಗುಣಾಂಶ ಕೋಶಿನ.
ಇದು ಒಂದು ದೊಡ್ಡ ಸಜ್ಜನರ ಲಕ್ಷಣ ಏನು ಅಂತ ತಿಳಿಸಿಕೊಟ್ಟಿದ್ದಾರೆ. ಸಜ್ಜನರ ಲಕ್ಷಣ ಏನು ಅಂತಂದರೆ ಗುಣಾಂಶ ತೋಷಿಕಣ, ಹಂಸಕ್ಷೀರ ನ್ಯಾಯದಂತೆ ಬದುಕಬೇಕು ಅಂತಂದರೆ. ನೀವು ಹಂಸ ಪಕ್ಷಿಗೆ ಹಾಲು ನೀರು ಎರಡನ್ನೂ ಹಾಕಿಡ್ರಿ, ಅದೇನು ಸ್ವೀಕಾರ ಮಾಡ್ತದೆ ಅಂತಂದರೆ ಬರೀ ಹಾಲನ್ನು ಮಾತ್ರ ಸ್ವೀಕಾರ ಮಾಡಿ ನೀರನ್ನು ಹಾಗೆ ಬಿಟ್ಬಿಡ್ತದೆ. ನೀರನ್ನು ಬಿಟ್ಬಿಟ್ಟು ಅದು ಅಷ್ಟು ಸಾಮರ್ಥ್ಯ ಇದೆ. ಹಾಗೆ ನಮ್ಮ ಜೀವನದಲ್ಲಿ ಯಾರಾದರೂ ಮಾತನಾಡಿದಾಗ, ಏನಾದರೂ ಹೇಳಿದಾಗ, ಅವರು ಬೈದಿದ್ದಾಗಲಿ ನಿಂದನೆ ಮಾಡಿದ್ದಾರೆ, ಅದನ್ನು ಬಿಟ್ಬಿಡಬೇಕು. ನಮ್ಮಲ್ಲಿಗೆ ನಮಗೆ ಬೇಕಾಗಿರತಕ್ಕಂತಹ ಒಳ್ಳೆಯ ಅಂಶಗಳನ್ನು ಮಾತ್ರ ಸ್ವೀಕಾರ ಮಾಡಿ ಬದುಕುವಂತಹ ಒಂದು ಗುಣ ಇತ್ತು ಅಂತಂದರೆ ಇದೇ ನಮ್ಮ ಜೀವನದಲ್ಲಿ ನಮ್ಮನ್ನು ಆತ್ಮೋದ್ಧಾರಕ್ಕೆ ಉನ್ನತ ಮಟ್ಟಕ್ಕೆ ತೆಗೆದುಕೊಂಡು ಹೋಗ್ತಾರೆ. ಅದು ಧರ್ಮರಾಜನಲ್ಲಿ ಇರ್ತಕ್ಕಂತಹ ಗುಣ ಅಂತ ಧೃತರಾಷ್ಟ್ರ ಹೇಳ್ತಾರೆ. ಯಾರನ್ನು ದ್ವೇಷ ಮಾಡುವ ಒಂದು ಮನೋಭಾವನೆ ಇರುತ್ತೆ. ಅದರಿಂದ ಇವತ್ತು ಎಷ್ಟು ಇಂತಹ ತತ್ವಜ್ಞಾನಗಳಿಂದ ಇಂತಹ ಒಂದು ಸಂಸ್ಕೃತಿಗಳನ್ನು ವಂಚನೆ ಮಾಡಿಕೊಳ್ತಾ ಇದ್ದೇವೆ ನಮ್ಮ ಮಕ್ಕಳಿಗೆ ನಾವು ಅಂತ ಅರ್ಥ ಮಾಡಿಕೊಳ್ಬೇಕು. ಮಹಾಭಾರತ ಆದಿ ಗ್ರಂಥಗಳ ಚಿಂತನೆ ಇಲ್ಲದೇನೆ ಇದರಿಂದ ಎಲ್ಲ ವಂಚಿತರಾಗ್ತಾ ಇದ್ದೇವೆ. ಅಂತಹ ಒಬ್ಬ ಅಜಾತ ಶತ್ರುವಾಗಿರ್ತಕ್ಕಂಥ ಧರ್ಮರಾಜ ಕಾಡಿನಲ್ಲಿ ಮಲ್ಕೊಳ್ಳೋದನ್ನು ಇದನ್ನೆಲ್ಲ ನೋಡಲಿಕ್ಕೆ ನನಗೆ ಬಹಳ ಕಷ್ಟ, ಕೇಳಲಿಕ್ಕೆ ಕಷ್ಟ ಆಗ್ತಾ ಇದೆ. ಪತಿ ತ್ರಿಸಂಗೈ ಸಜಗನ್ಯ ರಾತ್ರೆ ಪ್ರಬೋಧ್ಯತೆ ನೂಣ ಬಿಡಾಳ ಕಸ್ತಃ ಕಥಂ ನುವಾಟ. ಗಾಳಿ ಬೆಳಕು ಏನೂ ಇಲ್ಲ, ಅರಮನೆಯಲ್ಲಿ ಮಲ್ಕೊಂಡಂತಹ ಮಕ್ಕಳು ಹೇಗಿರ್ತಾನೆ. ಆ ಸುಕುಮಾರನಾಗಿರ್ತಕ್ಕಂಥ ಅರ್ಜುನ ಎಲ್ಲ ಧರ್ಮದಿಂದ ಬೇಕಾದಷ್ಟು ವಿದ್ಯೆಯನ್ನು ಸಂಪಾದನೆ ಮಾಡಿಕೊಂಡು ಸಾಮರ್ಥ್ಯ ಇದ್ದರೂ ಕೂಡ ಕಾಡಿನಲ್ಲಿ ಬದುಕುವಾಗ ಅವರಿಗೆ ಮನಸ್ಸಿನಲ್ಲಿ ಒಂದು ವೇದನೆ ಇತ್ತು. ಇಷ್ಟೆಲ್ಲ ಸಾಮರ್ಥ್ಯ ಇದ್ದರೂ ನಮ್ಮ ಅಣ್ಣ ನನ್ನನ್ನು ಕಾಡಿನಲ್ಲಿ ಮಲಗುವಂತೆ ಮಾಡಿಬಿಟ್ಟ. ಈ ಸಿಟ್ಟಿನ ಕೋಪಕ್ಕೆ ಬಲಿಯಾಗಿ ಎಲ್ಲಾದರೂ ನಿದ್ದೆ ಮಾಡಲಿಕ್ಕೆ ಬರ್ತಾ ಇರಲ್ಲ ಅಂತ ತಾನೇ ಚಿಂತನೆ ಮಾಡಿಕೊಳ್ತಾನೆ. ಯಮೌಚ ಕೃಷ್ಣಾಂಚ ಯುಧಿಷ್ಠಿರಂಚ ಭೀಮಂಚ ದೃಷ್ಟ್ವಾ ಸುಖವಿಪ್ರಯುಕ್ತಾಂ ವಿನಿಶ್ವಸನ್ ಸರ್ಪ ಯುಗೋಗ್ರ ತೇಜ ಧ್ರುವಂ ನ ಚೇತೆ ವಸತೀರಮರ್ಷಾತ್. ಒಬ್ಬ ಭೀಮ ಎಷ್ಟು ಧರ್ಮಿಷ್ಠ, ಎಂದೂ ವಿಧವಾದ ಭಗವದ್ ಧರ್ಮವನ್ನು ತಪ್ಪದೇ ಇರತಕ್ಕಂಥ ಏಕೈಕ ವ್ಯಕ್ತಿ ಅದು ಭೀಮಸೇನ. ಒಂದು ಜೀವನ ತನಗೋಸ್ಕರ ಬದುಕಿದವನಲ್ಲ, ಇನ್ನೊಬ್ಬರಿಗೋಸ್ಕರ ಬದುಕಿದವನು, ಭಗವಂತನಿಗೋಸ್ಕರ ಬದುಕಿದವನು. ಅಂತಹ ಭೀಮ ಬೇಕಾದಷ್ಟು ಸಾಮರ್ಥ್ಯ ಇದೆ, ಬಲ ಇದೆ, ಜ್ಞಾನ ಇದೆ, ಇಷ್ಟೆಲ್ಲ ಇದ್ರೂ ಕೂಡ ತಾನು ಕೇವಲ ಭಗವಂತನ ಚಿಂತನೆ ಅಪ್ಪಣೆ ಇಲ್ಲ ಅಂತ ಹೇಳಿ ತಾನು ಬಿಟ್ಟಿದ. ಅದರಿಂದ ಹೇಗೆ ಅವನನ್ನು ನೋಡಿದರೆ ದೊಡ್ಡ ಸರ್ಪ, ಆ ಸರ್ಪ ಎಂದಾದರೂ ನಮ್ಮನ್ನು ಕಚ್ಚಬೇಕು ಅಂತ ಕಾಯ್ತಾ ಇರ್ತಲ್ಲ, ಅಂತ ಸರ್ಪದಂತೆ ಕಾಯ್ತಾ ಇರ್ತಾರೆ. ದೇವರ ಆಜ್ಞೆ ಅಂತ ಒಂದು ಇಲ್ಲ ಅಂತ ಬಿಟ್ಟಿದ್ದಾನೆ. ಆದರೆ ಅಂತಹ ಆ ಕ್ರೋಧಯುಕ್ತನಾಗಿರ್ತಕ್ಕಂತಹ ಆ ಭೀಮನೂ ಕೂಡ ನಮಗೆ ಕಾಣ್ತಾ ಇದ್ದಾನೆ. ಅವನೂ ಕೂಡ ಎಂದಾದರೂ ನಮಗೆ ಆಪತ್ತುಗಳನ್ನು ತಂದುಕೊಡಲಿಕ್ಕೆ ಸಾಧ್ಯನೇ ಇದೆ. ಸಮೀರಣೇನಾಥ ಸಮೋಬಲೇನ ಸಮೀರಣ ಸೇವ ಸುತೋಬಲೀಯ ಸಧರ್ಮ ಪಾಶೇನ ನಿಬದ್ಧ ಮೂರ್ತಿ ಧ್ರುವಂ ವಿನಿಶ್ವಸ್ಯ ಸಹತ್ಯಮರ್ಶ್ಯಂ ಅಂತ ಹೀಗೆಲ್ಲ ಚಿಂತನೆ ಮಾಡಿಕೊಂಡು ಧರ್ಮರಾಜನ ಬಗ್ಗೆ, ಆ ಪಾಂಡವರ ಬಗ್ಗೆ ಬಹಳ ಕೊಡುತ್ತಾನೆ. ಅದರಿಂದ ದುರ್ಯೋಧನ ಹೇಳ್ತಾನೆ, ಇದೆಲ್ಲ ಚಿಂತನೆ ಮಾಡಿಕೊಂಡು ನೀನು ಹೋಗಿ ಅವರಿಗೆಲ್ಲ ಕೆಟ್ಟನ್ನು ಉಂಟು ಮಾಡಬೇಡ, ಸಾಕು, ಅನರ್ಥ ಮಾಡಿದ್ವಿ. ಹೀಗೆ ಮೋಸದಿಂದ ನಾವು ಕೃತಂ ಮತಾಕ್ಷೇಣ ಯಥಾ ನ ಸಾಧು ಪ್ರವೃತ್ತೇನ ಚ ಪಾಂಡವೇ. ಅವರೆಲ್ಲ ಎಂದೋ ನೀನು ಶಕುನಿಯ ಮಾತುಗಳನ್ನು ಕೇಳಿ ಮಹಾ ಅಧರ್ಮದ ಕಾರ್ಯಗಳನ್ನು ಮಾಡಿ ಅವರಿಂದ ಎಲ್ಲ ಸಂಪತ್ತನ್ನು ಹರಣ ಮಾಡಿದೆ. ಆದರೂ ಕೂಡ ಅವರು ಇದು ಅಧರ್ಮದ ಜೂಜಾಟ ಅಂತ ಗೊತ್ತಿದ್ರು ಅದನ್ನು ಆಕ್ಷೇಪ ಮಾಡಿದ್ದೇನೆ, ಪ್ರಾಮಾಣಿಕವಾಗಿ ಅವರ ಸಂಪತ್ತನ್ನು ನನಗೆ ಒಪ್ಪಿಸಿ ಹೋಗಿದ್ದಾರೆ, ಅದನ್ನು ಮಾಡಬೇಡ. ಒಂದಲ್ಲ ಒಂದು ದಿವಸ ಇದಕ್ಕೆ ನಾವೇ ಅಧಪತನವನ್ನು ಹೊಂದುತ್ತೇವೆ. ಯಾಕೆಂದರೆ ಅವರು ಎಂದಿಗೂ ಕೂಡ ತಮ್ಮ ಎಚ್ಚರವನ್ನು ತಪ್ಪೋದಿಲ್ಲ. ಎಚ್ಚರ ನಾವು ತಪ್ತೀವಿ. ಮದ್ಯಪಾನಾದಿಗಳನ್ನು ಮಾಡ್ತಕ್ಕಂಥವ್ರು ನೀವು, ಆದರೆ ಪಾಂಡವರು ಎಂದಿಗೂ ಕೂಡ ಮದ್ಯಪಾನಾದಿಗಳನ್ನು ಮಾಡ್ತಕ್ಕಂಥವರಲ್ಲ. ಅದನ್ನು ಹೇಳ್ತಾನೆ, ಅವರೆಲ್ಲ ಮಹಾ ಧರ್ಮಿಷ್ಠರು, ಅವರು ಎಂದಿಗೂ ಕೂಡ ಎಚ್ಚರ ಆಗೋದಿಲ್ಲ. ಮದ್ಯಪಾನ ಮಾಡಿದಾಗ ಎಲ್ಲಿ ಹೋಗ್ತಾರೋ ಎಲ್ಲಿ ಬಿಡ್ತಾರೋ ಗೊತ್ತಾಗೋದಿಲ್ಲ, ದೊಡ್ಡ ಕೂಪದಲ್ಲಿ ಬಿದ್ದುಬಿಡ್ತಾರೆ. ಬೇಕಾದಷ್ಟು ಕಣ್ಣು ನಡಿಲಿಕ್ಕೆ ಸಾಮರ್ಥ್ಯ ಇದ್ದರೂ ಕೂಡ ಮನಸ್ಸಿನ ಚಂಚಲತೆಯಿಂದ ಮದ್ಯಪಾನವನ್ನು ಮಾಡಿದರೆ ಎಲ್ಲ ಹೋಗ್ತಾರೆ, ಎಲ್ಲೋ ಒಂದು ದೊಡ್ಡ ನಡಿತಾ ಒಂದು ಕೂಪದಲ್ಲಿ ಬೀಳ್ತಾರೆ. ಹಾಗೆ ನೀನು ಶಕುನಿಯ ಮಾತಿಗೆ ಒಳಗಾಗಿ ಇಂತಹ ಸ್ಥಿತಿಗೆ ತಂದುಕೊಳ್ಬೇಡ. ಎಂದಾದರೂ ಕೂಡ ನಾವು ಅವರ ಕ್ರೋಧಾಗ್ನಿಗೆ ಬಲಿಯಾಗುವಂತಹ ಸ್ಥಿತಿ ಬರ್ತದೆ. ಅವರಿಗೆ ಅಷ್ಟೆಲ್ಲ ಕಷ್ಟ ಕೊಡಬೇಡ. ಅವರು ನಮ್ಮ ಮಕ್ಕಳು, ನಿನ್ನ ಅಣ್ಣ ತಮ್ಮನು, ನಿನ್ನೆಲ್ಲ ಅಣ್ಣಂದಿರು ಅವರೆಲ್ಲರೂ ಕೂಡ ಅಂತ ದುರ್ಯೋಧನಿಗೆ ಹೇಳಿದಾಗ
ದುರ್ಯೋಧನ ಮುಖ ಸಪ್ ಮಾಡಿಕೊಂಡು ಬರ್ತಾರೆ. ಈ ದುಷ್ಟರಿರ್ತಾರೆ, ಕಲಿ ತನ್ನ ಕಾರ್ಯ ಸಾಧನೆ ಆಗದೇ ಇದ್ದಾಗ ಅದನ್ನು ಪ್ರಚೋದನೆ ಮಾಡಲಿಕ್ಕೆ ಅಂತಲೇ ಕೆಲವರು ಇರ್ತಾರೆ. ಈ ಶಕುನಿ ಮತ್ತು ಕರ್ಣರು ದುರ್ಯೋಧನನ ಹತ್ರ ಮತ್ತೆ ಬರ್ತಾರೆ. ಯಾಕೆ ಈ ಸಪ್ನ ಕೂತಿದ್ದೀವಿ? ಇಲ್ಲ, ನಮ್ಮ ಅಪ್ಪನ ಹತ್ರ ಹೇಳಿದೆ ವೈದ್ಯವನಕ್ಕೆ ಹೋಗಬೇಕು ಅಂತ ಹೇಳಿದ್ದೆ, ಆದರೆ ನೀವು ಏನೋ ಪಾಂಡವರ ಮೇಲೆ ಇನ್ನಿಷ್ಟು ಆಪ್ಯಾಯತೆಯನ್ನು ಇಟ್ಟುಕೊಂಡು ನಾವು ಬಗ್ಗೆ ಉಪದೇಶ ಮಾಡಿ ಕಳಿಸಿಬಿಟ್ಟ. ಧರ್ಮರಾಜಾದಿಗಳ ಬಗ್ಗೆ ಬೇಚಾಡಿ ಕಳಿಸಿದ. ನನಗೆ ಯಾವುದೂ ಕೂಡ ಅಪೇಕ್ಷೆ, ನನಗೆ ಅಪ್ಪಣೆನೇ ಕೊಡಲಿಲ್ಲ. ಆದ್ದರಿಂದ ಸಾತು ಬುದ್ಧಿಬಲೇನೇಯಂ ರಾಜ್ಞಸ್ತಸ್ಮಾತ್ ಯುಧಿಷ್ಠಿರಾತ್ ತ್ವಯಾಕ್ಷಿಪ್ತ ಮಹಾಭಾವೋ ದೀಪ್ಯಮಾನೇನ ದೃಶ್ಯತೆ. ನಿರಂತರವಾಗಿ ಆ ಯುಧಿಷ್ಠಿರ ಅವರೆಲ್ಲರ ಅವರ ಧರ್ಮದ ಮಾರ್ಗದಿಂದ ನಮ್ಮ ಅಪ್ಪನ ಮನಸ್ಸನ್ನು ಹರಣ ಮಾಡಿಬಿಟ್ಟಿದ್ದಾರೆ. ಅದಕ್ಕೆ ಅವರು ಕೊಡಲಿಲ್ಲ ಅಂತ ಹೇಳಿದಾಗ, ಯಾಕೆ ಚಿಂತೆ ಮಾಡ್ತೀನಿ? ನೀನು ಚಿಂತೆ ಮಾಡಬೇಡ, ಇವತ್ತೆಲ್ಲ ನಿನಗೆಷ್ಟು ಸಾಮರ್ಥ್ಯ ಬಂದಿದೆ, ಹೇಗಾದರೂ ಬರಲಿ, ಋಣಂ ಕೃತ್ವ ಕೃತಂ ಪಿಬೇಕ್, ಸಾಲ ಮಾಡಿ ಆದರೂ ದುಪ್ಪದಿಂದ ಬದುಕಬೇಕು ಅನ್ನೋ ಜಾತಿಯಲ್ಲಿ ಬೆಳೆದವನು ದುರ್ಯೋಧನ. ಕಷ್ಟ ಇನ್ನೊಬ್ಬರಿಗೆ ಕಷ್ಟ ಆದರೂ ಪರವಾಗಿಲ್ಲ, ನಿನಗಂತೂ ಸಂಪತ್ತು ಬಂದಿದೆಯಲ್ಲ, ರಾಜ್ಯ ಲಾಭ ಆಗಿದೆ, ಸುಖವಾಗಿ ಎಲ್ಲರೂ ಕೂಡ ನಿನ್ನ ಅಧೀನದಲ್ಲಿದ್ದಾರೆ. ಇಂದ್ರನಂತೆ ಬೇಕಾದಷ್ಟು ಸೌಭಾಗ್ಯವನ್ನು ಪಡೆಯತಕ್ಕಂಥವನು. ಆದ್ದರಿಂದ ನಿನ್ನ ಆಳ್ವಿಕೆಯಲ್ಲೇನೆ ನೀನು ರಾಜನಾಗಿ ಬದುಕುವಂತಹ ಸ್ಥಿತಿ ಇದೆ ಅಂತ ಎಲ್ಲ ಸ್ತೋತ್ರ ಮಾಡ್ತಾ ಇದ್ದಾರೆ. ಅವನಿಗೆ ಇನ್ನಿಷ್ಟು ಹುರಿದುಂಬಿಸಬೇಕು ಅಂತ ಹೇಳ್ತಾನೆ. ರುದ್ರೈರಿವ ಯಮೋ ರಾಜ ಮರುದ್ಭಿರಿವ ವಾಸವಃ ಕುರುಭಿಸ್ವಂ ಮೃತೋ ರಾಜನ್ ಹಾಸಿ ನಕ್ಷತ್ರ ರಾಡಿವ. ನೀನು ಹೇಗೆ ತೋರ್ತಾ ಇದೆ ಅಂತಂದರೆ, ಅನೇಕ ರುದ್ರಗಣಗಳಲ್ಲಿ ಯಮದೇವನಂತೆ ಇದ್ದೀವಿ, ಯಮದೇವನಂತೆ ನೀನು ಶ್ರೇಷ್ಠನಾಗಿರ್ತಕ್ಕಂಥವನಾಗಿದ್ದೀವಿ. ಹಾಗೆ ಅನೇಕ ಮರುದೇವತೆಗಳಲ್ಲಿ ಇಂದ್ರ ಹೇಗೆ ಶ್ರೇಷ್ಠನೋ ಹಾಗೆ ಶ್ರೇಷ್ಠನಾಗಿರ್ತಕ್ಕಂಥವನಾಗಿದ್ದಿ. ಮತ್ತು ನಕ್ಷತ್ರಗಳಲ್ಲಿ ಚಂದ್ರನಂತೆ ಪ್ರಕಾಶಮಾನನಾಗಿರ್ತಕ್ಕಂಥವನಾಗಿದ್ದಿ. ಆದ್ದರಿಂದ ನಿನಗೆ ಯಾವ ವಿಧವಾಗಿರ್ತಕ್ಕಂತಹ ಅಡೆತಡೆಗಳು ಇರೋದಿಲ್ಲ. ಏನು ಮಾಡಿ, ಇನ್ನೊಂದು ಬಾರಿ ಪ್ರಯತ್ನ ಮಾಡೋಣ, ಉಪಾಯವನ್ನು ಮಾಡೋಣ ಅಂತ ಹೇಳಿ ಕೊನೆಗೆ ಹೇಳ್ತಾರೆ. ಅವನು ಹೇಳ್ತಾನೆ, ನಿನಗೆ ವೈದ್ಯವನಕ್ಕೆ ಹೋದರೆ ಎಷ್ಟು ಹುರಿದುಂಬಿಸ್ತಾರೆ, ನಾವೆಲ್ಲ ವೈದ್ಯವನಕ್ಕೆ ಹೋಗೋಣ. ಹೋದಾಗ ನಮ್ಮ ಐಶ್ವರ್ಯ, ಒಳ್ಳೆ ರೇಷ್ಮೆ ಮಡಿ, ಎಲ್ಲ ವೈಭವಗಳು, ರಥಗಳು, ಕುದುರೆ, ಆನೆ, ಒಂಟೆ ಇವೆಲ್ಲದರಲ್ಲಿ ಹೋಗೋಣ. ಅವು ನೆಲದ ಮೇಲೆ ಮಲ್ಕೊಂಡಿರ್ತಾರೆ, ನಾವೆಲ್ಲ ರೇಷ್ಮೆ ಸೀರೆ, ರೇಷ್ಮೆ ಮಡಿ ಎಲ್ಲ ಉಟ್ಕೊಂಡು ಹೋಗ್ತೀವಿ. ಎಲ್ಲ ನೋಡಿ ನೋಡಿ ದುಃಖ ಪಡಲಿ, ಎಷ್ಟು ದುರಾಲೋಚನೆ, ಇನ್ನೊಬ್ಬರಿಗೆ ಹೊಟ್ಟೆ ಓಡಿಸ್ಬೇಕು ಅಂತ. ಇದೆಲ್ಲ ನಮ್ಮಲ್ಲಿ ಭಾಗ ಬರ್ತದೆ. ಈ ದುರಾಶೆ ಬಹಳ ನಮ್ಮನ್ನು ಪೀಡಿಸ್ತಾ ಇದೆ. ನಾವು ಬೇಕಾದಷ್ಟು ಇನ್ನೊಬ್ಬರು ಹೊಟ್ಟೆ ಉಳಿಸ್ಲಿಕ್ಕೋಸ್ಕರ ಬೇಕಾದಷ್ಟು ಸೀರೆ ಉಟ್ಕೊಂಡು ಬರೋ ಪರಿಸ್ಥಿತಿ ಇರುತ್ತೆ. ಅಂತಹ ಸ್ಥಿತಿ ಆಗಬಾರ್ದು. ಇದೆಲ್ಲ ಕಲಿಯ ಲಕ್ಷಣಗಳು. ಹೇಳ್ತಾನೆ ದ್ರೌಪದಿ ನ ಪುತ್ರ ಧನಲಾಭೇನ. ಅವನು ಹೇಳ್ತಾನೆ, ಈ ರೀತಿ ಆಗುವ ಸುಖ ಇದು ಮಕ್ಕಳಾದರೂ ಬರೋದಿಲ್ಲ, ಸಂಪತ್ತನ್ನು ಗಳಿಸಿದ್ರೂ ಬರೋದಿಲ್ಲ. ಅವರು ದುಃಖ ಪಡೋದನ್ನು ನೋಡಿದರೆ ನಮಗೆ ಸುಖ ಬರ್ತದೆ ಅಂತ. ಇನ್ನೊಬ್ಬರ ದುಃಖ ನಮಗೆ ಸುಖಕ್ಕೆ ಕಾರಣ ಅನ್ನೋ ಚಿಂತನೆಯಲ್ಲಿ ಬೆಳೆದವರು. ಈ ಸಂಸ್ಕಾರವನ್ನು ಬೆಳೆಸಬಾರ್ದು. ಇದೆಲ್ಲ ದುರ್ಯೋಧನನ ಸಂಸ್ಕಾರ. ನಾನು ಯಾವಾಗಲೂ ಒಂದು ದೃಷ್ಟಾಂತವನ್ನು ಕೊಡ್ತಾ ಇದ್ದೆ. ಈ ನಮ್ಮ ಮಕ್ಕಳಿಗೆ ಇದೇ ಸಂಸ್ಕಾರವನ್ನು ಬೆಳೆಸ್ತಾ ಇದ್ದಾರೆ. ಎಲ್ಲೋ ಮಗುವನ್ನು ತಾಯಿ ಕರ್ಕೊಂಡು ಹೋಗ್ತಿರ್ತಾಳೆ. ಮಗು ಕಲ್ಲನ್ನು ಎಡವಿ ಜೋರಾಗಿ ಅಳ್ಳಿಕ್ಕೆ ಪ್ರಾರಂಭ ಮಾಡ್ತಾರೆ. ಅಳ್ಳಿಕ್ಕೆ ಪ್ರಾರಂಭ ಮಾಡಿದಾಗ ತಾಯಿಯ ಅಳನ್ನು ನಿಲ್ಲಿಸಬೇಕು ಅಂತ ಇವ್ರು ಏನು ಮಾಡ್ತಾರೆ, ಅದು ಹೋಗಿ ಹತ್ತ ಮಾಡಬಾರ್ದು. ಪಾಪ ಮಗು ಏನು ಮಾಡ್ತದೆ, ಹತ್ತ ಮಾಡಿ ಹೊಡೆದು ಸುಮ್ಮನೆ ಸಮಾಧಾನ. ಒಂದು ದಿವಸ ತಂದೆಯ ಮೇಲೆ ಆಟ ಆಡ್ತಾ ಇದ್ದಾರೆ. ಆಟ ಆಡ್ಬೇಕು, ಇನ್ನೊಂದು ತಂದೆ ಗೋಳಾಡಿಸಿದ, ಜೋರಾಗಿ ಅಳ್ಳಿಕ್ಕೆ ಶುರು ಮಾಡಿ. ತಾಯಿ ಬಂದು, ಅಪ್ಪ ಗೋಳಾಡಿಸಿದ, ಹತ್ತ ಮಾಡಿ ಹೌದು. ಈ ಬೋಧನೆ ಮಾಡ್ತೀವಿ ನಾವು. ಅಂದರೆ ಇನ್ನೊಬ್ಬರಿಗೆ ದುಃಖ ಕೊಟ್ಟರೆ ಅದು ನಮ್ಮ ದುಃಖ ಪರಿಹಾರ ಆಗುತ್ತೆ ಅನ್ನೋ ಚಿಂತನೆ, ಸಂಸ್ಕಾರ, ಈ ಕಲಿಯ ಸಂಸ್ಕಾರ. ಅದನ್ನು ನೋಡ್ರಿ ಅವನು ಹೇಳ್ತಾ ಇದ್ದಾನೆ. ದ್ರೌಪದಿ ಮೊದಲಾದವರೆಲ್ಲರೂ ಕೂಡ ದುಃಖಪಟ್ಟಾಗ ನಮಗೆ ಆಗುವ ಆನಂದ ಅದು ಎಷ್ಟು ಸಂಪತ್ತಿದ್ರೂ ಆಗೋದಿಲ್ಲ ಅಂತಂತ. ಹಾಗಾದ್ರೆ ಇನ್ನೊಬ್ಬರ ದುಃಖವನ್ನು ನೋಡಿ ನಾವು ಸಂತೋಷ ಪಡುವಂತಹದ್ದು ಇದೆಲ್ಲ ತಿಳಿಸ್ತಾರೆ. ಇದನ್ನೆಲ್ಲ ನಾವು ಮಾಡ್ತಾ ಇದ್ದೀವಿ. ಕೊನೆಗೆ ಏನಾಗುತ್ತೆ, ದೊಡ್ಡವನಾಗ್ತಾನೆ, ಮಕ್ಕಳು ತಾಯಿಯಿಂದಲೇ ದುಃಖ ಬಂತು, ತಂದೆಯಿಂದಲೇ ದುಃಖ ಬಂತು ಅಂದರೆ ಅವ್ರನ್ನೇ ವೃದ್ಧಾಶ್ರಮ ಸೇರಿಸಿ ಕಾರ್ಯ ಕೊಡಬೇಕು. ಇವೆಲ್ಲ ಈ ಒಂದು ಚಿಂತನೆ, ಮಹಾಭಾರತಾದಿಗಳ ಈ ಪರಿಜ್ಞಾನ ಇಲ್ಲದೇ ನಮ್ಮ ಮಕ್ಕಳೆಲ್ಲ ಹಾಳಾಗ್ತಾ ಇದ್ದವು. ಇದೆಲ್ಲ ಮಾರ್ಗದರ್ಶನ ಮಾಡ್ತಾ ಇದೆ. ಇದೆಲ್ಲ ಕಲಿಯ ದುರ್ಯೋಧನನ ಗುಣಗಳು. ಇದನ್ನು ಜೀವನದಲ್ಲಿ ಅಳವಡಿಸಿಕೊಳ್ಬಾರ್ದು. ಏನಿತ್ತು ಜೀವನದಲ್ಲಿ ಮಕ್ಕಳಿಗೆ ಎಂತಹ ಸಂಸ್ಕಾರ. ಅವರೆಲ್ಲ ಧ್ರುವರಾಜರು ಸುನೀತಿಯಿಂದ ಸುರುಚಿಯಿಂದ ಅಪಮಾನಿತನಾಗಿ ಬಂದು ತಾಯಿ ಹತ್ರ ಬರ್ತಾನೆ. ತಾಯಿ ಹತ್ರ ಬಂದಾಗ ಏನು ಹೇಳಿದ್ರು, ಅಮ್ಮನ್ನ
ಚಿಕ್ಕಮ್ಮ ನನಗೆ ಅಪಮಾನ ಮಾಡಿದ್ದು, ನೀನು ತೊಡೆಯ ಮೇಲೆ ಕೂಡಬೇಡ, ಉತ್ಥಾನಪಾದನ ತೊಡೆಯ ಮೇಲೆ ಕೂಡಬೇಡ ಅಂತ ಹೇಳಿ ನನ್ನನ್ನು ಜರದು ಮತ್ತೊಮ್ಮೆ ಇನ್ನೊಂದು ಜನ್ಮವನ್ನು ಪಡೆದುಕೊಂಡು ಬಾ, ದೇವರ ಅನುಗ್ರಹವನ್ನು ಪಡೆದುಕೊಂಡು ಬಾ ಅಂತ ಹೇಳಿದ್ರು ಅಂತ ಹೇಳಿ ಸಿಟ್ಟಿನಿಂದ ಮಗು ಬಂದು ಹೇಳಿದ್ರು, ತಾಯಿ ಸುನೀತಿ ಎಂತಹ ಉಪದೇಶವನ್ನು ಕೊಟ್ಟು ಗೊತ್ತಾ, ಮಾ ಅಮಂಗಲಂತಾತ ಪರೇಶು ಸಂಸ್ಕಾರ. ನೋಡಮ್ಮ, ನಿಮ್ಮ ತಾಯಿ ಬೈದಿದ್ದಾಳೆ ಅಂತ ಎಂದು ಕೆಟ್ಟದ್ದನ್ನು ಯೋಚನೆ ಮಾಡಬೇಡ. ಯಾಕೆ ಅಂತಂದ್ರೆ ಮುಂದೆ ಜನೋಯ ಪರದುಃಖದ ಸತ್ಯ. ಯಾರು ಇನ್ನೊಬ್ಬರಿಗೆ ದುಃಖವನ್ನು ನಾವು ಪಡಿಸಬೇಕು ಅಂತ ನಾವು ಅಪೇಕ್ಷೆ ಪಡ್ತೀವೋ ಅದಕ್ಕಿಂತ 2 ಪಟ್ಟು ದುಃಖವನ್ನು ನಾವು ಅನುಭವಿಸ್ತೇವೆ. ಅದನ್ನು ಎಂಥ ಉಪದೇಶ, ಸುನೀತಿಯ ಉಪದೇಶ ನೋಡ್ರಿ. ಇನ್ನೊಬ್ಬರಿಗೆ ದುಃಖ ಕೊಡಬೇಕು ಅಂತ ನಮ್ಮ ಭಾವನೆ ಇತ್ತು ಅಂತಂದ್ರೆ ಅದರ 2 ಪಟ್ಟು ನಾವು ಪಡಲಿಕ್ಕೆ ಸಾಧ್ಯ ಆಗುತ್ತಪ್ಪ. ಮಾ ಅಮಂಗಲಂತ ಅಥವಾ ಪರೇಶು ಸಂಸ್ಕಾರ, ಕೆಟ್ಟದ್ದನ್ನು ಇವತ್ತಿಗೂ ಯೋಚನೆ ಮಾಡಿ. ಇದು ತಾಯಿ ಸುನೀತಿಯ ಉಪದೇಶ ಹೇಗಿದೆ, ಇದನ್ನು ಮಾಡಿ ನಮ್ಮ ಜೀವನದಲ್ಲಿ ಇಂತಹ ಕಥೆಗಳನ್ನು, ಇಂತಹ ಮಾರ್ಗದರ್ಶನಗಳನ್ನು ಕೇಳಿದಾಗ ಯಾರಂತೆ ಬದುಕಬೇಕು, ಯಾರಂತೆ ಬದುಕಬಾರದು, ಇದೆಲ್ಲ ನಮ್ಮ ಮಕ್ಕಳಿಗೆ ಅದು ದೊಡ್ಡ ಮಾರ್ಗದರ್ಶಕವಾಗಿದೆ. ಅದರಿಂದ ಅಂತಹ ಮಾತುಗಳನ್ನು ಹೇಳ್ತಾ ಇದ್ದಾರೆ. ಸುವಾಸ ಸೋಹಿತೆ ನಾರ್ಯೋ ವಲ್ಕಲ ನಿಜದೇ ಮಾಸಾಂ. ನಾವೆಲ್ಲ ಒಳ್ಳೊಳ್ಳೆ ಬಟ್ಟೆ ಉಟ್ಕೋಣ, ಅದನ್ನು ನೋಡಿ ಅವರಿಗೆ ದುಃಖ ಆಗುತ್ತೆ. ಅವರೆಲ್ಲ ನಾರು ಮಾಡಿ ಉಟ್ಕೊಂಡಿರ್ತಾರೆ, ದುಃಖ ಆಗುತ್ತೆ. ಅವಾಗ ನಾವು ಸಂತೋಷ ಪಡೋಣ. ಎಷ್ಟು ಖುಷಿ ಅವರಿಗೆ ಹೇಳ್ತಾ ಇರ್ತಾನೆ. ಇಷ್ಟೆಲ್ಲ ಹೇಳಿ ಅವ್ರನ್ನ ಹುರಿದುಂಬಿಸ್ತಾನೆ. ಅಲ್ಲ, ಇಷ್ಟೆಲ್ಲ ಹೇಳ್ತಾ ಇದ್ದೀವಿ, ನಮ್ಮಪ್ಪ ಹೋಗ್ತಾ ಇರಲಿಲ್ಲ, ಹೋಗ್ಲಿಕ್ಕೆ ಬೇಕು ನನಗೆ. ಪಾಂಡವರನ್ನು ಭೇಟಿ ಆಗ್ಲಿಕ್ಕೆ ಹೋಗ್ತೀನಿ ಅಂತಂದ್ರೆ ಯಾಕೆ ಹೋಗ್ತಾನೆ? ಪಾಂಡವರನ್ನ ಹೀಗೆ ಅವರಿಗೆ ಆಚರಣೆ ಪಡಿಸ್ತೇವೆ, ಅವರಿಗೆಲ್ಲ ಹೊಟ್ಟೆ ಕಿಚ್ಚು ಬರೋದು ಮಾಡ್ತೀವಿ ಅಂತಂದರೆ ಅವ್ರಿಗೆ ಬರೋದಿಲ್ಲ ಹೊಟ್ಟೆ ಕಿಚ್ಚು. ಅದರಿಂದ ಬೇರೆ ಉಪಾಯ ಮಾಡೋಣ ನಾವೆಲ್ಲ. ಆದರೆ ಧೃತರಾಷ್ಟ್ರನಿಗೆ ಹಾಗೆ ಹೇಳೋದು ಬೇಡ, ಅದಕ್ಕೊಂದು ಉಪಾಯ ಮಾಡೋಣ ಅಂತ ಹೇಳೋಣ. ಏನು ಉಪಾಯ ಅಂತಂದರೆ ಈ ಘೋಷಾಯಾತ್ರೆ. ಇದೇ ಘೋಷಾಯಾತ್ರಾ ಪರ್ವ ಅಂತಂದರೆ, ಘೋಷಾಯಾತ್ರಾ ಅಂತಂದರೆ ಘೋಷ ಅನ್ನೋ ಶಬ್ದಕ್ಕೆ ಈ ಒಂದೊಂದು ರಾಜ್ಯಗಳಲ್ಲಿ ಆ ರಾಜ್ಯಕ್ಕೆ ಸಂಬಂಧಪಟ್ಟ ಎಲ್ಲ ಹಸುಗಳನ್ನು ಗೋಪಾಲಕರನ್ನು ಸಂರಕ್ಷಣೆ ಮಾಡುವಂತಹ ಸ್ಥಳ ಒಂದು ವನ. ಅಲ್ಲಿ ಪಾಂಡವರಲ್ಲೇ ಇರ್ತಾರೆ, ಆ ವನದಲ್ಲೇ ಇರ್ತಾರೆ. ಆದ್ದರಿಂದ ಆ ನೀವು ಮಾಡಿಕೊಂಡು ಹೋಗೋಣ. ಆ ಘೋಷಯಾತ್ರೆ ಅದು ರಾಜನ ಕರ್ತವ್ಯ, ಅದನ್ನೆಲ್ಲ ನೋಡಬೇಕು. ಆ ಗೋಪಾಲಕರನ್ನ ಯಾವ ಹಸುವಿಗೆ ರಾಜಚಿಹ್ನೆ ಇದೆಯೋ ಇಲ್ಲೋ ಇದನ್ನೆಲ್ಲ ನೋಡ್ತಕ್ಕಂತಹ ಒಂದು ಜವಾಬ್ದಾರಿ ರಾಜನಿಗಿರ್ತದೆ. ಆದ್ದರಿಂದ ಅದನ್ನು ನೋಡಿಕೊಂಡು ಬರುವಂತಹ ಒಂದು ಉಪಾಯವನ್ನು ಹಾಕಿ ನಾವು ದ್ವೈತವನಕ್ಕೆ ಹೋಗೋಣ. ಆದರೆ ಹೋಗಿದ್ಯಾಕೆ ಅಂತ ಹೇಳೋಣ, ಈ ಗೋಪಾಲಕರನ್ನೆಲ್ಲ ನೋಡಿ ಗೋವುಗಳ ಸಂರಕ್ಷಣೆ ಹೇಗಾಗ್ತಾ ಇದೆ ಅಂತ ನೋಡ್ಕೊಂಡ್ಬರೋಣ ಅಂತ ಅವ್ನಿಗೆ ಹೇಳೋಣ. ನಾವು ಹೋಗೋದು ಮಾತ್ರ ನಮ್ಮ ಎಂಜಾಯ್ಮೆಂಟ್ ಮಾಡಿ ಅವ್ರಿಗೆಲ್ಲ ಹೊಟ್ಟೆ ಉಳಿಸ್ಬೇಕು ಅಂತ ಹೋಗೋಣ. ಈ ಒಂದು ದುರ್ಬುದ್ಧಿಯನ್ನು ಮಾಡಿ ಇದನ್ನೆಲ್ಲ ತಿಳಿಸ್ಕೊಡ್ತಾ ಇದ್ದಾರೆ. ಆದ್ದರಿಂದ ಹೀಗೆ ಅಥವಾಪ್ಯನುಬಂಧೇತ ನೃಪೋಸ್ಮಾಕಂ ಚಿಕೀರ್ಷಿತಂ, ಹೀಗೆಲ್ಲ ನಾವು ಉಪಾಯ ಮಾಡೋಣ. ಯದಿ ಮಾಂ ಧರ್ಮರಾಜಶ್ಚ ಭೀಮಸೇನಶ್ಚ ಪಾಂಡವ ಯುಕ್ತಂ ಪರಮಯಾಶ್ಲಕ್ಷ್ಯ ಪಶ್ಯೇತಾಂ ಜೀವಿತಂ. ಹೀಗೆ ನಾವು ದ್ವೈತವನಕ್ಕೆ ಹೋದಾಗ ಅಲ್ಲಿ ಉಪಾಯವನ್ನು ನಾವು ಮಾಡಿಕೊಂಡು ಹೋದಾಗ ಖಂಡಿತ ಅವಕಾಶ ಕೊಡ್ತಾನೆ ಅಂತ ಹೇಳ್ತಾ ಇದ್ದಾರೆ. ಹೇಳಿದಾಗ ಉಚಿತಂ ಸದಾತೇ ಗಂತು ಘೋಷಯಾತ್ರಾಂ ವಿಶಾಂಪತೆ ಏವಂ ಚತ್ವಾಂ ಪಿತಾರಾಜನ್ ಸಮಜ್ಞಾತಮರ್ತಿ. ಆವಾಗ ನೀವ್ಯಾಕೆ ಹೋಗ್ತೀರಿ, ಅದಕ್ಕೆ ಬೇರೆಯವರು ಕಳಿಸಿ ಅಂತ ಉತ್ತರ. ತಂದೆ ಹತ್ರ ಬಂದು ಹೇಳ್ತಾನೆ, ಒಳ್ಳೆ ಉಪಾಯ ಇದು. ದುರ್ಯೋಧನ ಬಂದು ಹೇಳ್ತಾನೆ, ಒಳ್ಳೆ ಉಪಾಯ. ಆದ್ದರಿಂದ ನಾವು ಹೋಗಿ ದ್ವೈತವನದಲ್ಲಿ ಎಲ್ಲ ಹಸುಗಳ ಯೋಗಕ್ಷೇಮವನ್ನು, ಗೋಪಾಲಕರ ಯೋಗಕ್ಷೇಮವನ್ನು ವಿಚಾರ ಮಾಡಿಕೊಂಡು ಬರ್ತೇನೆ ಅಂತೀರಲ್ಲ, ಅಲ್ಲಿ ಹೋದ್ರೆ ನೀವು ಪಾಂಡವರಿಗೆಲ್ಲ ಸಮಸ್ಯೆ ಆಗುತ್ತೆ. ಧೃತರಾಷ್ಟ್ರ ಇದನ್ನು ಕಲ್ಪನೆ ಮಾಡಿಕೊಂಡಿದ್ದ. ಯಾಕೆ ಮಗನ ದುರ್ಬುದ್ಧಿ ಗೊತ್ತಿತ್ತು ಅವನಿಗೆ. ಇವ್ರು ಏನೋ ಮಾಡ್ತಾರೆ, ಅಲ್ಲಿ ಪಾಂಡವರಿರ್ತಾರೆ, ಅವರಿಗೆ ದುಃಖ ಆಗುತ್ತೆ. ಇವ್ರು ಏನೋ ಪೀಡಿಸ್ತಾರೆ, ಏನೋ ಮಾತಾಡ್ತಾರೆ, ಅವರಿಗೆ ಅದರಿಂದ ನೋವಾಗುತ್ತೆ. ಇದೆಲ್ಲ ಆಗೋದು ಬೇಡ, ಕಲಹ ಆಗೋದು ಬೇಡ. ಅದಕ್ಕೋಸ್ಕರ ನೀವು ಬೇಡ, ಬೇರೆಯವ್ರನ್ನ ಕಳಿಸ್ರಿ ಅಂತ ಧೃತರಾಷ್ಟ್ರ. ಯಾರಾದರೂ ಒಬ್ಬ ಯೋಗ್ಯ ವ್ಯಕ್ತಿಯನ್ನು ನೇಮನೆ ಮಾಡ್ರಿ, ಅವರನ್ನು ಕಳಿಸ್ರಿ ಅಂತ ಹೇಳಿದ. ಅದಕ್ಕೆ ಶಕುನಿ ಕರ್ಣರು ಅಂತಾರೆ, ನೀವು ಚಿಂತೆ ಮಾಡಬೇಡ ಧೃತರಾಷ್ಟ್ರ. ಯಾಕೆ ಅಂತಂದರೆ ನಾವು ಯಾವ ಆ ಕಾರ್ಯಕ್ಕಾಗಿ ಹೋಗ್ತಕ್ಕಂಥವರಲ್ಲ. ಏನು, ಒಬ್ಬ ರಾಜನಾಗಿದ್ದಾನೆ, ನಿನ್ನ ಮಗ ಒಳ್ಳೆ ರಾಜನಾಗಿದ್ದಾನೆ, ಗೋವುಗಳನ್ನು ಎಲ್ಲರನ್ನೂ ಕೂಡ ಗೋಪಾಲಕರನ್ನು ಸಂರಕ್ಷಣೆ ಮಾಡ್ತಕ್ಕಂಥದ್ದು ಆ ಕಾರ್ಯ ಅವನ ಕೆಲಸ. ಆದ್ದರಿಂದ ಅಂತಹ ಒಂದು ಈ ಕಾರ್ಯದಲ್ಲಿ ಅವನು ಕೆಲಸ ಮಾಡ್ತಾನೆ. ನಾವು ಯಾವ ಅವ್ರ ಗಂಟೆಗೆ ಹೋಗೋದಿಲ್ಲ, ಅವ್ರು ಅಲ್ಲಿದ್ದರೂ ನಾವು ಸುಮ್ಮನೆ ಹೋಗ್ತೇವೆ. ನಾವು ಅವ್ರ ಗಂಟೆಗೆಲ್ಲ ಹೋಗೋದಿಲ್ಲ. ಕೇವಲ ನಮ್ಮ ಈ ಹಸುಗಳ ಪಾಲನೆ, ಇವುಗಳ ಸಂರಕ್ಷಣೆ, ಇವುಗಳ ಜವಾಬ್ದಾರಿಯನ್ನು ನೋಡಿಕೊಂಡು ಬರ್ತೇವೆ. ಇದಕ್ಕೆ ಅವಕಾಶ ಮಾಡಿಕೊಡುವಂಥ ಮನಸ್ಸಿಲ್ಲದೇನೆ ಮನಸ್ಸಿನಲ್ಲಿ ತಾನು ಒಪ್ಪಿದ ಧೃತರಾಷ್ಟ್ರ. ಏನು ಮಾಡಿ ಶಕುನಿ ಇವೆಲ್ಲ ದುಷ್ಟರ ಸ್ವಭಾವ. ಎಷ್ಟು ನಾವು ಧರ್ಮ ಮಾರ್ಗವನ್ನು ಮಾಡಬೇಕು ಅಂತಂದೇವೋ ಇಂತಹ ದುಷ್ಟರ ಸಂಘವನ್ನು ಇಟ್ಟುಕೊಂಡ್ರೆ
ಮಾಡೋ ಧರ್ಮ ಬುದ್ಧಿಯನ್ನು ಕೆಡಿಸ್ತಾರೆ. ಅದಕ್ಕೆ ಮೊಟ್ಟ ಮೊದಲಿಗೆ ನಮ್ಮ ಸಾಧನೆಯಲ್ಲಿ ಶಾಸ್ತ್ರ ಗ್ರಂಥಗಳು ತಿಳಿಸಿಕೊಡುವಂತಹದ್ದೇನು ಅಂದರೆ ಸಜ್ಜನರ ಸಂಘ ಮಾಡಿ ನಿರಂತರ. ಸಜ್ಜನರ ಸತಾಂ ಪ್ರಸಂಗ ಮಮ ವೀರ್ಯ ಸಂಪದೋ ಭವಂತಿ ಹೃತ್ಕರ್ಣ ರಸಾಯನಾತ್ಮತಾ ತಜ್ಜೋಷಣಾದ ಸ್ವಪವರ್ಗ ಆತ್ಮನಿ ಶ್ರದ್ಧಾವತಿ ಭಕ್ತಿರನುಕ್ರಮಿಷ್ಯತಿ. ನಿರಂತರವಾಗಿ ಸಜ್ಜನರ ಸಂಘ ಮಾಡಿದರೆ ಏನಾಗುತ್ತೆ? ಏನಾದರೂ ಭಗವಂತನ ಚಿಂತನೆಗಳನ್ನು, ಒಳ್ಳೆಯ ಗುಣಗಳನ್ನು ಬೋಧನೆ ಮಾಡಿ ಮಾಡಿ ನಮ್ಮ ಮನಸ್ಸಿನಲ್ಲಿ ಆ ಭಕ್ತಿಯ ಅಂಕುರವನ್ನು ಬೆಳೆಸಿ ತನ್ಮೂಲಕ ಭಕ್ತಿ ಎಂಬ ವೃಕ್ಷ ಅದು ಬೆಳೆಯುವಂತೆ ಮಾಡತಕ್ಕಂಥ. ದುರ್ಜನರು ಮಾಡಿದರೆ ಈಗ ಶಕುನಿ ಕರ್ಣರನ್ನು ಹತ್ತಿರದಲ್ಲಿಟ್ಟುಕೊಂಡಿದ್ದ. ಧೃತರಾಷ್ಟ್ರ ಎಷ್ಟು ಅಲ್ಲಿ ಕಳಿಸಬಾರ್ದು ಅಂತಂದ್ರೆ ಏನೋ ಒಂದು ನೆಪ ಒಟ್ಟಿ ಪುನಃ ಅವರನ್ನು ಈ ದುರ್ಯೋಧನಾದಿಗಳನ್ನು ಕಾಡಿಗೆ ಹೋಗುವಂತಹ ಒಂದು ಅನುಕೂಲತೆಯನ್ನು ಮಾಡಿಕೊಡುವಂತಹ ಪ್ರಸಂಗವನ್ನು ತಂದುಕೊಟ್ಟ. ಹೀಗೆ ದುರ್ಜನರ ಸಂಘ ಮಾಡತಕ್ಕಂಥದ್ದಲ್ಲ. ಹೀಗೆ ಹೇಳಿ ಮೃಗಯಾನ್ ಚೈವನೋ ಬಂದು ಇಚ್ಛಾ ಸಂವರ್ತತೆ ವೃಷಂ ಸ್ಮರಣಂತು ಚಿಕೀರ್ಷಾಮೋ ಅನ್ನೋದು ಪಾಂಡವ ದರ್ಶನ. ನಾವು ಪಾಂಡವರನ್ನು ನೋಡ್ಲಿಕ್ಕೆ ಹೋಗ್ತಾ ಇಲ್ಲ. ನಚಾನ್ಯ ಅನಾರ್ಯ ಸಮಾಚಾರ ಕಶ್ಚಿತ್ ತತ್ರ ಭವಿಷ್ಯತಿ. ನಿನಗೆ ಏನಾದರೂ ಒಂದು ಖೇದ ಉಂಟಾಗುವಂತಹ ಸಮಾಚಾರ ಎಂದಿಗೂ ಅಲ್ಲಿ ಆಗೋದಿಲ್ಲ, ನಾವು ಹೋಗ್ತೇವೆ ಅಂತ ಹೇಳಿದಾಗ ಏವ ಮುಕ್ತಃ ಶಕುನಿನ ಧೃತರಾಷ್ಟ್ರೋ ಜನೇಶ್ವರ ದುರ್ಯೋಧನಂ ಸಹಾಮತ್ಯಂ ಅನುಜನ್ನೇ ನ ಕಾಮ. ಮನಸ್ಸಿನವಲ್ಲಿ ನ ಕಾಮತಃ ಅಪೇಕ್ಷೆ ಪಡಲಿಲ್ಲ, ಆದರೂ ಅನುಜನ್ನೇ ಅನುಮತಿಯನ್ನು ಕೊಟ್ಟ. ಆಯ್ತು ಹೋಗಬೇಡ್ರಿ, ಇವರು ಅನುಮತಿ ಸಿಗ್ತಲ್ಲ, ನಮ್ಮ ವಿಹಾರ ಹೇಗಿರಬೇಕು ಅಂತ ಹೇಳಿ ಏನು ತಗೊಂಡು ಹೋದ್ರು. ಎಲ್ಲರೂ ತಾವು ಅಷ್ಟೌ ರಥಸಹಸ್ರಾಣಿ 8,000 ರಥಗಳನ್ನು ತಗೊಂಡು ಹೋದ್ರು. ಅವರಿಗೆಲ್ಲ ಹೊಟ್ಟೆ ಉರಿಸಲಿಕ್ಕೆ, ಗೋವುಗಳನ್ನು ನೋಡಲಿಕ್ಕೆ, ಗೋಪಾಲಕರನ್ನ ಸಂರಕ್ಷಣೆ ಮಾಡುವುದನ್ನು ವಿಚಾರ ಮಾಡಲಿಕ್ಕೆ ಇಷ್ಟೆಲ್ಲ ವೈಭವದಲ್ಲಿ ಯಾಕೆ ಹೋಗ್ಬೇಕು? ಇವ್ರು ನೋಡ್ರಿ ದುಷ್ಟರು ಹೇಗಿದೆ ಪರಿಸ್ಥಿತಿ. ಅಲ್ಲಿ ಹೋಗುವಾಗ 8,000 ರಥಗಳನ್ನು ತೆಗೆದುಕೊಂಡು ಹೊರಟಿದ್ದಾರೆ. ಮತ್ತೆ 30,000 ಗಜಗಳು, ಅನೇಕ ಸಹಸ್ರ ಯೋಧರು, 9,000 ಕುದುರೆಗಳನ್ನು ಸ್ವೀಕಾರ ಮಾಡಿದ್ದಾರೆ. ಅನೇಕ ವೇಶ್ಯ ಸ್ತ್ರೀಯರನ್ನ, ವರ್ತಕರರು, ವಂದಿಮಾಗದರು, ಇವರನ್ನೆಲ್ಲ ಎಂಜಾಯ್ ಮಾಡಲಿಕ್ಕೆ ಕರ್ಕೊಂಡು ಹೋಗ್ತಾ ಇದ್ದಾರೆ. ಏನೋ ಒಂದು ಒಳ್ಳೆಯ ಉದ್ದೇಶದಿಂದ ಗೋವುಗಳ ಸಂರಕ್ಷಣೆಗೋಸ್ಕರ ಅಲ್ಲ ಹೋಗ್ತಾ ಇರೋದು. ಇವರು ಹೋಗ್ತಾ ಇರೋದು ಎಲ್ಲ ಹೊಟ್ಟೆ ಉಳಿಸಲಿಕ್ಕೋಸ್ಕರ ಇಷ್ಟೆಲ್ಲ ವೈಭವದಿಂದ ತಾವು ಅಲ್ಲಿಗೆ ಪ್ರಯಾಣವನ್ನು ಬೆಳೆಸಿದ್ದಾರೆ. ಪ್ರಯಾಣವನ್ನು ಬೆಳೆಸಿ ತಾವು ಹೊರಟು ನಿಂತಿದ್ದಾರೆ. ಆ ಸಂದರ್ಭದಲ್ಲಿ ದೇವರ ಇಚ್ಛೆ ನೋಡಿ, ಹರಿಚಿತ್ತ ಸತ್ಯ ನರಚಿತ್ತಕ್ಕೆ ಬಂದದ್ದು ಲವಲೇಶನ ದೇವರು. ಇವರು ಆ ದ್ವೈತವನಕ್ಕೆ ಹೋಗಬೇಕಾದ್ರೆ ದ್ವೈತವನದಲ್ಲಿ ಪ್ರವೇಶ ಮಾಡಿದ್ದಾರೆ. ಆ ದ್ವೈತವನದಲ್ಲಿ ಪ್ರವೇಶ ಮಾಡಿ ಎಲ್ಲ ಒಂದು ಕಡೆ ಪಾಂಡವರು ಸನ್ನದ್ಧರಾಗಿದ್ದಾರೆ. ಅವರು ನಿತ್ಯ ಯಜ್ಞ ಯಾಗ, ಬಂದವರಿಗೆ ಅನ್ನದಾನ ದಾನ ಇವೇ ಮಾಡೋದರಲ್ಲೇ ಧರ್ಮ ಕಾರ್ಯದಲ್ಲೇ ರತರಾಗಿದ್ದರು. ಒಂದು ಏಕಾಹ ಯಜ್ಞವನ್ನು ಮಾಡ್ತಾ ಇದ್ದ ಧರ್ಮರಾಜ, ಯಜ್ಞದೀಕ್ಷಿತನಾಗಿ ಕೂತಿದ್ದ. ಅಲ್ಲೆಲ್ಲ ಒಂದು ದೊಡ್ಡ ಸರೋವರದ ನದಿ ಹರಿತಾ ಇತ್ತು. ಆ ನದಿ ಹರಿತಾ ಇರುವಂತಹ ಸಂದರ್ಭದಲ್ಲಿ ಅಲ್ಲೇ ಒಂದು ದೊಡ್ಡ ವನದಲ್ಲೇನೆ ಪಾಂಡವರು ಎಲ್ಲ ತಾವು ವ್ಯವಸ್ಥೆ ಮಾಡಿಕೊಂಡಿದ್ರು. ಇವರು ಬೇಕಂತ ಅಲ್ಲಿಗೆ ಹೋದರು. ದುರ್ಯೋಧನ ಬರ್ತಾ ಇದ್ದಾನೆ, ಅವನು ರಾಜಾದಿರಾಜ, ಅವನು ಇಲ್ಲೇ ವಾಸ ಮಾಡಬೇಕು ಅಂದ್ಕೊಂಡಿದ್ದಾನೆ. ನೀವೆಲ್ಲ ಇಲ್ಲಿ ಜಾಗ ಖಾಲಿ ಮಾಡಬೇಕು ಅಂತ ಎಲ್ಲಿ ಆ ಪಾಂಡವರು ನೆಲೆಸಿದ್ರೋ ಅಲ್ಲೇ ಬಂದರು. ಇಷ್ಟು ದುಷ್ಟರು ಅಲ್ಲಿರಬಾರ್ದು, ಯಜ್ಞ ಮಾಡ್ತಾ ಇದ್ದೀವಿ, ಆ ಜಾಗದಲ್ಲಿ ಮಾಡಿಕೊಳ್ತಾರೆ, ಯಜ್ಞ ದೀಕ್ಷಿತನಾಗಿದ್ದಾನೆ ಧರ್ಮರಾಜ ಅಂತ ಹೇಳಿದ್ರು. ಆಯ್ತು, ಅವನು ಈ ನೀರನ್ನು ಉಪಯೋಗಿಸ್ತಾನೆ, ನೀವು ಯಾರೂ ಕೂಡ ಈ ನೀರನ್ನು ಉಪಯೋಗಿಸ್ಬಾರ್ದು. ಹೀಗೆಲ್ಲ ಏನೋ ಒಂದು ನೆವ ಹಾಕಿ ತಾವು ಈ ಕಾರ್ಯಗಳನ್ನು ಹೇಗಾದರೂ ಮಾಡಿ ಪ್ರತಿಬಂಧಿಸಬೇಕು. ಅವರ ಎದುರಿಗೇನೆ ತಮ್ಮ ವೈಭವವನ್ನು ತೋರಿಸಿ ಅವರಿಗೆ ಮಾತ್ಸರ್ಯ ಉಂಟಾಗುವಂತೆ ಮಾಡಬೇಕು ಅಂತ ಬಹಳ ಪ್ರಯತ್ನ ಪಟ್ಟರು. ಎಲ್ಲ ಬಂದು ಬಿಡಾರ ಮುಡಿದ್ರು. ಬೇಕಾದಷ್ಟು ಅಲ್ಲೆಲ್ಲ ಶಿಬಿರಗಳನ್ನು ಮಾಡಿಕೊಂಡು ಒಂದೆಲ್ಲ ಅಲ್ಲೇ ಅರೆವಟ್ಟಿಗೆಗಳನ್ನೆಲ್ಲ ಕಟ್ಟಿಕೊಂಡು ದುರ್ಯೋಧನನ ವಾಸಕ್ಕೆ ಯೋಗ್ಯವಾಗಿರ್ತಕ್ಕಂಥ ಸ್ಥಳಗಳನ್ನು ಮಾಡಿಕೊಂಡು ಇರಬೇಕಾದ್ರೆ ಇದೆಲ್ಲ ಇಂದ್ರದೇವರಿಗೆ ಗೊತ್ತಾಯಿತು. ಇಂದ್ರದೇವರಂದು ಇವರೆಲ್ಲ ಮಹಾದುಷ್ಟರು ಪಾಂಡವರನ್ನು ಹಿಂಸೆ ಮಾಡಲಿಕ್ಕೆ ಬರ್ತಾ ಇದ್ದಾರೆ. ಭಗವಂತನ ಪ್ರೇರಣೆಯಂತೆ ಇಂದ್ರದೇವರು ಚಿತ್ರಸೇನ ಅನ್ನೋ ಗಂಧರ್ವನಿಗೆ ಆಜ್ಞೆ ಮಾಡಿದ್ದಾರೆ. ಇಂದ್ರದೇವರು ಆಜ್ಞೆ ಮಾಡಿ ಎಲ್ಲ ದುರ್ಯೋಧನಾದಿಗಳ ಏನು ಈ ದುಷ್ಟ ಆಲೋಚನೆ ಇದೆ ಆ ಆಲೋಚನೆಯನ್ನೆಲ್ಲ ನಾಶ ಮಾಡಬೇಕು. ಗಂಧರ್ವರು ಬಂದು ಅವರೆಲ್ಲ ಈ ದುರ್ಯೋಧನಾದಿಗಳು ಇಳ್ಕೊಂಡಂತಹ ದ್ವೈತವನದ ಸರೋವರದಲ್ಲೇ ಬಂದು ಸ್ನಾನ ಮಾಡಲಿಕ್ಕೆ ಕೂತಾಗ ಗಂಧರ್ವರೆಲ್ಲ ಸ್ನಾನ ಮಾಡಿ ಇವೆಲ್ಲ ಸ್ನಾನ ಮಾಡಬಾರ್ದು, ನೀವೆಲ್ಲ ಇದು
ಇದು ದುರ್ಯೋಧನ ಸ್ನಾನ ಮಾಡುವಂತಹ ಪ್ರದೇಶ, ಅವನಿಗೆ ಉಪಯೋಗಿಸುವಂತಹ ಪ್ರದೇಶ, ಇಲ್ಯಾರು ನೀವು ಕಾಲು ಹಾಕಬಾರ್ದು ಅಂತ. ಅದಕ್ಕೆ ಸಿಟ್ಟಿನಿಂದ ಈಗ್ಯಾರ ಜಗತ್ತಿನಲ್ಲಿ ನೀವ್ಯಾರ ರಾಜ? ನಮಗೊಬ್ಬನೇ ರಾಜ, ಅದು ಇಂದ್ರ. ಅವನು ಹೇಳಿದ ಮಾತು ಅಷ್ಟೇ ಕೇಳ್ತೀವಿ ನಾವು. ಅದ್ರ ಗಂಧರ್ವರು ನಮಗೂ ಇರೋದು ಒಬ್ಬನೇ ರಾಜ, ನಿಮ್ಮ ಮಾತೆಲ್ಲ ಕೇಳೋಲ್ಲ. ನಿಮಗೂ ರಾಜ ನಿಮಗಿರ್ಬೋದು, ನಮಗೆ ರಾಜ ಇಂದ್ರದೇವರು, ಅವನ ಮಾತನ್ನ ಮಾತ್ರ ನಾವು ಕೇಳ್ತೇವೆ. ಆದ್ದರಿಂದ ನಾವೆಲ್ಲ ಹಾಗೆಲ್ಲ ಇಲ್ಲ, ಇದು ಅವನಿಗೋಸ್ಕರ ಇರ್ತಕ್ಕಂಥದ್ದು. ಕರ್ಕೊಂಬರ್ರಿ ದುರ್ಯೋಧನನ ರಾಜನ ಯುದ್ಧಕ್ಕೆ ಬಂದರು, ಯುದ್ಧ ಮಾಡಲಿಕ್ಕೆ ಅವ್ರನ್ನೆಲ್ಲ ಸೋತಿದ್ರು. ಈಗ ಹೊರಸ್ಕೊಂಡು ಬಂದಿದ್ದೀವಿ ಅಂತಂದು ದುರ್ಯೋಧನ. ಹೌದಾ? ಯಾವುದು? ಯಾರೋ ಗಂಧರ್ವರು ಬಂದಿದ್ದಾರೆ, ಅವರೆಲ್ಲ ಈಗ ನಿನ್ನ ಸ್ನಾನಕ್ಕೆ ಉಪಯುಕ್ತವಾದಂತಹ ನೀರನ್ನ ಸ್ಥಳವನ್ನೆಲ್ಲ ಆಕ್ರಮಣ ಮಾಡ್ತಾ ಇದ್ದಾರೆ ಅಂತ ಹೇಳಿದಾಗ ಸಿಟ್ಟಿನಿಂದ ಯುದ್ಧಕ್ಕಾಗಿ ಹೋದರೆ ಯುದ್ಧ ನಡೀತು. ಗಂಧರ್ವರಿಗೂ ಚಿತ್ರಸೇನ ಅನ್ನೋ ಗಂಧರ್ವರಿಗೂ ದುರ್ಯೋಧನನಿಗೂ ಯುದ್ಧ ನಡೀತು. ಶ್ರೀಮದ್ ಆಚಾರ್ಯರು ಹೇಳ್ತಾರೆ, ಚಿತ್ರಸೇನನಿಗೆ ಭಗವಂತ ಬ್ರಹ್ಮದೇವರು ವರ ಕೊಟ್ಟಿದ್ರಂತೆ, ನೀನು ಯಾವಾಗ ಆ ದುರ್ಯೋಧನಾದಿಗಳಲ್ಲಿ ವಸ್ತುಗೂ ವಿಶೇಷವಾದ ಬಲ ಪ್ರಬಲ, ಅಂತಹ ಸಂದರ್ಭದಲ್ಲಿ ಅವರನ್ನು ಗೆಲ್ಲುವಂತಹ ಸಾಮರ್ಥ್ಯ ಗಂಧರ್ವರಿಗೆ ಬರಲಿ ಅಂತ ಬ್ರಹ್ಮಾದಿ ದೇವತೆಗಳ ವರ ಇತ್ತು. ಕರ್ಣ, ಶಕುನಿ ಎಲ್ಲರೂ ಇದ್ದಾರೆ. ಆದರೆ ಎಲ್ಲರೂ ಇದ್ರೂ ಕೂಡ ಗಂಧರ್ವರನ್ನ ಜೊತೆಗೆ ಮಹಾಘೋರವಾದ ಯುದ್ಧ ನಡೀತಾ ಇದೆ. ಎಷ್ಟು ಅಂತಂದ್ರೆ ಒಂದು ಮುಹೂರ್ತಗಳ ಕಾಲ, ಒಂದು ಮುಹೂರ್ತ ಅಂದರೆ 2 ಗಳಿಗೆ ಅಂದರೆ 48 ನಿಮಿಷ ಮೊದಲಿಗೆ ಸಾಮಾನ್ಯವಾಗಿ ಯುದ್ಧ ನಡೀತಾ ಇತ್ತು. ಎರಡಕ್ಕೂ ಸಮಾನ, ಇಬ್ಬರೂ ಪ್ರಬಲ. ಬರ್ತಾ ಬರ್ತಾ ದುರ್ಯೋಧನನ ಪಕ್ಷದವರು ಎಲ್ಲರೂ ಕೂಡ ಬಲಹೀನರಾಗಲಿಕ್ಕೆ ಶುರುವಾದ. ಏನು ಸಾಮರ್ಥ್ಯ ಇಲ್ಲ, ಇವರು ಬಲ ಬೆಳೀತು. ಯಾಕೆ ಅಂತಂದ್ರೆ ಶ್ರೀಮದಾಚಾರ್ಯರು ಹೇಳ್ತಾರೆ, ಯಾವಾಗ ಪ್ರತಿಸ್ಪರ್ಧಿಯಿಂದ ಯುದ್ಧವನ್ನು ಮಾಡ್ತಾ ಇದ್ರೆ ಕರ್ಣನ ಬಲ ಕಡಿಮೆ ಆಗಲಿ ಅಂತ ಪರಶುರಾಮ ದೇವರ ಶಾಪ ಇರ್ತದೆ. ಪರಶುರಾಮ ದೇವರ ಶಾಪ ಏನು ಅಂದ್ರೆ, ಪರಶುರಾಮ ದೇವರ ಹತ್ರ ಕೆಟ್ಟ, ತಾನು ಬ್ರಾಹ್ಮಣನಾಗದೇ ಇದ್ರೂ ಕೂಡ ಸೂತ ಜಾತಿಯವನಾಗಿದ್ರೂ ಕೂಡ ವಿದ್ಯೆಯನ್ನು ಸಂಪಾದನೆ ಮಾಡಿದ, ಸುಳ್ಳು ಹೇಳಿ ಶಾಪ ಕೊಟ್ಟಿದ್ರು ಪರಶುರಾಮ ದೇವರು. ನಿನ್ನ ವಿದ್ಯೆ ನೀನು ಅಂತ್ಯಕಾಲದಲ್ಲಿ ನಿನಗೆ ಅದೆಲ್ಲವೂ ಕೂಡ ಅದ್ಯಾವುದು ಪೋಷಕವಾಗದೇ ಇರಲಿ, ನಿನಗೆ ಮಾರಕಾಗಲಿ, ಮರ್ತೋಗಿ. ಮತ್ತೆ ನೀನು ಪ್ರತಿಸ್ಪರ್ಧಿಯಿಂದ ಎಲ್ಲಾದರೂ ಯುದ್ಧ ಮಾಡಿದರೆ ನಿನ್ನ ಬಲ ಕಡಿಮೆ ಆಗಲಿ ಅಂತ ಗಂಧರ್ವರು ಬಂದಿದ್ದಾರೆ. ಇಂತಹ ದೊಡ್ಡ ಮಹಾ ಧನುರ್ಧಾರಿ ಕರ್ಣ, ಆದರೆ ಗಂಧರ್ವರ ಜೊತೆಗೆ ಪ್ರತಿಸ್ಪರ್ಧದಿಂದ ತಾನು ಯುದ್ಧಕ್ಕೆ ಹೋದ. ಆ ಯುದ್ಧದಲ್ಲಿ ಕರ್ಣ ಅವರು ಮಾಡುವ ಯುದ್ಧವನ್ನು ನೋಡಿ ಓಡಿ ಹೋಗ್ಬಿಡ್ತಾನೆ. ತಡ್ಕೊಳ್ಳಿಕ್ಕಾಗಲಿಲ್ಲ ಕರ್ಣನಿಗೆ. ಈ ಕಡೆ ಕರ್ಣನನ್ನು ನಂಬಿ ನಾವು ಇಲ್ಲಿ ಯುದ್ಧ ಮಾಡ್ತಾ ಇದ್ದೇವೆ ಅಂತ ದುರ್ಯೋಧನ ಯುದ್ಧ ಮಾಡ್ತಾ ಇದ್ದಾನೆ. ಆ ಯುದ್ಧವನ್ನು ತಡ್ಕೊಳ್ಳಿಕ್ಕಾಗ್ತಾ ಇಲ್ಲ. ಎಲ್ಲರೂ ಅನಾಯಾಸದಿಂದ ಆ ದುರ್ಯೋಧನನನ್ನ ಸೈನ್ಯವನ್ನು ಸೋಲಿಸಿ ಹೆಂಡತಿ ಸಮೇತ ಎಲ್ಲರೂ ಕರ್ಕೊಂಡು ಹೋಗಿದ್ರು. ಹೆಣ್ಮಕ್ಳನ್ನು ಸರಿ, ಯಾಕೆ ಎಲ್ಲರಿಗೂ ಹೊಟ್ಟೆ ಉಳಿಸ್ಬೇಕು ಅಂತ ಎಲ್ಲರನ್ನೂ ಸೇರಿ ಗಂಧರ್ವರು ಬಂಧನ ಮಾಡಿಬಿಟ್ಟು, ಕೇವಲ ಇಂದ್ರ ಕಳಿಸಿದಂತಹ ಚಿತ್ರಸೇನ ಅನ್ನೋ ಗಂಧರ್ವ ಇಡೀ ಕೌರವರನ್ನು ಬಂದಿದ್ದೆರಿದ್ದವರು ಅವ್ರಿಗೆ ಹೊಟ್ಟೆ ಉಳಿಸ್ಲಿಕ್ಕೋಸ್ಕರ ಇವರೆಲ್ಲ ಬಂಧನದಲ್ಲಿ ಆಗಿದೆ. ಹಾಗಾದರೆ ಮುಂದೆ ಜನೋಯ ಪರದುಃಖದಸ್ಥ, ಇನ್ನೊಬ್ಬರಿಗೆ ಕೇಡು ಮಾಡಬೇಕು ಅಂತ ಹೇಳಿ ಮಾನಸಿಕವಾಗಿ ಅವರಿಗೆ ಖೇದವನ್ನು ಉಂಟು ಮಾಡಬೇಕು ಅಂತ ಹೋದ ದುರ್ಯೋಧನಾದಿಗಳಿಗೆ ದೈಹಿಕವಾಗಿ ಕೇಡಾಯಿತು, ಡಬಲ್ ಆಯಿತು. ಮಾನಸಿಕವಾಗಿಯೂ ದುಃಖ ಆಯಿತು, ದೈಹಿಕವಾಗಿಯೂ ದುಃಖ ಆಯಿತು. ನೋಡ್ರಿ ಭಾಗವತ ಎಷ್ಟು ಸುಂದರವಾಗಿ ಹೇಳಿದ್ದಾರೆ. ಧ್ರುವರಾಜರಿಗೆ ಉಪದೇಶ ಮಾಡಬೇಕಾದ್ರೆ ಇನ್ನೊಬ್ಬರಿಗೆ ಕೆಡಕ್ಕೆ ಯಾರು ಬಯಸ್ತಾರೋ ಅವರಿಗೆ ಅದರ 2 ಪಟ್ಟು ಅನುಭವ ಆಗುತ್ತೆ, ಆ ದುಃಖದ ಅನುಭವ ಆಗುತ್ತೆ. ದುರ್ಯೋಧನಾದಿಗಳು ಅವರಿಗೆ ಮಾನಸಿಕವಾಗಿ ದುಃಖವನ್ನು ಕೊಡಲಿಕ್ಕೆ ಅಂತ ಕಾಡಿಗೆ ಬಂದರು. ಈ ಚಿತ್ರಸೇನಾದಿ ಗಂಧರ್ವರ ಆಕ್ರಮಣಕ್ಕೆ ಒಳಗಾಗಿ ಇವರಿಗೆ ಮಾನಸಿಕವಾಗಿಯೂ ಖಿನ್ನತೆ ಉಂಟಾಯಿತು, ದೈಹಿಕವಾಗಿಯೂ ಕೂಡ ಖಿನ್ನತೆ ಉಂಟಾಯಿತು. ಹೀಗೆ ಅಂತಹ ಒಂದು ಸ್ಥಿತಿ ಆ ದುರ್ಯೋಧನಾದಿಗಳಿಗೆ ಆಯಿತು ಅಂತ ವರ್ಣನೆ ಮಾಡಿದ್ದಾರೆ. ಏನು ಮಾಡೋದು? ಎಲ್ಲ ಹೆಣ್ಮಕ್ಕಳನ್ನು ಬಂಧನ ಮಾಡಿಬಿಟ್ಟಿದ್ದಾರೆ. ಅಂತಹ ಸಂದರ್ಭದಲ್ಲಿ ಕರ್ಣ ಬೇರೆ ಪಲಾಯನ ಮಾಡಿಬಿಟ್ಟಿದ್ದಾನೆ. ಎಷ್ಟು ಯುದ್ಧ ಮಾಡಿದರೂ ಕೂಡ ಚಿತ್ರಸೇನರು ಮಾಡಿರ್ತಕ್ಕಂಥ ಆ ಬಂಧನದಿಂದ ಇವರಿಗೆ ಬಿಡಿಸಲಿಕ್ಕಾಗ್ತಾ ಇದೆ. ದುಃಖಪಟ್ಟು ಇನ್ನೇನು ಸಾಯಿಸೇ ಬಿಡ್ತೇವೆ ಅನ್ನೋ ಸ್ಥಿತಿಯಲ್ಲಿ ಹೋದಾಗ ಇಲ್ಲಿ ಏನು ಮಾಡಬೇಕು? ನಮ್ಮನ್ನು ರಕ್ಷಣೆ ಮಾಡೋರು ಯಾರು? ಅದಕ್ಕೆ ಅವನ ಸೈನಿಕರು, ಅವನ ಹೆಂಡತಿಯರು ಎಲ್ಲರೂ ಕೂಡ ಪಾಂಡವರಿದ್ರಲ್ಲ, ಅಲ್ಲೇ ಎದುರಿಗೆ ಇದ್ರು. ಅವ್ರಿಗೆ ಹೊಟ್ಟೆ ಉಳಿಸ್ಬೇಕು ಅಂತ ಅವರ ಎದುರಿಗೆ ಇವರು ಶಿಬಿರವನ್ನು ಹಾಕ್ಕೊಂಡಿದ್ರು. ಅವರ ಎದುರಿಗೆ ಬಂದು ಪಾಂಡವರ ಹತ್ರ, ಇಲ್ಲ, ನಿಮ್ಮೆಲ್ಲ ತಮ್ಮಂದರು ಚಿತ್ರಸೇನ ಗಂಧರ್ವನ ಬಂಧನದಲ್ಲಿದ್ದಾರೆ, ನೀವೇ ರಕ್ಷಣೆ ಮಾಡಬೇಕು. ಯಾಕೆಂತಂದ್ರೆ ಅವರೇ ನಿಮ್ಮನ್ನ ಒಂದು ದುರ್ಯೋಧನಂ ಚಿತ್ರಸೇನೋ ವಿರತಂ ಪತಿತಂ ಭುವಿ ಅವಿತೃತ್ಯ ಮಹಾಬಾಹುರ್ ಜೀವಗ್ರಾಹ ಮಠಾಗ್ರಹಿ, ಜೀವಂತ ಸಹಿತವಾಗಿ ಸೆರೆ ಹಿಡಿದುಕೊಂಡು ಹೋಗ್ತಾ ಇದ್ದಾರೆ. ಅದರಿಂದ ಹೇಗಾದರೂ ಮಾಡಿ ನೀವು ಅದನ್ನು ಮಾಡಿ
ಮಾಡಿ ಅವನನ್ನು ರಕ್ಷಣೆ ಮಾಡಿರ್ತಕ್ಕಂಥವರಾಗಿ ಅಂತ ಹೇಳ್ತಾರೆ. ಪ್ರಿಯದರ್ಶಿ ಮಹಾಭಾವೋ ಧೃತರಾಷ್ಟ್ರೋ ಮಹಾಬಲಃ ಗಂಧರ್ವೈ ಪ್ರಿಯತೆ ರಾಜ ಪಾರ್ಥಸ್ತಮನುಧಾವತ. ಹೀಗೆಲ್ಲ ಆ ಬಂಧನ ಆಗಿದೆ ಅಂತ ಗೊತ್ತಾದಾಗ ಭೀಮಸೇನ ದೇವರಂತಾರೆ, ನಾವು ಮಾಡಬೇಕು ಅಂದ್ಕೊಂಡಿದ್ದನ್ನು ಈ ದುಷ್ಟರಿಗೆ ಗಂಧರ್ವರು ಮಾಡಿದ್ದಾರೆ, ಮಾಡಲಿ ಬಿಡ್ರಿ ಅಂತ. ಅವತ್ತಿಗೂ ಭಗವದ್ ಧರ್ಮವನ್ನು ಅವನು ವಿಷ್ಣು ವೈಷ್ಣವರ ದ್ವೇಷಗಳನ್ನು ಎಂದೂ ಕ್ಷಮಿಸೋದಿಲ್ಲ. ಇದು ಪರಮ ಭಾಗವತ ಧರ್ಮ. ಆಚಾರ್ಯರು ಭಾಗವತ ತಾತ್ಪರ್ಯದಲ್ಲಿ ನಿರ್ಣಯ ಮಾಡಿದ್ದಾರೆ, ಯಾರು ಭಗವದ್ವೇಷಿಗಳು ಧರ್ಮದ್ವೇಷಿಗಳು ಅವರನ್ನು ನಿಂದನೆ ಮಾಡಬೇಕು. ಇದು ಪರಮ ಭಾಗವತ ಧರ್ಮ. ಆದ್ರಿಂದ ಅವ್ರು ಹೇಳ್ತಾರೆ, ಅನ್ಯಥಾ ವರ್ತಮಾನಾನ ಅರ್ಥೋ ಜಾತೋಯಮನ್ಯಥಾ ಅಸ್ಮಾಭಿರ್ಯದನುಷ್ಠೇಯಂ ಗಂಧರ್ವೈ ತದನುಷ್ಠಿತಂ. ನಾವೇನು ಮಾಡಬೇಕು ಅಂತ ಅಂದ್ಕೊಂಡಿದ್ವೋ ಅದನ್ನು ಗಂಧರ್ವರು ಮಾಡಿದ್ದಾರೆ. ಚಲೋ ಆಯ್ತು ಮಾಡಲಿ. ಅಲ್ಲ, ಅಧರ್ಮವನ್ನು ಮಾಡತಕ್ಕಂತಹ ನಮಗೆ ಕೆಟ್ಟದನ್ನು ಮಾಡಬೇಕು ಅಂತ ಅವರು ಬಂದರು, ಅವರೇ ಕೆಟ್ಟದ್ದನ್ನು ಅನುಭವಿಸ್ತಾ ಇದ್ದಾರೆ. ಇದು ಜಗತ್ತಿಗೆ ಪಾಠ ಆಗಲಿ, ಗೊತ್ತಾಗಲಿ ಅವರಿಗೆ. ದುರ್ಮಂತ್ರಮಿದಂ ತಾವತ್ತು ರಾಜ್ಞೋ ದುರ್ಯೋತ ದೇವಿನಃ. ಅವರು ದ್ವೈತವನಕ್ಕೆ ಬಂದಿದ್ದು ಯಾವುದೋ ಗೋವುಗಳ ರಕ್ಷಣೆಯನ್ನು ಮಾಡಲಿಕ್ಕೆ ಅಲ್ಲ, ನಮ್ಮನ್ನೆಲ್ಲ ಹೊಟ್ಟೆ ಉಳಿಸಬೇಕು. ತಾವೇ ಇವತ್ತೆಲ್ಲ ದುಃಖ ಪಡ್ತಾ ಇದ್ದಾರೆ. ಆದ್ದರಿಂದ ದೃಷ್ಟಿ ಆಗುತ್ತೆ, ಏನೋ ಭಗವಂತನ ಆಜ್ಞೆ, ಅವನ ಅನುಗ್ರಹ ಇದೆ ಅಂತ ಹೇಳಿ ನಾವೆಲ್ಲ ರಕ್ಷಿತರಾಗಿದ್ದೇವೆ ಅಂತ. ಭೀಮಸೇನ ದೇವರಿಗೆ ಎಷ್ಟು ಭಗವತ್ ಪ್ರಜ್ಞೆ ನೋಡಿ. ಇದು ರಕ್ಷಿತ ಆಗಿದ್ರೂ ಕೂಡ ಚಿತ್ರಸೇನ ಅನ್ನೋ ಗಂಧರ್ವ ಬಂದಿದ್ದಾನೆ, ಅವರನ್ನು ಬಂಧನ ಮಾಡಿದ್ದಾನೆ ಅಂತಂದರೆ ಅದು ದೇವರು ಮಾಡಿದ ರಕ್ಷಣೆ. ಹೌದು, ವ್ಯಾಖ್ಯಾನಕಾರರು ಬರೀತಾರೆ, ವಾದರಾಜರು ಬರೀತಾರೆ, ನಿಜವಾಗಿಯೂ ದೇವರೇ ಬಂದು ರಕ್ಷಣೆ ಮಾಡ್ತಾರೆ. ಯಾಕೆಂದರೆ ಗಂಧರ್ವಾಣ ಚಿತ್ರರಥೋಸ್ಮಿ, ಭಗವಂತನ ವಿಭೂತಿ ರೂಪ. ಗಂಧರ್ವರಿಗೆ ಅಂತಹ ಸಾಮರ್ಥ್ಯ ಇಲ್ಲ. ಕರ್ಣಾದಿ ಮಹಾರಥಿಕರನ್ನ ಸೋಲಿಸುವಂತಹ ಸಾಮರ್ಥ್ಯ ಗಂಧರ್ವರಿಗಿರುವುದಿಲ್ಲ. ಆದರೆ ಅವರಲ್ಲಿ ಇರ್ತಕ್ಕಂತಹ ಭಗವಂತನ ಒಂದು ವಿಭೂತಿ ರೂಪವೇ ದುರ್ಯೋಧನಾದಿಗಳನ್ನು ಬಗ್ಗುಬಡಿದಿದೆ. ಆದ್ದರಿಂದ ಅದನ್ನು ಭೀಮಸೇನ ದೇವರು ಸೂಕ್ಷ್ಮ ದೃಷ್ಟಿಯಿಂದ ಗ್ರಹಿಸಿ ಹೇಳ್ತಾರೆ. ಏನು ಅಂದರೆ, ದೃಷ್ಟ್ಯಾಲೋಕೆ ಪುಮಾನಾಸ್ತೆ ಕಶ್ಚಿದಸ್ಮಿಸ್ತ್ರೇ ಸ್ಥಿತಃ ಏನಾಸ್ಮಾಕಂ ಹೃದೋ ಭಾರಃ ಆಸೀನಾನಾಂ ಸುಖಾವಹಃ. ಯಾವ ಪರಮಾತ್ಮನ ಮೇಲೆ ಸಂಪೂರ್ಣವಾಗಿ ನಾವು ಭಾರವನ್ನು ಹಾಕಿ ಬದುಕ್ತಾ ಇದ್ದೇವೆ, ಅವನೇ ನಮ್ಮ ಎಲ್ಲ ಕಷ್ಟಗಳನ್ನು ನೋಡಿಕೊಂಡು ನಮ್ಮನ್ನು ಎಲ್ಲ ಭಾರವನ್ನು ಪರಿಹಾರ ಮಾಡಿದ್ದಾನೆ. ನಮ್ಮ ಜೀವನದಲ್ಲೂ ಹಾಗೆ ಮಾಡಬೇಕು. ಭೀಮಸೇನ ದೇವರಿಗೆ ಇರತಕ್ಕಂತಹ ಚಿಂತನೆ ನಮ್ಮ ಜೀವನದಲ್ಲಿ ಎಲ್ಲ ಸಂಸಾರ ಭಾರ, ಹೆಂಡತಿಯನ್ನು ನೋಡ್ಕೋಬೇಕು, ಮಕ್ಕಳನ್ನು ನೋಡಬೇಕು, ಮನೆಯನ್ನು ನೋಡಬೇಕು, ಎಲ್ಲ ಭಾರ ನಮ್ಮ ಮೇಲೆ ಇದೆ. ಯಾವುದನ್ನು ನೋಡ್ಕೊಳ್ಳೋಕ್ಕಾಗೋದು, ಎಲ್ಲರೆಲ್ಲ ಪರಿಪೂರ್ಣ. ಯಾಕೆ? ನಾವು ಅಪೂರ್ಣರು ಆದ್ದರಿಂದ ನಮ್ಮ ಕಾರ್ಯಗಳೆಲ್ಲವೂ ಕೂಡ ಅಪೂರ್ಣವೇ. ಆದರೆ ಭಗವಂತ ಹಾಗಲ್ಲ, ಅವನು ಪರಿಪೂರ್ಣ. ಅವನು ಮಾಡುವ ಎಲ್ಲ ಕಾರ್ಯಗಳು ಪರಿಪೂರ್ಣ. ನಾವು ಅವನಿಗೆ ಶರಣಾಗಬೇಕು. ತ್ವಯಿಭಾರ ಸಮಾಹಿತ ಅಂತ ದೇವರಿಗೆ ನಮ್ಮ ಭಾರವನ್ನು ವಹಿಸಿದರೆ ರಕ್ಷತಿ ಇಂತೇವ ವಿಶ್ವಾಸ. ಭಗವಂತ ನಮ್ಮನ್ನು ರಕ್ಷಣೆ ಮಾಡ್ತಾನೆ ಅನ್ನೋ ವಿಶ್ವಾಸವನ್ನು ಇಟ್ಟರೆ ಎಂಥ ಸಂದರ್ಭದಲ್ಲೂ ಕೂಡ ದೇವರು ನಮಗದಿಲ್ಲ. ನಮಗೆ ಯಾವುದ್ಯಾವುದೋ ವ್ಯಕ್ತಿಗಳ ಮೇಲೆ ನಮ್ಮನ್ನು ಕಾಪಾಡೋರು, ನಮ್ಮ ಬಾಸು, ನಮ್ಮ ಕೆಲಸ ಕೊಟ್ಟವನು ಅನ್ನೋ ಚಿಂತನೆಯನ್ನು ನಾವು ಇರ್ತೀವಿ. ಎಲ್ಲ ಸರ್ವೋತ್ತಮನಾದ ಭಗವಂತ ನಮ್ಮನ್ನು ರಕ್ಷಕನಾಗಿದ್ದಾನೆ ಅನ್ನೋ ಚಿಂತನೆ ಇದ್ದಾಗ ನಮ್ಮ ಜೀವನದ ಮಾನಸಿಕವಾದ ಭಾರಗಳು, ದೈಹಿಕವಾದ ಭಾರಗಳು ಎಲ್ಲವೂ ದೂರವಾಗುತ್ತವೆ. ಅದನ್ನು ಭೀಮಸೇನ ದೇವರು ಜಗತ್ತಿಗೆ ತೋರಿಸಿಕೊಡ್ತಕ್ಕಂಥವರಾಗಿದ್ದಾರೆ. ದೃಷ್ಟ್ಯ ಲೋಕೆ ಪುಮಾನಸ್ತಿ ಕಶ್ಚಿದಸ್ಮಿತ್ರಯೇ ನಮಃ. ಯಾರಿದ್ದಾರೆ ದೇವರನ್ನು ಬಿಟ್ಟರೆ ನಮಗೆ ಚಿಂತನೆ? ಆರು ವಿತರವರು ನಮಗೆ ಯಾರು ಬರ್ತಾರೆ? ನಾರಾಯಣನ ನಾಮ ನೆರೆವಾಗೋದಲ್ಲದೆ ಆರು ಸಂಗಡವಾಗೋದಿಲ್ಲ. ಬೇಕಾದಷ್ಟು ಸಂಪತ್ತನ್ನು ಗಳಿಸಿರ್ತೀವಿ, ಯಾವುದು ಬರ್ತದೆ? ನೋ ಮಂಚ ನ ಗೃಹ ನ ಚಂಚಲ ದೃಶ ದ್ರವ್ಯಂ ಶ್ರಮಾತ್ ಸಂಚಿತಂ ಚಂಚತ ಕಿಂಚಿತ್ ಕಿಂಚ ಕಾಂಚನಮಿ ವಾಂಚಾತಿ ಅತ್ಯಂತೆ. ಬಂಗಾರದ ಮಂಚ ಸಂಪಾದನೆ ಮಾಡಿದ್ರಿ, ನಮ್ಮ ಮನೆಗೆ ಏನು ಸಂಪತ್ತು? ಬಂಗಾರದ ಮಂಚ ಮಾಡಿ, ಎಷ್ಟು ಬಂಗಾರದ ಮಂಚ ಮಾಡಿದರೂ ಕೊನೆಗೆ ನಮ್ಮನ್ನು ದರ್ಬೆ ಹಾಸಿನ ಮೇಲೆ ಕರ್ಕೊಂಡು ಹೋಗುತ್ತೆ. ನೋ ಮಂಚ. ಒಳ್ಳೆ ದೊಡ್ಡ ದೊಡ್ಡ ಮನೆ ಕಟ್ಟಿಸಿದ್ದೀನಿ, ಇಷ್ಟು ಮನೆ ಕಟ್ಟಿಸಿದ್ದೀನಿ, ಇಷ್ಟು ದೊಡ್ಡ ಸೈಟ್ ತೊಗೊಂಡಿದ್ದೀನಿ ಅಂತ ಹೇಳ್ತೀರಲ್ಲ, ಆ ಸೈಟ್ನಲ್ಲಿ ಆದರೂ ಎಂದಾದರೂ ದಹನ ಸಂಸ್ಕಾರ ಮಾಡಲಿಕ್ಕೆ ಒಪ್ಕೋತಾರೆ ನಿಮ್ಮ ಮನೆಯವರೇ? ಹೆಂಡತಿಯನ್ನು ಕೇಳಿ ಮತ್ತು ತೆಗೆದುಕೊಂಡು ಹೋಗ್ಬೇಕು. ನ ಗೃಹ ನ ಚಂಚಲ ದೃಶಃ. ಒಳ್ಳೆ ಸುಂದರಳಾಗಿರ್ತಕ್ಕಂಥ ಹೆಣ್ಮಕ್ಕಳಿದ್ದಾರೆ, ಹೆಂಡತಿ ಇದ್ದಾರೆ, ಮಕ್ಕಳಿದ್ದಾರೆ, ಯಾರು ಬರ್ತಾರೆ? ಸ್ಮಶಾನಗಳಿಗೆ ಬಿಡುವುದು. ನ ಚಂಚಲ ದೃಶ. ಆಯಿತು, ಜಾಸ್ತಿ ಹೊತ್ತಾಯಿತು ಅಂದರೆ ಹೆಂಡತಿ ಹೇಳ್ತಾರೆ, ಬಡಾನ ತಂಗಳಾಗಬಾರ್ದು, ಬರ ಮುಟ್ಕೊಂಡು ಹೋಗಬೇಕು. ಇಂಥದ ಕಸಕ್ಕಿಂತ ಕಡೆಯಾಯಿತು ಇದೆ. ಸಾಯಂಕಾಲ ಬಳದಂತಹ ಕಸ ರಾತ್ರಿ ಕಾಲ ಆಯಿತು ಅಂದರೆ ಹೆಣ್ಮಕ್ಳು ಹೊರಗೆ ಹಾಕೋದಿಲ್ಲ. ಯಾಕೆಂದರೆ ಲಕ್ಷ್ಮಿ ಹೊರಗೆ ಹೋಗ್ತಾಳೆ, ಬೆಳಗ್ಗೆ ಹಾಕ್ತಾರೆ. ಆದರೆ ಸಾಯಂಕಾಲ ಸತ್ರೂ ಕೂಡ ಗಂಡನನ್ನು ಹೊರಗೆ ಹಾಕ್ತಾಳೆ. ಅಂತಹ ತುಚ್ಛವಾದ ಈ ದೇಹದಲ್ಲಿ ವ್ಯಾಮೋಹವನ್ನು ಪಡ್ತೀರ ಜೀವನದಲ್ಲಿ. ನ ಗೃಹ ನ ಚಂಚಲ ದೃಶ
ದ್ರವ್ಯಂ ಶ್ರಮ ಸಂಚಿತಂ, ಬೇಕಾದಷ್ಟು ಕಷ್ಟಪಟ್ಟು ನಾನಾ ವಿಧವಾದ ದುಷ್ಟರನ್ನು ಸಂಘ ಮಾಡಿ ಸಂಪಾದನೆ ಮಾಡಿದ ಹಣ ಬ್ಯಾಂಕಿನಲ್ಲಿ ಇಡ್ತೀವಿ, ಅದಾದರೂ ಬರ್ತದ? ಯಾರ ಹತ್ರ ಇಟ್ಟಿದ್ದೀವಿ ಗೊತ್ತಾಗೋದಿಲ್ಲ. ದ್ರವ್ಯಂ ಶ್ರಮ ಸಂಚಿತಂ ಚಂಚತ್ ಕಿಂಚಿತ್ ಕಾಂಚನ, ಬೇಕಾದಷ್ಟು ಬಂಗಾರ ಮಾಡಿಕೊಳ್ಳಿ. ಯಾವ ಬಂಗಾರ? ಇಲ್ಲಿ ಬಂದು ಬಂಗಾರ ಉಂಗುರ ಹಾಕ್ಕೊಂಡಿದ್ರೇ ಮಕ್ಕಳು ನಮ್ಮ ಉಂಗುರ ಜಗಳಾಡ್ತಾವೆ. ಹಾಗಾದರೆ ಯಾವ ಬಂಗಾರವೂ ಬರೋದಿಲ್ಲ. ನಾವು ಬರತಕ್ಕಂಥದ್ದು ನಾರಾಯಣ ನಾಮ ನೆರೆಬಾಗುವುದಲ್ಲದೆ ಯಾರೂ ಸಂಕಟವಾಗುವುದಿಲ್ಲ. ಅದರಿಂದ ಭಗವಂತನ ನಾಮಸ್ಮರಣೆ ಮಾಡಿದ ನಾಮಸ್ಮರಣೆಯೇ ನಮ್ಮ ಜೊತೆಗೆ ಬರತಕ್ಕಂಥದ್ದು ಅನ್ನೋ ಪರಿಜ್ಞಾನ ಇರಬೇಕು. ದೇವರ ಮೇಲೆ ಭಾರ ಹಾಕಿ ಈ ಜೀವನವನ್ನು ಸಾರ್ಥಕ ಮಾಡಿಕೊಂಡ್ರೆ ಭೀಮಸೇನ ದೇವರು ಕೊಡುವ ತತ್ವ ಸಂದೇಶ ಏನು? ನಮ್ಮ ಜೀವನದಲ್ಲಿ ಯಾರ ಮೇಲೆ ಭಾರ ಹಾಕಬೇಡ್ರಿ, ಎಲ್ಲರೂ ಕೂಡ ಅಪರಿಪೂರ್ಣರು. ದೇವರ ಮೇಲೆ ಭಾರ ಹಾಕಬೇಕು, ಅವನ ಪರಿಪೂರ್ಣ. ನಮ್ಮ ಜೊತೆಗೆ ಬರತಕ್ಕಂಥವ್ರು ನಾವು ಒಬ್ಬನೇ ಅನ್ನೋ ಚಿಂತನೆಯನ್ನು ಜಗತ್ತಿಗೆ ಕೊಟ್ಟಂಥವರು ಮಹಾನುಭಾವರು ಭೀಮಸೇನ ದೇವರು. ಅದಕ್ಕೆ ಏನಾಸ್ಮಾಕಂ ಕುತೋ ಭಾರಃ ಆಸೀನಾನಾಂ ಸುಖಾವಹ ಶೀತವಾತ ತಾಪಹಂಸಃ ತಪಸಾ ಚೈವ ಕರ್ಷಿತ ಸಮಸ್ತೋ ವಿಷಮಾನ್ಸ್ತಾನ್ ದ್ರಷ್ಟುಮಿಚ್ಛತಿ ದುರ್ಮತಿ. ಆದ್ದರಿಂದ ಇಂತಹ ಕೆಟ್ಟ ಈ ನಮ್ಮನ್ನು ಶೀತ ವಾತಾದಿಗಳಿಂದ ದುಃಖ ಪಡತಕ್ಕಂತಹ ನಮ್ಮನ್ನು ನೋಡಿ ಖುಷಿ ಪಡಬೇಕು ಅಂತದರಿಂದ ತಾನು ದುಃಖ ಅನುಭವಿಸ್ತಾ ಇದ್ದಾನೆ. ದೇವರು ಕೊಟ್ಟ ಪ್ರಾರಂಭ ಅವನು ಅನುಭವಿಸಿ ಅಂತ ಹೇಳಿ ಅಧರ್ಮಚಾರಿಣ ಸಸ್ಯ ಗೌರವಸ್ಯ ದುರಾತ್ಮನಃ ಯಶೀಲ ಮನುವರ್ತಂತೆ ತೇ ಪಶ್ಯಂತಿ ಪರಾಭವಂ. ಯಾರು ನೋಡ್ರಿ, ನಾವು ಕಷ್ಟಪಡೋದಕ್ಕೆ ಇನ್ನೊಬ್ಬರು ಕಾರಣ ಅಲ್ಲ. ಭೀಮಸೇನ ದೇವರಂತಾರೆ ನಮ್ಮ ಕಷ್ಟಕ್ಕೆ ನಾವೇ ಕಾರಣ. ನಾವೇ ಇವತ್ತು ಕಷ್ಟ ಹೋಗ್ತೇವೆ. ಕುಂತೇ ಪರೋಜನೋಯ, ಅದೆಲ್ಲ ನಾವು ಮಾಡಿದ ಕರ್ಮ. ಅವರು ನಿಮಿತ್ತ ಮಾತ್ರ. ಇವತ್ತು ಒಬ್ಬ ಸ್ನೇಹಿತನಿಂದ ಕಷ್ಟ ಆಯಿತು, ಇನ್ನೊಬ್ಬನಿಂದ ಕಷ್ಟ ಆಯಿತು, ಅವರು ನಿಮಿತ್ತ ಮಾತ್ರ. ಆ ಕಷ್ಟವನ್ನು ಅನುಭವಿಸುವಂತಹ ಪ್ರಾರಬ್ಧ ನಮ್ಮಲ್ಲಿದೆ. ಅದು ನಾವು ಮಾಡಿಕೊಂಡಂತಹ ಪ್ರಾರಬ್ಧ. ಇನ್ನೊಬ್ಬರಿಗೆ ದುಃಖವನ್ನು ಕೊಟ್ಟಿದ್ದೇವೆ ಅಂತಂದರೆ ಆ ದುಃಖವನ್ನು ಅನುಭವಿಸು. ಯಾವುದೋ ಒಬ್ಬರದ್ದು 100 ರೂಪಾಯಿ ಅಪಹರಣ ಮಾಡಿದ್ವಿ, ಆದರೆ ನಮ್ಮ 100 ರೂಪಾಯಿ ಇನ್ನೊಬ್ಬರು 1000 ರೂಪಾಯಿ ಇನ್ನೊಬ್ಬನ ಅಪಹರಣ ಮಾಡಿದೆ. ಆ ಕಳ್ಳ ನಮ್ಮ ಪ್ರಾರಬ್ಧಕ್ಕೆ ಅವನು ನಿಮಿತ್ತ ಮಾತ್ರ. ನಮ್ದು ಕಳ್ಕೊಳ್ಬೇಕು ಅಂತ ಒಂದು ಪ್ರಾರಬ್ಧ ಇತ್ತು, ಆ ಕಳ್ಳ ನಿಮಿತ್ತ ಮಾತ್ರ. ಆ ಕಳ್ಳನನ್ನು ದ್ವೇಷ ಮಾಡಿ ಏನು ಪ್ರಯೋಜನ? ಏನು ಪ್ರಯೋಜನ? ಯಾಕೆಂದ್ರೆ ಅದು ನಮ್ಮದೇ ಕಷ್ಟ. ಅದು ಅವನು ಮಾಡಿದ್ದಲ್ಲ, ಇಲ್ಲದೇ ಇದ್ದದ್ದು ತಂದ್ಕೊಂಡಿದ್ದಲ್ಲ. ಯಾವುದು ನಮ್ಮ ಕರ್ಮಾನುಸಾರವಾಗಿಯೇ ನಾವು ಫಲವನ್ನು, ಒಂದು ಸುಖ ಪಡಲಿ ಅದು ನಮ್ಮ ಕರ್ಮಾನುಸಾರವಾಗಿ, ಆದರೆ ದುಃಖ ಪಡಲಿ ಅದು ನಮ್ಮ ಕರ್ಮಾನುಸಾರವಾಗಿ. ನಾವು ನಿಮಿತ್ತ ಮಾತ್ರ. ಅದರಿಂದ ಯಾವತ್ತಿಗೂ ಕೂಡ ದುಃಖವನ್ನು ನಮ್ಮ ಯಾರನ್ನ ಇನ್ನೊಬ್ಬರನ್ನು ದ್ವೇಷ ಮಾಡಿ ಇವತ್ತು ದುರ್ಯೋಧನಾದಿಗಳು ಕೆಟ್ಟ ಸ್ವಭಾವದಿಂದ ಕೆಟ್ಟ ಯೋಚನೆಯಿಂದ ಪ್ರವೃತ್ತರಾದರು. ಅವರ ದುಃಖವನ್ನು ಅನುಭವಿಸ್ತಾ ಇದ್ದಾರೆ ಅಷ್ಟೇ. ಅದು ಇನ್ನೊಬ್ಬರಿಂದ ಬಂದಿದ್ದಲ್ಲ, ಗಂಧರ್ವರಿಂದ. ಅದು ನಿಮಿತ್ತ ಮಾತ್ರ. ಈ ಭಾವನೆ ಇದೆ. ಇಂತಹ ಭೀಮಸೇನ ದೇವರ ಒಂದೊಂದು ಮಾತುಗಳು ಜಗತ್ತಿನಲ್ಲಿ ಎಷ್ಟು ಪಾಠಗಳನ್ನು ಕಲಿಸಿಕೊಡುತ್ತದೆ ನಾವು ಅರ್ಥ ಮಾಡಿಕೊಳ್ಬೇಕು. ಆದ್ದರಿಂದ ಇನ್ನೊಬ್ಬರಿಂದ ಕಷ್ಟ ಆಗಿದೆ ಅಂತ ಹೇಳಿ ಅವರನ್ನು ದೂಷಿಸೋದು, ಅವರನ್ನು ನಿಂದನೆ ಮಾಡೋದು ಎಲ್ಲರೂ ಕೂಡ. ಅದರಿಂದ ದಾಸರಾಯರು ಹೇಳ್ತಾರೆ, ನಮಗೆ ಯಾರು ಬೇಕಾದಷ್ಟು ಅಪಮಾನ ಮಾಡಿರ್ತಾರೆ ಅವರಿಗೆಲ್ಲ ಮೃಷ್ಟಾನ್ನ ಭೋಜನ ಹಾಕು ಸ್ವಾಮಿ. ಯಾಕೆ? ನಮ್ಮ ಪ್ರಾರಬ್ಧ ಕರ್ಮ ಕಳ್ಕೊಳ್ಳಿಕ್ಕೆ ಅವರು ಒಬ್ಬರು ಅಂಗಸಂಗರಾದರು. ಈ ಚಿಂತನೆ ಇರಬೇಕು ನಮ್ಮ ಜೀವನದಲ್ಲಿ. ಈ ಚಿಂತನೆ ಯಾರಿಗೆ ಬರ್ಲಿಕ್ಕೆ ಸಾಧ್ಯ? ನಮ್ಗೆ ಯಾರು ಕೆಟ್ಟದ್ದು ಮಾಡಿದ್ರು ಸರ್ವನಾಶ ಆಗೋಗ್ಲಿ ಅಂತ ಶಾಪ ಹಾಕ್ತೀವಿ. ನಮ್ಮ ಶಾಪ ಯಾವತ್ತೂ ನಡೆಯೋದಿಲ್ಲ. ಆದರೆ ನಮ್ಮ ಚಿಂತನೆ, ನಮ್ಮ ಪ್ರಾರಬ್ಧ ಕರ್ಮವನ್ನು ಕಳೆದುಕೊಳ್ಳಿಕ್ಕೆ ಅವರೂ ಒಬ್ಬರು ನಮಗೆ ಅಂಗರಾದರು ಅನ್ನೋ ಚಿಂತನೆಯಲ್ಲಿ ನಾವು ಬದುಕಿದಾಗ ನಾವು ಅದನ್ನು ಭೀಮಸೇನ ದೇವರ ಮಾತಿನಿಂದ ನಾವು ಅರ್ಥ ಮಾಡಿಕೊಳ್ಳಬೇಕು. ಅದನ್ನು ನಿಕೃತಸ್ಥೇನ ಏನ ತದುಪಲಕ್ಷಿತಂ ಅನುಶಂಸಾಸ್ತು ಕೌಂಟೇಯ ಪ್ರತ್ಯಕ್ಷಂ ಪ್ರವೀಣಿಮಃ. ಅದರಿಂದ ಎಂತಹ ನಾವ್ಯಾರಿಗೂ ಕೂಡ ಇನ್ನೊಬ್ಬರಿಗೆ ಕೆಟ್ಟು ಬಯಸಿದವರಲ್ಲ. ಅದರಿಂದ ನಾವೇನು ರಕ್ಷಕರಾಗಿ ಹೋಗೋದಿಲ್ಲ ಅಂತ ಭೀಮಸೇನ ದೇವರು ಪರಮ ಭಾಗವತ ಧರ್ಮವನ್ನು ಎತ್ತಿ ತೋರಿಸ್ತಾರೆ ಅನೇಕ ಕಡೆ ಮಹಾಭಾರತದಲ್ಲಿ. ಅದನ್ನು ನಾವು ಪದೇ ಪದೇ ವೇದವ್ಯಾಸ ದೇವರ ಮಾತಿನಿಂದ ತಿಳಿಸಿಕೊಂಡಾಗ ಧರ್ಮರಾಜ ಒಂದು ಮಾತನ್ನು ಹೇಳ್ತಾನೆ. ನೋಡ್ರಿ, ಈ ಗುಣಗಳ ಒಂದೊಂದು ಪಾತ್ರಗಳ ವಿಶ್ಲೇಷಣೆಯಿಂದ ನಾವು ತಿಳಿದುಕೊಳ್ಳಬೇಕಾದ ತತ್ವ ಏನು? ಇಂತಹ ಅವರನ್ನು ರಕ್ಷಣೆ ಮಾಡತಕ್ಕಂಥದ್ದು ನಮಗೆ ಅವಶ್ಯಕತೆ ಇಲ್ಲ, ಅವರವರ ಕರ್ಮವನ್ನು ಅನುಭವಿಸ್ತಾ ಇದ್ದಾರೆ ಅಂತ ಭೀಮಸೇನ ದೇವರು ಭಾಗವತ ಧರ್ಮವನ್ನು ತೋರಿಸಿದೆ. ಇವನೊಂದು ರೀತಿ ಧರ್ಮವನ್ನು ತೋರಿಸಿದ್ದಾರೆ ಧರ್ಮರಾಜ. ಹಾಗನ್ಬೇಡ ಭೀಮ, ಹಾಗನ್ಬೇಡ. ಅಸ್ಮಾನ್ ಅಭಿಗತಾನ್ ಸಾತ ಭಯ ತ್ರಾಂತರ ಈಶೈಣ ಕೌರವಾನ್ ವಿಷಮ ಪ್ರಾಪ್ತಾನ್ ಕಥಂ ಭೂಯಸ್ವ ಮೀದೃಶಂ. ಅವ್ರು ಯಾರು ಬೇರೆಯವರಲ್ಲಪ್ಪ, ನಮ್ಮೆಲ್ಲ ತಮ್ಮಂದ್ರೆ, ಅವರೆಲ್ಲ ಕೌರವರೇ. ಧರ್ಮರಾಜ ಎಂತ ಮಾತಾಡ್ತಾ ಇದ್ದಾರೆ. ಭವಂತಿ ಭೇದ ಜ್ಞಾತೀನಾಂ ಕಲಹಶ್ಚ ಮೃಕೋದರ ಪ್ರಸಕ್ತಾನಿ ಚ ವೈರಾಣಿ ಕುಲಧರ್ಮೋ ಅನಿಶ್ಚ. ನೋಡಿ, ಎಷ್ಟೇ ನಮ್ಮಲ್ಲಿ ದ್ವೇಷ ಇರ್ಬೋದು, ನಮ್ಮಲ್ಲಿ ದ್ವೇಷ ಇರ್ಬೋದು, ಆದರೆ ಅವರಿಗೆ ಕಷ್ಟ ಆದಾಗ ಅದು ಗುರುಕುಲಕ್ಕೆ ತಾನೇ. ನಾವೆಲ್ಲ ಗುರುಕುಲದವರಲ್ಲ, ಕುಲಧರ್ಮ ನಾಶ ಆಗುತ್ತಲ್ಲ. ನಮ್ಮ ಎಲ್ಲ ಸ್ತ್ರೀಯರನ್ನು ಬಂಧನದಲ್ಲಿ ಇಟ್ಟಿರ್ತಕ್ಕಂಥವರಾಗಿದ್ದಾರೆ. ನಿನ್ನ ಅಣ್ಣ ತಮ್ಮಂದರನ್ನೆಲ್ಲ ಬಂಧನದಲ್ಲಿ ಇಟ್ಟಿರ್ತಕ್ಕಂಥವರಾಗಿ ಅವರು ನಾಶ ಆಗುತ್ತೆ. ನಮ್ಮ ಕುಲ ಉಳಿಯಲಿಕ್ಕೆ ಸಾಧ್ಯನಾ?
ಅವರನ್ನು ರಕ್ಷಣೆ ಮಾಡಬೇಕಪ್ಪ. ಯದಾ ಅದು ಕಶ್ಚಿತ್ ಜ್ಞಾತೀನ ಬಾಹ್ಯ ಕೋಥಯತೆ ಕುಲಂ ನಮರ್ಶಯಂತಿ ತತ್ಸಂತೋ ಬಾಹ್ಯೇನ ಅಭಿಪರ್ಷಣಂ. ಅದರಿಂದ ಎಷ್ಟು ಸುಂದರವಾದ ಮಾತನಾಡ್ತಾ ಇದ್ದಾನೆ. ಇವತ್ತಿನ ಜೀವನ ಜನಾಂಗಕ್ಕೆ ನಮಗೆಲ್ಲ ಒಂದು ದೊಡ್ಡ ಸುವರ್ಣಾಕ್ಷರಗಳಿಂದ ಬರಬೇಕಾಗಿರತಕ್ಕಂತಹ ಒಂದು ಮಾತನ್ನು ಧರ್ಮರಾಜ ಹೇಳ್ತಾ ಇದ್ದಾರೆ. ನಾವಿವತ್ತೆಲ್ಲ ನಮ್ಮ ಮತವೈಷಮ್ಯಗಳಿಂದ ಇದ್ದ ನಾವೇ ಭೇದ ಭಾವವನ್ನು ತಂದುಕೊಂಡು ಕಲಹಗಳನ್ನು ಮಾಡಿಕೊಳ್ತಾ ಇದ್ದೀವಿ. ಆದರೆ ಧರ್ಮರಾಜ ಆಡುವಂತಹ ಮಾತು ನೋಡ್ರಿ ಎಂಥದ್ದು. ಪರಿಭವೇ ಪ್ರಾಪ್ತೆ ವಯಂ ಪಂಚೋತ್ತರಂ ಶತಂ ಪರಸ್ಪರ ವಿರೋಧೇತು ವಯಂ ಪಂಚಶತಂ ತುತೆ. ಅಂದರೆ ಇನ್ನೊಬ್ಬರ ಆಕ್ರಮಣಕ್ಕೆ ಒಳಗಾದಾಗ ವಸ್ತುವಾಗಿ ನಾವು ನಮ್ಮ ಅಣ್ಣ ತಮ್ಮಂದರಲ್ಲಿ ಕಲಹ ಇದೆ, ಎಲ್ಲ ಇದೆ, ಹೌದು. ಆದರೆ ಇನ್ನೊಬ್ಬರ ಆಕ್ರಮಣಕ್ಕೆ ಒಳಗಾದಾಗ ನಾವು 5 ಮಂದಿ ಅಲ್ಲ ಪಾಂಡವರು, ನಾವು ಕೌರವರು 105 ಮಂದಿ ಇರುತ್ತಾರೆ. ಇನ್ನೊಬ್ಬರ ಆಕ್ರಮಣಕ್ಕೆ ಒಳಗಾದಾಗ ನಾವು 105 ಮಂದಿ. ನೋಡಿ ಇಂತಹ ಮಾತು. ಅದರಿಂದ ಪರಸ್ಪರ ವಿರೋಧೇತು ವಯಂ ಪಂಚ. ಪರಸ್ಪರ ನಮ್ಮಲ್ಲೇ ವಿರೋಧ ಬಂದಾಗ ನಾವು 5 ಮಂದಿ, ಅವರು 3 ಜನ. ಆದರೆ ಇನ್ನೊಬ್ಬರ ಆಕ್ರಮಣಕ್ಕೆ ಒಳಗಾದಾಗ ನಾವು 5 ಮಂದಿ ಅಲ್ಲ, ನಾವು 105 ಜನ. ಈ ಮಾತು ಇವತ್ತು ಏನೋ ನಾವು ವಿಷ್ಣುವನ್ನ ಸರ್ವೋತ್ತಮ ಅಂತ ಹೇಳ್ತೀವಿ, ಶಿವನನ್ನ ಸರ್ವೋತ್ತಮ ಅಂತ. ಇಂತಹ ಮತಿ ವೈಷಮ್ಯಗಳು ಇರ್ತದೆ, ಇಲ್ಲಿ ಬೇಡ ಅನ್ನಲ್ಲ, ಅದು ಎಲ್ಲ ಸ್ವಾಭಾವಿಕವಾಗಿ ಇರ್ತಕ್ಕಂಥದ್ದು. ಅದರ ಚಿಂತನೆ ಆಮೇಲೆ. ಆದರೆ ಒಬ್ಬರು ಆ ಮತವನ್ನು ಅನುಸರಿಸ್ತಾ ಇದ್ದಾರೆ, ಈ ಮತವನ್ನು ಅನುಸರಿಸ್ತಾ ಇದ್ದಾರೆ ಅಂತ ಮತಿ ವೈಷಮ್ಯವನ್ನು ಇಟ್ಟುಕೊಂಡು ಜೀವನ ಸಾಗಿಸಿದರೆ ಪರರ ಆಕ್ರಮಣ ಇವತ್ತು ಆಗ್ತಾ ಇರತಕ್ಕಂಥದ್ದನ್ನು ನಾವು ಗಮನಿಸೋದು. ಎಷ್ಟು ಪರರ ದಾಳಿಗೆ ನಾವು ಒಳಗಾಗಿದ್ದೇವೆ ಅಂತ ನೀವು ಇವತ್ತು ಎಲ್ಲರೂ ಪ್ರಾತ್ಯಕ್ಷಿಕವಾಗಿ ನೋಡ್ಬೋದು. ನಮ್ಮ ಹಿಂದೂ ಧರ್ಮ ಉಳಿತಾ ಎಷ್ಟು ರಕ್ಷೆ ಇವತ್ತು ನಾಶದ ಸ್ಥಿತಿಯಲ್ಲಿ ಬಂದಿದೆ. ಇಡೀ ಭಾರತ ದೇಶದಲ್ಲಿ ಅದು ಹಿಂದೂ ಧರ್ಮ ಜಾಗೃತವಾಗಿರಬೇಕು. ಅಂತಹ ಸಂದರ್ಭವನ್ನು, ಅದನ್ನು ಸನಾತನ ಧರ್ಮವನ್ನು ನಾಶ ಮಾಡಲಿಕ್ಕೇನೆ ಇವತ್ತು ದುಷ್ಟಶಕ್ತಿಗಳು ಭಾರಿ ಪ್ರಬಲವಾಗಿ ಬೆಳೀತಾ ಇದೆ. ಇಂತಹ ಸಂದರ್ಭದಲ್ಲಿ ನಾವೇನಿರಬೇಕು, ನಮ್ಮ ಈ ಆಂತರಿಕವಾದ ಕಲಹಗಳನ್ನು, ಮತಿವೈಷಮ್ಯಗಳನ್ನು ಬಿಟ್ಟು ನಾವೆಲ್ಲರೂ ಒಂದು ಭಾವನೆ ಇರಬೇಕು. ಇದು ಭಾಗವತ ಮಹಾಭಾರತ ಕೊಡುವ ಸಂದೇಶ. ಯಾಕೆ ಮಹಾಭಾರತಾದಿಗಳನ್ನು ಓದಬೇಕು? ಇದೆಲ್ಲ ಪರಿಜ್ಞಾನ ಇಲ್ಲ. ನಮ್ಮ ಮತ ಬೇರೆ, ನಿಮ್ಮ ಮತ ಬೇರೆ ಅನ್ನೋ ಚಿಂತನೆ ಮಾಡಿಕೊಂಡು ಬರೇ ಕಲಹದಿಂದ ಜೀವನವನ್ನು ಬರೇ ಕ್ರೋಧವಶರಾಗಿ ಬದುಕುವಂತಹ ಸ್ಥಿತಿಯಲ್ಲೇ ನೋಡ್ತಾ ಇದ್ದೇವೆ. ಒಬ್ಬರನ್ನು ಕಂಡ್ರೆ ಒಬ್ಬರನ್ನು ಆಗೋದಿಲ್ಲ. ಹೀಗಾಗಬಾರದು. ನಾವೆಲ್ಲ ಭಾರತೀಯರು. ನಮ್ಮ ಧರ್ಮಕ್ಕೆ, ಸನಾತನ ಧರ್ಮಕ್ಕೆ ಚ್ಯುತಿ ಬಂದಾಗ ನಾವೆಲ್ಲರೂ ಭಾರತೀಯರು ಅನ್ನೋ ಪ್ರಜ್ಞೆ ಇರಬೇಕು. ಅದಿಲ್ಲ. ಇವತ್ತು ನಮ್ಮವರೇ ಹಿಂದೂ ಧರ್ಮವನ್ನು, ಸನಾತನ ಧರ್ಮವನ್ನು ಹೀನಾಯವಾಗಿ ಮಾಡಿ ಅದನ್ನು ತುಳಿಯುವಂತಹ ಪರಿಸ್ಥಿತಿ, ಗೋವುಗಳನ್ನು ಹತ್ಯೆ ಮಾಡುವಂತಹ ಸ್ಥಿತಿ, ಬ್ರಾಹ್ಮಣರನ್ನು ಹತ್ಯೆ ಮಾಡುವಂತಹ ಸ್ಥಿತಿಯನ್ನು ನೋಡ್ತಾ ಇದ್ದೀವಿ. ಇಂತಹ ಆಪತ್ತುಗಳು ಪರರಿಂದ ಬಂದಾಗ ನಾವೆಲ್ಲ ಬ್ರಾಹ್ಮಣರು, ವೈಶ್ಯರು, ಶೂದ್ರರು ಅಂತ ನೋಡದೇನೆ ನಾವೆಲ್ಲ ಹಿಂದೂಗಳು ಅನ್ನೋ ಮನೋಭಾವನೆಯಿಂದ ಇಟ್ಟುಕೊಂಡಾಗ ನಮ್ಮ ಸಮಾಜ, ಹಿಂದೂ ಧರ್ಮ, ಸಂಸ್ಕೃತಿ ಅದು ಗಟ್ಟಿಯಾಗಿ ಉಳಿಲಿಕ್ಕೆ ಸಾಧ್ಯ ಆಗುತ್ತೆ ಅನ್ನೋ ತತ್ವವನ್ನು ಮಹಾಭಾರತ ತಿಳಿಸಿಕೊಡ್ತಾರೆ. ಎಷ್ಟು ಎಚ್ಚರಿಕೆ ಮಾತನ್ನು ಹೇಳ್ತಾರೆ. ಅದಕ್ಕೆ ಹೇಳ್ತಾ ಇದ್ದಾರೆ, ಇದೆಲ್ಲ ಇವತ್ತಿನ ಭಾವನೆಗಳಲ್ಲಿ ಮನೆಯಲ್ಲಿ, ಬರೀ ರಾಜ್ಯದಲ್ಲಿ ಇದು ಒಂದು ಸಮಾಜ ಆಯಿತು, ಇದು ಮನೆಯಲ್ಲೂ ಹಾಗಿರ್ತದೆ. ಏನೋ ಮನಸ್ಸಿನಲ್ಲಿ ಪರಸ್ಪರ ಕಲಹ ವೈಷಮ್ಯಗಳು, ನಮ್ಮಲ್ಲಿ ಹೆಂಡತಿ, ಮಕ್ಕ, ತಂದೆ, ತಾಯಿಗಳಿಗೆ ಎಲ್ಲರಲ್ಲೂ ಪರಸ್ಪರ ವೈಷಮ್ಯಗಳಿರ್ತದೆ, ಬೇರೆ ಬೇರೆ. ಆದರೆ ಬೇರೆಯವರ ಮನೆ ವಿಚಾರಕ್ಕೆ ಬಂದಾಗ ನಾವೆಲ್ಲ ಒಂದೇ ಇದ್ದೀವಿ ಅಂತ ತೋರಿಸ್ಕೊಳ್ಬೇಕು. ಇದು ಅದನ್ನು ಬಿಟ್ಟು ಏನ್ರೇ ನಮ್ಮ ಮನೆಯವರು ಹಿಂಗಿದ್ದಾರೆ, ನಮ್ಮ ಮನೆಯವ್ರನ್ನ ಮಾಡ್ಕೊಂಬಂದ್ರಿಗಿದ್ದಾರೆ ಅಂತ ಇನ್ನೊಬ್ಬರ ಹತ್ರ ಮಾಡಿದಿರಾಗ ನಾವೇ ಅದರಿಂದ ದುಃಖವನ್ನು ಪಡಬೇಕಾಗತ್ತೆ. ಪರರ ಆಕ್ರಮಣಕ್ಕೆ ಒಳಗಾದಾಗ ನಮ್ಮಲ್ಲಿ ಒಂದು ಸಂಘೀಭಾವನೆ ಇರಬೇಕು. ಅದನ್ನು ಮಹಾಭಾರತ ನಮಗೆ ತಿಳಿಸಿಕೊಡ್ತದೆ. ಎಂಥ ಮಾತನ್ನು ಹೇಳ್ತಾ ಇದೆ. ಭಾಗವತ ಧರ್ಮವನ್ನು ಅನುಸರಿಸುವಂತಹ ಭೀಮಸೇನ ದೇವರು ಒಂದು ಕಡೆ ಆದರೆ, ಜಗತ್ತಿನ ಪಾಠದ ಮೌಲ್ಯವನ್ನು, ಬದುಕಿನ ಮೌಲ್ಯಗಳನ್ನು ತಿಳಿಸಿದಂತಹ ಧರ್ಮರಾಜನ ಸಂದೇಶ ಇದು ಎಂಥದ್ದು. ಇವೆರಡನ್ನೂ ಏಕಕಾಲದಲ್ಲಿ ಎತ್ತಿ ಹಿಡಿಯುವಂತಹ ಸಂದೇಶ ಅದು ಮಹಾಭಾರತದ ಸಂದೇಶ. ಇವನ್ನು ಅರ್ಥ ಮಾಡಿಕೊಂಡು ಮಹಾಭಾರತದ ಅಧ್ಯಯನವನ್ನು ನಾವು ಮಾಡಬೇಕು. ಹೀಗೆ ಜಾನಾತ್ಯೇಷಣೆ ದುರ್ಬುದ್ಧೇಹೆ ಅಸ್ಮಾನಿಹ ಚತುಷ್ಕಾನ್ ಸಯೇವಂ ಪರಿಭೂಯಾಸ್ಮಾನ್ ಅಕಾರ್ಷೀತ ಪ್ರಿಯಂ. ಅವನು ನಮಗೆ ಬೇಕಾದಷ್ಟು ತೊಂದರೆಗಳನ್ನು ಮಾಡಿದ್ದಾನೆ. ದುರ್ಯೋಧನ ಮಾಡಬಾರದ ತೊಂದರೆಗಳನ್ನು ಮಾಡಿದ್ದಾನೆ. ಆದರೂ ಕೂಡ ಅವನು ನಮ್ಮ ಗುರುಕುಲದವನೇ. ಆದ್ದರಿಂದ ಅವನಿಗೆ ಒಂದು ರಕ್ಷಣೆಗೋಸ್ಕರ ನಾವೆಲ್ಲ ಶೀಘ್ರವಾಗಿ ಸನ್ನದ್ಧರಾಗಬೇಕಪ್ಪ, ನಾವೆಲ್ಲ ಒಂದೇ ಅಂತ ಹೇಳಿ ಆ ಪಾಂಡವರ ಎಲ್ಲ ಭೀಮಸೇನದೇವರಿಗೆ, ಅರ್ಜುನನಿಗೆ ಎಲ್ಲರಿಗೂ ಆಜ್ಞೆ ಮಾಡ್ತಾನೆ, ಹೋಗಿ ಅವನ ರಕ್ಷಣೆ. ಯಾಕೆ ತಾನು ಯಜ್ಞದಲ್ಲಿ ದೀಕ್ಷಿತನಾಗಿದ್ದಾನೆ, ತಾನು ಹೋಗೋ ಹಾಗಿಲ್ಲ. ಅದಕ್ಕೋಸ್ಕರ ನೀವೆಲ್ಲ ಅವರನ್ನು ರಕ್ಷಣೆ ಮಾಡಿರಿ ಅಂತ ಯಜ್ಞ ದೀಕ್ಷಿತನಾಗಿರ್ತಕ್ಕಂತಹ ಧರ್ಮರಾಜ ಅವರಿಗೆ ಆಜ್ಞೆ ಮಾಡ್ತಾನೆ. ಮುಂದೆ ಆ ಧರ್ಮರಾಜರಾದಿಗಳು ಆ ಅಪ್ಪಣೆಯಂತೆ ಅರ್ಜುನ ಗಂಧರ್ವರ ಜೊತೆಗೆ ಯುದ್ಧಕ್ಕಾಗಿ ಹೋಗ್ತಾನೆ. ಆ ಪ್ರಸಂಗವನ್ನು ನಾಳೆ ದಿವಸ ಪ್ರವಚನದಲ್ಲಿ ನೋಡೋಣ ಅಂತ ಹೇಳ್ತಾ ಇವತ್ತಿನ ಪ್ರವಚನವನ್ನು